ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಈ ದಿನ ನಾವು ಪರಾಭವ ನಾಮ ಸಂವತ್ಸರದ ನೂತನ ಪಂಚಾಂಗ ಶ್ರವಣಕ್ಕಾಗಿ ನಾವೆಲ್ಲ ಸೇರಿದ್ದೀವಿ. ತಮ್ಮೆಲ್ಲರಿಗೂ ಶ್ರೀರಾಮ ಸೇವಾ ಸಮಿತಿ ಮತ್ತು ಅರ್ಚಕ ವೃಂದದ ಪರವಾಗಿ ಸುಸ್ವಾಗತ. ಇವತ್ತಿನ ಈ ಒಂದು ನೂತನ ಪಂಚಾಂಗ ಶ್ರವಣವನ್ನು ನಡೆಸಿಕೊಡುವವರು ಶ್ರೀಯುತ ವಿದ್ವಾನ್ ಶಿವಾನಂದ ಭಟ್ಟ ಖ್ಯಾತಗಿ, ಖ್ಯಾತ ಜ್ಯೋತಿಷಿಗಳು, ಪೇಟೆಂಟ್ ಹೋಲ್ಡರ್ ಇವರು ಶಿವಮೊಗ್ಗ. ಇವರು ಈ ದಿನದ ಕಾರ್ಯಕ್ರಮ ನಡೆಸಿಕೊಳ್ತಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸುತ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣುರ್ ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಬ್ರಹ್ಮಾಂಡಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ. ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಪ್ರಸನ್ನವದನೌ ದೇವಂ ಪ್ರಮೋದದಾಯಕಂ ವಿಭುಂ ಪ್ರವಿಘ್ನಚ್ಛೇದಕಂ ದಿವ್ಯಂ ಪ್ರಬಂದೇ ಫಲದಾಯಿನಂ. ಗಂಭೀರವದನೌ ದೇವಂ ಗಂಭೀಜಾಕ್ಷರಗರ್ವಿತಂ ಗಕಾರ ರೂಪ ಸರ್ವಸ್ವಂ ಗಂಗಣೇಶಂ ನಮಾಮ್ಯಹಂ. ಓಂ ವಿದ್ಯಾ ವಿವಾಹ ಯಜ್ಞಾನಾಂ ವಂದೇ ವಿಘ್ನ ನಿವಾರಿಣಂ ನಾಗಶಕ್ತಿ ಸಮಾಯುಕ್ತಂ ನಾಗಯಜ್ಞೋಪವೀತಿನಂ. ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ. ಸರ್ವಮಂಗಲ ಮಾಂಗಲ್ಯಂ ಸರ್ವಶಕ್ತಿ ಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ. ಅಂಜನಾಗರ್ಭ ಸಂಭೂತಂ ವಂದೇ ಕೇಸರಿ ನಂದನಂ ಧ್ಯಾನಾಸಕ್ತಂ ಮಹಾವೀರಂ ರಾಮಭಕ್ತಂ ನಮಾಮ್ಯಹಂ. ವಾಗೀಶಾದ್ಯಾಸು ಮನಸಃ ಸರ್ವಾರ್ಥಾನಾಮುಪಕ್ರಮೆ ಯಂ ನತ್ವಾ ಕೃತಕೃತ್ಯಾ ಸ್ಯುಃ ತಂ ನಮಾಮಿ ಗಜಾನನಂ. ಸುಜ್ಞಾನಸಾರ ಸರ್ವಾಂಗೀಂ ಶಾರದಾಕರಭೂಷಣಾಂ ನಮಾಮಿ ಜ್ಞಾನದಾತ್ರೀಂ ಚ ದೇವೀಂ ಪುಸ್ತಕರೂಪಿಣೀಂ. ಶರದಿಂದು ವಿಕಾಸಮಂದಹಾಸಾಂ ಸ್ಫುರದಿಂದೀವರಲೋಚನಾಭಿರಾಮಾಂ ಅರವಿಂದ ಸುಂದರಮುಖೀಂ ಅರವಿಂದಾಸನ ಸುಂದರೀಮುಪಾಸೆ. ಆರೋಗ್ಯಂ ಪದ್ಮಬಂಧುರ್ವಿತರತು ವಿಪುಲಾಂ ಸಂಪದಂ ಶೀತರಶ್ಮಿ ಭೂಲಾಭಂ ಭೂಮಿಪುತ್ರ ಸಕಲಗುಣಯುತ ವಾಗ್ವಿಭೂತಿಂ ಚ ಸೌಮ್ಯಃ. ಸೌಭಾಗ್ಯಂ ದೇವಮಂತ್ರಿ ರಿಪುಭಯಶಮನಂ ಭಾರ್ಗವ ಶೌರ್ಯಮಾರ್ಕಿ ದೀರ್ಘಾಯು ಸಂವಿಕೇಯೋ ವಿಪುಲತರೇಶ ಕೇತುರಾ ಚಂದ್ರತಾರಂ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನತ್ವಾ ಶ್ರೀ ಗುರುದೇವತಾಂ ಗಣಪತಿಂ ಲೋಕೇಶ್ವರಂ ಶಂಕರಂ ವಾಣೀ ವಿಷ್ಣು ಮಮಾಂ ಸರೋಜ ಸದನಾಂ ಸೂರ್ಯೇಂದು ಮುಖ್ಯಾನ್ ಗ್ರಹಾನ್ ಕುರುವೆ ತತ್ಕೃಪಯಾ ಹಿತಾಯ ಜಗತಾಂ ತಿಥ್ಯಾದಿ ಕಾಲಾಶ್ರಯಂ. ಪಂಚಾಂಗಂ ಸಫಲಂ ಗ್ರಹ ಸ್ಫುಟಯುತಂ ಜೇಜೀಯತಾಂ ಸಂತತಂ. ವರ್ಷಾದ ಉಷಸಿ ಸ್ಮರೇತ್ ಪಶುಪತಿಂ ಚ ಉತ್ಥಾಯ ಚಂದ್ರಸ್ವರೆ. ವೃದ್ಧಾಶೀರನುಗೃಹ್ಯ ನಿಂಬಕದಲಂ ಪ್ರಾಶಾಜ್ಯ ಪಾತ್ರೆ ಸ್ಥಿತಂ. ವಕ್ತ್ರಂ ವೀಕ್ಷ್ಯ ಚ ದರ್ಪಣೆ ಚ ಸುಹೃದಾ ಸ್ನಾತ್ವಾ ಸಮಂ ಭೂಷಿತಂ. ಶ್ರುತ್ವಾ ವರ್ಷಫಲಂ ಪ್ರಿಯೈ ಸಹ ಮುದಾ ಭುಂಜೀತ ದೈವಜ್ಞಕೈ. ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ
ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ ಶ್ರೀಕಲ್ಯಾಣ ಗುಣಾವಹಂ ವೃಪಹರಂ ದುಸ್ವಪ್ನ ದೋಷಾಪಹಂ ಗಂಗಾ ಸ್ನಾನ ವಿಶೇಷ ಪುಣ್ಯ ಫಲದಂ ಗೋದಾನ ತುಲ್ಯಂ ನೃಣಾಂ ಆಯುರ್ವೃದ್ಧಿದಮುತ್ತಮಂ ಶುಭಕರಂ ಸಂತಾನ ಸಂಪತ್ಪ್ರದಂ ನಾನಾ ಕರ್ಮ ಸುಸಾಧನಂ ಸಮುಚಿತಂ ಪಂಚಾಂಗಮಾಕರ್ಣ್ಯತಾಂ ಸೂರ್ಯ ಪಿತಾಮಹೋ ವ್ಯಾಸೋ ವಸಿಷ್ಠೋ ತ್ರಿಪರಾಶರಾಃ ಕಶ್ಯಪೋ ನಾರದೋ ಗರ್ಗೋ ಮರೀಚಿರ್ಮನಿರಂಗ ಅಂಗಿರಾಃ ಲೋಮಶ ಪೌಲಿಶ್ಚೈವ ಚವನೋ ಯವನೋ ಭೃಗೋ ಶೌನಕೋಷ್ಟಾದಶಶ್ಚೈತೆ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ಸಮಸ್ತ ಋಷಿ ವಿಜ್ಞಾನಿಗಳನ್ನು ಜ್ಯೋತಿಷ್ಶಾಸ್ತ್ರ ಪ್ರವರ್ತಕರಾದಂತಹ ಎಲ್ಲರನ್ನು ಕೂಡ ನಮಿಸುತ್ತಾ ಆಂಜನೇಯನ ಸನ್ನಿಧಾನದಲ್ಲಿ ರಾಮ ಭಕ್ತನಿಗೆ ರಗುತ್ತಾ ಸಮಸ್ತ ಭಕ್ತಾದಿಗಳಿಗೆ ವಂದಿಸುತ್ತಾ ವಿಶೇಷವಾಗಿ ಇವತ್ತಿನ ಈ ಒಂದು ಪಂಚಾಂಗ ಶ್ರವಣ ಯುಗಾದಿಯ ಒಂದು ಅತ್ಯಂತ ಪ್ರಮುಖವಾದ ಪರಾಭವ ಸಂವತ್ಸರದ ಮೊಟ್ಟ ಮೊದಲ ದಿನ. ಆ ಪರಾಭವ ಸಂವತ್ಸರ 60 ಸಂವತ್ಸರಗಳಲ್ಲಿ 40ನೆಯ ಸಂವತ್ಸರ ಪ್ರಾರಂಭವಾಗ್ತಾ ಇದ್ದು 39ನೆಯ ವಿಶ್ವಾವಸು ಸಂವತ್ಸರವನ್ನು ದಾಟಿದ ನಂತರದಲ್ಲಿ ನಾವು ಇವತ್ತು ಈ ಒಂದು ಪರಾಭವ ಸಂವತ್ಸರಕ್ಕೆ ವಿಶೇಷ ರೂಪದಲ್ಲಿ ಕಾಲಿಡ್ತಾ ಇದ್ದೇವೆ. ಇಂತಹ ವಿಶೇಷ ಪರಾಭವ ಸಂವತ್ಸರ ಸಮಸ್ತ ಜಗತ್ತಿಗೂ ಶಾಂತಿಯನ್ನು ನೀಡುವಂತಾಗಲಿ, ಜಗತ್ತಿನಲ್ಲಿ ಉಂಟಾಗ್ತಿರುವಂತಹ ಅಲ್ಲೋಲ ಕಲ್ಲೋಲತೆಗಳು ಸಂಪೂರ್ಣವಾಗಿ ಎಲ್ಲ ರೀತಿಯಿಂದಲೂ ಶಾಂತಿಯತ್ತ ಸಾಗುವಂತಾಗಲಿ ಎನ್ನುವ ಆಶಯದೊಂದಿಗೆ ಸಮಸ್ತರ ಮನಗಳಲ್ಲಿ ಸಮಸ್ತ ವಿಧವಾದಂತಹ ಸಂಪೂರ್ಣವಾದಂತಹ ಶಾಂತಿ ನೆಲೆಸಿ ಉತ್ತರೋತ್ತರ ಅಭಿವೃದ್ಧಿಗಳು ಉಂಟಾಗಲಿ ಎಂಬುವಂತಹ ಆಶಯದೊಂದಿಗೆ ಈ ಪಂಚಾಂಗ ಶ್ರವಣವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಪಂಚಾಂಗಂ ತಿಥಿ ವಾರ ನಕ್ಷತ್ರ ಯೋಗಕರಣ, ಇದು ಪಂಚ ಅಂಗಗಳು. ತಿಥಿ ವಾರ ಮತ್ತು ಎಲ್ಲವೂ ಕೂಡ ಯಾವ ರೀತಿಯಲ್ಲಿ ಪ್ರಾರಂಭವಾಗ್ತದೆ ಅಂತ ಹಿಂದಿನ ವರ್ಷ ಕೂಡ ನಾವು ಹೇಳಿದ್ವಿ. ಈ ವರ್ಷ ಕೂಡ ಅದನ್ನು ಮತ್ತೊಮ್ಮೆ ನೆನಪಿಸಿ ಮುಂದೆ ಹೋಗುವಂತಹ ಮತ್ತೊಮ್ಮೆ ಹಿಂದಿನ ವರ್ಷ ಇದೇ ಜಾಗದಲ್ಲಿ ಕುಳಿತು ನಾವು ಪಂಚಾಂಗ ಶ್ರವಣ ಮಾಡಿದ್ವಿ. ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯ ಹೇಳಿದ್ವಿ. ಇವತ್ತು ಕೂಡ ಸಮಸ್ತ ಭಕ್ತಾದಿಗಳಿಗೂ, ಸಮಸ್ತ ಭಾರತೀಯ ಜನತೆಗೂ, ವಿಶ್ವ ವ್ಯಾಪಿಯಾದಂತಹ ಸಮಸ್ತ ಜನತೆಗೂ ಕೂಡ ನಮ್ಮ ಹೊಸ ವರ್ಷದ ಶುಭಾಶಯಗಳು. ವಿಶೇಷವಾಗಿ ಹೊಸ ವರ್ಷ ಎಲ್ಲರಿಗೂ ನೂತನತೆಯನ್ನು ತರುವಂಥದ್ದು. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ನಿನ್ನೆ ಅತಿಯಾದ ಮಳೆ ಎಲ್ಲರಿಗೂ ಹೊಸತನವನ್ನು, ಜಾಸ್ತಿ ಚೈತನ್ಯವನ್ನು ಉಂಟು ಮಾಡಿದೆ ಅಂತ ಅನ್ಕೋತೀವಿ. ಅತಿಯಾದ ಸೆಕೆಯಲ್ಲಿದ್ದವರಿಗೆ ನಿನ್ನೆಯ ಮಳೆ ಮತ್ತು ಇವತ್ತಿನ ಮಳೆಯ ಭೀತಿ ಎರಡೂ ಕೂಡ ಸೇರ್ಕೊಂಡಿದೆ. ಸ್ವಾಭಾವಿಕ ಪರಾಭವ ಸಂವತ್ಸರ ಅಂತಂದ್ರೆ, ಪರಾಭವ ಅಂದ್ರೆ ಸೋಲು ಅಂತ ಅರ್ಥ. ಸೋಲು ಅನ್ನುವ ಶಬ್ದ ಇದೆ ಅಂತ ಆದ್ರೆ ಅದಕ್ಕೆ ಅಸ್ತಿತ್ವ ಬರುವುದು ಇನ್ನೊಂದು ಕಡೆ ಜಯ ಸಿಕ್ಕಿದಾಗ ಮಾತ್ರ. ಆದ್ದರಿಂದ ಆ ಪರಾಭವ ಎನ್ನುವಂತಹ ಶಬ್ದ ಅರ್ಥವನ್ನ ಪಡೆದುಕೊಳ್ತಾ ಇದೆ ಅಂದ್ರೆ ಒಂದು ಕಡೆ ಎಲ್ಲೋ ಗೆಲುವಾಗ್ತಾ ಇದೆ ಅಂತ ಅರ್ಥ. ವಿಶ್ವಾವಸು ಸಂವತ್ಸರವನ್ನು ದಾಟಿ ಬಂದಂತಹ ಎಲ್ಲರಿಗೂ ಕೂಡ ವಿಶ್ವಾವಸು ಸಂವತ್ಸರದಲ್ಲಿ ಯಾರಿಗೆಲ್ಲ ಅಪಜಯ ಆಗಿತ್ತೋ, ಪರಾಭವ ಆಗಿತ್ತೋ ಅವರಿಗೆಲ್ಲ ಈಗ ಜಯ ಸಿಗಲಿಕ್ಕಿದೆ. ಮತ್ತು ಯಾರಿಗೆಲ್ಲ ಆ ಒಂದು ವಿಶ್ವಾದ್ಯಂತದಲ್ಲಿ ಯಾರೆಲ್ಲ ಅಹಂಕಾರದಿಂದ ಮೆರೀತಾ ಇದ್ರು ಅವರಿಗೆಲ್ಲರಿಗೂ ಕೂಡ ಅಪಜಯ, ಪರಾಭವ ಉಂಟಾಗ್ಲಿಕ್ಕಿದೆ. ಹೇಗೆ ಇದು ಸಾಧ್ಯ, ಯಾವ ಆಧಾರದ ಮೇಲೆ ನೀವು ಹೇಳ್ತೀರಿ ಅಂತ ನಮ್ಮನ್ನು ಕೇಳಬಹುದು. ಖಂಡಿತವಾಗಿಯೂ ಈ ಬಾರಿಯ ಪರಾಭವ ಸಂವತ್ಸರ ಅತ್ಯಂತ ವಿಶಿಷ್ಟವಾಗಿ ಪ್ರಾರಂಭವಾಗಿದ್ದು ಸಾಮಾನ್ಯ ಎಲ್ಲರಿಗೂ ಕೂಡ ಗಮನಕ್ಕೆ ಇದೆ ಅಂತ ನಾವು ಭಾವಿಸ್ತೇವೆ. ವಿಶೇಷವಾಗಿ ಇವತ್ತು ಬೆಳಗ್ಗೆ ಸೂರ್ಯೋದಯಕ್ಕೆ ಸಿಕ್ಕಿದ್ದು ಅಮಾವಾಸ್ಯೆ. ಪ್ರಥಮ ತಿಥಿ ಈಗ ಇದ್ದು ನಾಳೆ ಸೂರ್ಯೋದಯಕ್ಕೆ ಸಿಗದ ಸ್ಥಿತಿಯಲ್ಲಿ ಇದೆ. ಅಮಾವಾಸ್ಯೆ ಎಂದು ಪ್ರಾರಂಭವಾದಂತಹ ಈ ಒಂದು ಪರಾಭವ ಸಂವತ್ಸರ ಸೂರ್ಯೋದಯಕ್ಕೆ ಪ್ರಥಮ ಮಿತಿ ಸಿಗದೇ ಇರುವಂತಹ ಒಂದು ಅವಸ್ಥೆಯಲ್ಲಿಯೂ ಕೇತುಗ್ರಸ್ತ ಕಾಳಸರ್ಪಯೋಗದಲ್ಲಿಯೂ ಪ್ರಾರಂಭವಾಗಿದೆ. ಹಾಗಾಗಿ ಎಲ್ಲಿ ಕೇತು ಮೋಕ್ಷಕಾರಕ, ಮೋಕ್ಷತ್ವವೇ ಮನುಷ್ಯ ಧರ್ಮಾರ್ಥ ಕಾಮ ಮೋಕ್ಷಾರ್ಥಂ. ಪ್ರತಿ ಪೂಜೆಯಲ್ಲಿ ಪ್ರತಿಯೊಬ್ಬರು ಕೂಡ
ಮೊದಲ ಸಂಕಲ್ಪದಲ್ಲಿ ತೆಗೆದುಕೊಳ್ಳುವಂತ ವಿಚಾರವೇ ಧರ್ಮಾರ್ಥ ಕಾಮ ಮೋಕ್ಷ. ಈ ಭೂಮಿಗೆ ಬಂದ ಮೇಲೆ 84 ಲಕ್ಷ ಚರಾಚರ ಜೀವಿಗಳ ಆ ಭಗವಂತನ ಸೃಷ್ಟಿಯಲ್ಲಿ ಕೊನೆಯ ದೇಹ ನಮ್ಮದಾಗಿದೆ. ಅಂದ್ರೆ ನಮ್ಮೊಳಗಿರುವ ಆತ್ಮ ಅನೇಕ 84 ಲಕ್ಷ ಚರಾಚರ ಕೊನೆಯ ಜನ್ಮಕ್ಕೆ ಈ ದೇಹಕ್ಕೆ ಬಂದು ಸೇರ್ಕೊಂಡಿದೆ, ಎಲ್ಲ ಜೀವವನ್ನ ಸೇರ್ಕೊಂಡು. ಹಾಗಾಗಿ ಇದು ಮೋಕ್ಷ ಜನ್ಮ. ಒಂದು ಆತ್ಮ ಬಂದು ದೇಹವನ್ನು ಸೇರ್ತಾ ಸೇರ್ತಾ ಈ ಒಂದು ಮನುಷ್ಯ ಜನ್ಮಕ್ಕೆ ಬಂತು ಅಂದ್ರೆ ಅದು ಕೊನೆಯದಾದಂತಹ ಶರೀರವನ್ನ ಪಡೆಯುವಂತಹ ವ್ಯವಸ್ಥೆ, ಅದೇ ಮೋಕ್ಷ ಜನ್ಮ. ಈ ಶರೀರ ಪಡೆದ ತಕ್ಷಣ ಎಲ್ಲರಿಗೂ ಮೋಕ್ಷ ಸಿಗ್ತದೆ ಕೇಳಿದ್ರೆ ಸಿಗ್ತದೆ. ಯಾವಾಗ ಕೇಳಿದ್ರೆ ಎಷ್ಟು ಮನುಷ್ಯ ಜನ್ಮದಲ್ಲಿ ಅಂತ ಗೊತ್ತಿಲ್ಲ, ಕೋಟಿಗೊಬ್ಬರಿಗೆ ಮೋಕ್ಷ ಅಂತ ಹೇಳ್ತಾರೆ. ಹಾಗಾಗಿ ಆ ಭಗವಂತನಲ್ಲಿ ಲೀನವಾಗುವ ಪರಮಾನಂದ ಪರಿಸ್ಥಿತಿಯನ್ನ ತೆಗೆದುಕೊಳ್ಳಿಕ್ಕೆ ಪಡೆಯುವುದಕ್ಕೋಸ್ಕರವಾಗಿ ಅನೇಕರು ನಿರಂತರ ತಪಸ್ಸು ಇತ್ಯಾದಿಗಳನ್ನು ಮಾಡ್ತಾ ಬರ್ತಾರೆ. ಅಂಥವರಿಗೆ ತಪಸ್ಸಿನ ಫಲ ಸಿಗುವಂತಹ ಅದ್ಭುತವಾದಂತಹ ಪರಾಭವ ಸಂವತ್ಸರ. ಈ ಒಂದು ಜೀವನ್ ಮರಣ ವ್ಯವಸ್ಥೆಯಲ್ಲಿ ಅದನ್ನು ಗೆಲ್ಲುವಂತಹ ಮತ್ತು ಈ ಜೀವನ್ ಮರಣ ವ್ಯವಸ್ಥೆಯನ್ನ ಪರಾಭವಗೊಳಿಸ್ತಕ್ಕಂತಹ ವ್ಯವಸ್ಥೆ ಕೇತುಗ್ರಸ್ತ ಕಾಳಸರ್ಪ ಯೋಗಕ್ಕಿದೆ. ಕೇತುವಿನಿಂದ ಮೋಕ್ಷವೇ ಕಾರಣವಾಗುವುದರಿಂದಾಗಿ ಮೋಕ್ಷಾರ್ಥಿಗಳಿಗೆ ಅತ್ಯಂತ ಉತ್ತಮವಾದ ಸಂವತ್ಸರ ಅಂತಾನೆ ಇದನ್ನ ಪರಿಗಣಿಸಬಹುದು. ಇನ್ನು ಯಾರೆಲ್ಲ ಲೌಕಿಕವಾದ ಸುಖವನ್ನ ಅತಿಯಾಗಿ ಪಡೆಯಲು ಬಯಸುತ್ತಾ ಸ್ವಾಭಾವಿಕವಾಗಿ ಲೌಕಿಕ ಸುಖವನ್ನು ಅತಿಯಾಗಿ ಬಯಸುವಾಗ ಸ್ವಾರ್ಥದ ಪರಾಕಾಷ್ಠೆಯನ್ನು ತಲುಪಿರ್ತಾರೆ. ಸ್ವಾರ್ಥ ಬಂತು ಅಂದಾಗ ಅಹಂಕಾರದ ಪರಾಕಾಷ್ಠೆಯಲ್ಲಿ ಇರ್ತಾರೆ. ಹಾಗಾಗಿ ಸಿಟ್ಟು, ಅಳು, ಬೇಸರ ಇತ್ಯಾದಿಗಳ ಪ್ರಕ್ರಿಯೆ ಜಾಸ್ತಿಯೇ ಇರ್ತದೆ. ಆದ್ದರಿಂದಾಗಿ ಯಾರಿಗೆ ಈ ಒಂದು ಅಹಂಕಾರದ ಒಂದು ಲಕ್ಷಣಗಳು ಕಂಡು ಬರ್ತದೆ, ಇದು ಅಷ್ಟೂ ಕೂಡ ಆಸೆಗೆ ಮೂಲವಾಗಿದ್ದು, ಆಸೆಯೇ ದುಃಖಕ್ಕೆ ಮೂಲ, ಆಶಾಹಿ ದುಃಖಸ್ಯ ಮೂಲಂ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಆಸೆಯೇ ಮೂಲ ದುಃಖಕ್ಕೆ ಕಾರಣ. ದುಃಖ ಆಗುವುದು ಮನಸ್ಸಿಗೆ, ಬುದ್ಧಿಗೋ ಕೈಕಾಲಿಗೋ ಅಲ್ಲ. ಆದ್ದರಿಂದಾಗಿ ಈ ಚಂದ್ರನನ್ನ ಆಧರಿಸಿ ಆಗ್ತಾ ಇರ್ತಕ್ಕಂಥದ್ದು ಈ ಒಂದು ಚಾಂದ್ರಮಾನ ಯುಗಾದಿ. ಚಂದ್ರ ಮನಃಕಾರಕ ಮತ್ತು ಮಾತೃಕಾರಕ. ನಿತ್ಯ ತಾಯಿ ನಮಸ್ಕಾರವನ್ನ, ತಂದೆ ನಮಸ್ಕಾರ ಮಾಡ್ತಾ ಇದ್ದವರಿಗೆ ಅಹಂಕಾರವೆನ್ನುವ ಅಜ್ಞಾನ ಜಾಸ್ತಿ ಅವರನ್ನ ಬಾಧಿಸುವುದಿಲ್ಲ. ಆದ್ದರಿಂದ ಅವರಿಗೆ ಜಯ ಆಗುವಂತಹ ಯೋಗವೇ ಪರಾಭವ ಸಂವತ್ಸರ. ಯಾರು ನಿತ್ಯ ತಾಯಿ ತಂದೆಯನ್ನು ನಮಸ್ಕರಿಸಿ ಬರ್ತಾ ಇದ್ದಾರೋ ಅವರು ಅಹಂಕಾರವೆನ್ನುವಂತಹ ಆ ಪಟ್ಟಕ್ಕೆ ಹೋಗದೆ, ಸ್ವಾರ್ಥಿಗಳಾಗದೆ, ಅತಿಯಾದ ಲೌಕಿಕ ಆಸೆಗೆ ಬೀಳದೆ ಅವರು ತಮ್ಮ ಮನಸ್ಸಿನ ಒಂದು ಪರಿಧಿಯಲ್ಲಿ, ಒಂದು ಸಂಸ್ಕಾರದ ಪರಿಧಿಯಲ್ಲಿ ಇರ್ತಾರೆ. ಹಾಗಾಗಿ ಯಾರು ಈ ಸಂಸ್ಕಾರದ ಪರಿಧಿಯನ್ನು ಮೀರಿರ್ತಾರೆ ಅವರಿಗೆ ಲೌಕಿಕವಾದ ಆಸೆ ಹೆಚ್ಚಾದಾಗ ಈ ಸಂಪೂರ್ಣವಾದಂತಹ ಲೌಕಿಕವಾದ ಆಸೆಯನ್ನ ಸಂಪೂರ್ಣವಾಗಿ ಯಾರ್ಯಾರೆಲ್ಲ ಅತಿಯಾಗಿ ಆಸೆ ಪಡ್ತಾರೋ ಅದು ಅಹಂಕಾರವಾಗಿ, ಸ್ವಾರ್ಥವಾಗಿ ಪರಿಣಮಿಸ್ತಾ ಅದು ಕೊನೆಗೆ ಲೌಕಿಕವಾದಂತಹ ಯಾವ ಆಸೆಗಳಿಗೆ ಹೊಡೆತ ಬರುವುದೇ ಈ ಕೇತುಗ್ರಸ್ತ ಕಾಳಸರ್ಪ ಯೋಗದಿಂದ. ದೇವ್ರೆ, ನೀನೊಬ್ಬ ನಿಧಿಯ ಅನ್ನೋದನ್ನ ಮರೆತು ಯಾರು ನಿತ್ಯ ಜೀವನವನ್ನ ಮಾಡ್ತಾ ಇದ್ದಾರೆ ಅವರಿಗೆ ಅಹಂಕಾರದ ಆ ಒಂದು ಪರಿಧಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಕೇತುವಿನ ಒಂದು ಪರಿಣಾಮದಿಂದಾಗಿ, ಕೇತುಗ್ರಸ್ತ ಪರಾಭವ ಸಂವತ್ಸರವಾಗಿದ್ದರಿಂದಾಗಿ ಜಗತ್ತಿನಲ್ಲಿರುವಂತಹ ಲೌಕಿಕ ಆಸೆಗಳಿಗೆ ಅತಿಯಾಗಿ ಬಲಿಯಾದಂತಹ ಹಣದ ಹಿಂದೆ ನಿರಂತರವಾಗಿ ಓಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಸ್ವಾಭಾವಿಕವಾಗಿ ಸಂಪೂರ್ಣವಾದ ಹೊಡೆತ ಬಂದು ಭಗವಂತನೆಡೆಗೆ ಬಂದು ಮೋಕ್ಷದ ಚಿಂತನೆ, ಆತ್ಮಚಿಂತನೆಯನ್ನು ಮಾಡಲಿಕ್ಕೆ ಯೋಗ್ಯವಾದ ಸಂವತ್ಸರ ಪರಾಭವ ಸಂವತ್ಸರ. ಆದ್ದರಿಂದಾಗಿ ಕೇತುಗ್ರಸ್ತ ಪರಾಭವ ಸಂವತ್ಸರ ಸಿಂಹ ರಾಶಿಯಲ್ಲಿ ಕೇತುವು ಹಾಗೂ ಕುಂಭ ರಾಶಿಯಲ್ಲಿ ರಾಹು ಇರುವಂಥದ್ದು. ಕೇತುವಿಂದ ಮೊದಲು ಬಾಧಿತನಾಗುವಂತನು ಗುರುವಾಗಿಯೂ ಈ ರೀತಿಯಾಗಿ ಕಂಡು ಬರುವುದರಿಂದಾಗಿ ಆ ವಿದ್ಯೆ ಜ್ಞಾನಕಾರಕನಾದಂತಹ ಯಾವ ಗುರುವು ಅಲ್ಲಿ ಆ ಕೇತುವಿನಿಂದ ಮೊದಲು ಬಾಧಿತನಾಗಿ ಕಾಣುವುದರಿಂದಾಗಿ ಈ ಪರಾಭವ ಸಂವತ್ಸರದಲ್ಲಿ ಯಾರಿಗೆಲ್ಲ ಅವರ ವಿದ್ಯಾ ವಿವಾದ ಯಧನಂ ಮದಾಯ ಶಕ್ತಿ ಪರೇಶಾಂ ಪರಪೀಡನಾಯ ಎನ್ನುವಂತಹ ಸುಭಾಷಿತಕಾರನ ವಚನದಂತೆ ಯಾರೆಲ್ಲ ತಮ್ಮ ವಿದ್ಯೆಯನ್ನು ಅಹಂಕಾರಕ್ಕಾಗಿ ಬಳಸ್ತಾರೋ ಆ ವಿದ್ಯೆ ಅಹಂಕಾರಕ್ಕಾಗಿ ಬಳಸಿದಂಥವರಿಗೆಲ್ಲ ಆ ಗುರುವು ಅವರ ಜ್ಞಾನವನ್ನ ಹೊಡೆತ ತರುವಂತ ಗುರುವೇ ಆ ಕೆಲಸವನ್ನು ಮಾಡ್ತಾನೆ. ಕೇತುಗ್ರಸ್ತನಾಗಿರುವಂತಹ ಗುರು ಖಂಡಿತವಾಗಿ ಆ ಕೆಲಸ ಮಾಡ್ತಾನೆ. ಹಾಗಾಗಿ ಯಾರಿಗೆ ಅಹಂಕಾರ, ಸಂಸ್ಕಾರ ಹೀನತೆ ಎಲ್ಲಿದೆಯೋ ಆ ಗುರುವು ಸಂಸ್ಕಾರಕಾರಕ, ಕನಕ ವರ್ಣ ಅಂತ ಕರಿತೇವೆ. ದೇವಗುರು ವಾಕ್ಪತಿ ಬೃಹಸ್ಪತಿ. ಹಾಗಾಗಿ ಮಾತಿನ ಮೂಲಕವೇ ನಮ್ಮ ಎಲ್ಲ ರಜೋಗುಣ ತಮೋಗುಣಾದಿಗಳು ಕಂಡು ಬರ್ತಕ್ಕಂಥದ್ದು. ಎಷ್ಟು ಪ್ರಮಾಣದ ಅಹಂಕಾರ ಒಂದು ವ್ಯಕ್ತಿಗಿದೆ, ಎಷ್ಟು ಪ್ರಮಾಣದ ಆ ಒಂದು ಸ್ವಾರ್ಥ ಒಂದು ವ್ಯಕ್ತಿಗಿದೆ ಅನ್ನುವುದು
ಅದರ ಆಧಾರದ ಮೇಲೆ ಅಷ್ಟು ಪ್ರಮಾಣದ ಪಾಪಾಂಶ ಪೂರ್ವ ಜನ್ಮದಿದೆ. ಅದಕ್ಕೋಸ್ಕರವಾಗಿ ಕೇತು ಅವರಿಗೆ ಲೌಕಿಕವಾದ ತೊಂದರೆಯನ್ನು ಕೊಡುವ ಮೂಲಕ ಪರಾಭವ ಸಂವತ್ಸರದಲ್ಲಿ ಸೋಲಿಸುವುದು ಖಂಡಿತ. ಆದ್ದರಿಂದಾಗಿ ಸಮಸ್ತರಿಗೂ ಕೂಡ ಅಹಂಕಾರ ಅತ್ಯಂತ ಇದ್ದವರು ಕೂಡ ನಿರಹಂಕಾರದ ದಾರಿಯನ್ನು ಹಿಡುವುದು ಅನಿವಾರ್ಯವಾಗಿ ಮಾಡುವುದೇ ಪರಾಭವ ಸಂವತ್ಸರದ ಕೆಲಸ. ವಿಶ್ವದಾದ್ಯಂತ ಈ ಅಹಂಕಾರದ ಪರಿಧಿ ಎಲ್ಲಿವರೆಗೆ ಹೋಗಿತ್ತೋ ಅದಕ್ಕೆ ಸಂಪೂರ್ಣವಾದಂತ ಉತ್ತರವನ್ನ ಈ ಪರಾಭವ ಸಂವತ್ಸರ ಕೊಡ್ತಾ ಇದೆ. ಹಾಗಾಗಿ ಭಕ್ತಾದಿಗಳಲ್ಲಿ ನನ್ನ ಮೊದಲ ವಿಜ್ಞಾಪನೆ ಏನು ಅಂತಂದ್ರೆ, ಇವತ್ತು ನೋಡಿ ಪಂಚಾಂಗ ಶ್ರವಣ ಈ ಒಂದು ಸಂವತ್ಸರದ ಒಂದು ವಿಶೇಷವಾದಂತಹ ದಿನದ ಈ ಒಂದು ಪಂಚಾಂಗ ಶ್ರವಣವನ್ನ ಕೇಳುವವರ ಸಂಖ್ಯೆ ಕಡಿಮೆ ಆಗಿದೆ. ಬಹುಶಃ ಮುಂದಿನ ವರ್ಷ ಜಾಸ್ತಿ ಆಗ್ಬೋದು. ಈ ವರ್ಷ ಬಿದ್ದ ಹೊಡೆತ ಅವರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ಬೋದು, ಹಾಗೆ ಇಲ್ಲಿ ಚೇರ್ಗಳ ಮೇಲೆ ಕೂತ್ಕೊಂಡು ಕೇಳುವ ಹಾಗೆ ಮಾಡ್ಬೋದು. ಎಲ್ಲಿವರೆಗೆ ಅಂತಂದ್ರೆ, ಯಾವತ್ತು ಮನುಷ್ಯನಿಗೆ ದಿನವನ್ನ ತನಗೋಸ್ಕರವಾಗಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಕೇವಲ ಹಣಕ್ಕೋಸ್ಕರವಾಗಿ ಇಟ್ಕೊಳ್ತಾ ಬರ್ತಾ ಇದ್ದಾನೆ. ಇದು ಅತಿಯಾದಂತಹ ದೊಡ್ಡ ಸಮಸ್ಯೆಯನ್ನ ಪ್ರತಿನಿತ್ಯ ಹುಟ್ಟಾಗ್ತಾ ಇದೆ. ಹಾಗಾಗಿ ಸ್ವಶಾಂತಿ ಕದಡಿ ಹೋಗ್ತಾ ಇದೆ. ಅದಕ್ಕಾಗಿ ಪರಾಭವ ಸಂವತ್ಸರ ಅತಿ ಅದ್ಧೂರಿಯಾಗಿ ಕಾಳಸರ್ಪ ಯೋಗದ ಜೊತೆಗೆ ತನ್ನ ಒಂದು ಬರುವಿಕೆಯನ್ನ ಮಾಡಿದೆ. ಇಂತಹ ಒಂದು ಕಾಳಸರ್ಪ ಯೋಗ ಈ ಒಂದು ಸಂವತ್ಸರ ತಿಥಿವಾರ ನಕ್ಷತ್ರ ಯೋಗಕರಣ ಎನ್ನುವ ಪಂಚ ಅಂಗಗಳನ್ನು ಆಧರಿಸಿ ಇದು ಪ್ರಾರಂಭವಾಗ್ತಾ ಇದೆ ಅಂತ ನಾನು ಏನು ಹೇಳಿದೆ, ಇದನ್ನೇ ಪಂಚಾಂಗ ಅಂತ ಕರಿತೀವಿ. ಭಾರತೀಯ ಸನಾತನ ಪರಂಪರೆ ಋಷಿ ಸಂತತಿಯಾಗಿದೆ. ಋಷಿ ಸಂತತಿಯಿಂದ ಬಂದಂತ ನಾವು ಋಷಿ ಸಂಸ್ಕೃತಿಯನ್ನ ಮರೆತರೆ ಸಂಪೂರ್ಣವಾಗಿ ಈ ನೆಲದಲ್ಲಿ ನಾವು ಬದುಕಲು ಅಯೋಗ್ಯರಾಗ್ತೇವೆ. ಹಾಗಾಗಿ ಪ್ರತಿ ಒಂದು ಸಂಸ್ಕೃತಿಯ ಒಂದು ತಿಲಕವನ್ನು ಇಡುವುದರಿಂದ ಹಿಡಿದು ನಮ್ಮ ಸಂಸ್ಕೃತಿಯ ಪ್ರತಿಯೊಂದು ಆಚರಣೆಯು ಕೂಡ ಭಗವಂತನಡೆಗೆ ಕರೆದುಕೊಂಡು ಹೋಗುವ, ಭಾರತದಲ್ಲಿ ಮಾತ್ರ ಭಕ್ತಿ ಎನ್ನುವಂತಹ ವಸ್ತು ಇರುವುದರಿಂದಾಗಿ ಭಕ್ತಿಪೂರ್ವಕವಾದ ಆರಾಧನೆಯ ಮೂಲಕವಾಗಿ ಸಂಪೂರ್ಣವಾಗಿ ಜಗತ್ತಿನ ಎಲ್ಲಿ ಹುಟ್ಟಿದರೂ ಕೂಡ ಭಾರತದಲ್ಲಿ ಹುಟ್ಟಿದವರು ಪುಣ್ಯಾತ್ಮರಾಗ್ತಾರೆ. ಇಲ್ಲಿ ಮಾತ್ರ ಪುಣ್ಯ ಸಂಪಾದನೆಗೆ ಯೋಗ್ಯವಿರುವಂತಹ ಒಂದು ಸ್ಥಳ ಎಂಬುದಾಗಿ ಋಷಿ ಸಂತತಿಯವರಾದಂತಹ ನಾವೆಲ್ಲ ತಿಳಿದುಕೊಳ್ಳಲೇಬೇಕು. ಋಷಿಯ ಮಕ್ಕಳಾಗಿದ್ದೇವೆ ನಾವು. ಹಾಗಾಗಿ ಈ ಅನೇಕ ಋಷಿಗಳಿಂದ ಬಂದಂತ ನಾವು ಜಾಗತಿಕ ಮಟ್ಟದಲ್ಲಿ ಎಲ್ಲಿ ಇಡೀ ಭೂಮಿಯಲ್ಲಿ ಯಾವ್ಯಾವ ದೇಶಗಳು ಇನ್ನು ನಾಗರಿಕತೆ ಎನ್ನುವ ಶಬ್ದವನ್ನೇ ಅರ್ಥೈಸಿಕೊಂಡಿರಲಿಲ್ಲವೋ, ಇನ್ನು ಅವರ ಜನ್ಮ ಮನುಷ್ಯ ಜನ್ಮ ಎನ್ನುವ ಅರ್ಥವೇ ಅವರಿಗೆ ಆಗಿರಲಿಲ್ಲವೋ, ಅಂತಹ ಸಂದರ್ಭದಲ್ಲಿಯೇ ಇಲ್ಲಿ ವೇದದಂತಹ ಜಗತ್ತಿನ ರಹಸ್ಯವನ್ನು ಹೇಳ್ತಕ್ಕಂತಹ, ಜನ್ಮದ ರಹಸ್ಯವನ್ನು ಹೇಳ್ತಕ್ಕಂತಹ ಮಹಾವೇದಗಳ ಸೃಷ್ಟಿಯಾಗಿ ಸಮಸ್ತರು ಕೂಡ ವೇದಾಧ್ಯಯನಗಳು ಆಗಿದ್ರು ಕೂಡ. ಹಾಗಾಗಿ ಜಗತ್ತಿನ ರಹಸ್ಯವನ್ನು ತಿಳಿದು ತಪಸ್ಸನ್ನು ಮಾಡ್ತಾ ಇದ್ದಂತಹ ಋಷಿ ವಿಜ್ಞಾನಿಗಳು ಅದು ಎಷ್ಟು ಒಂದು ನಮಗೆ ಕೊಟ್ಟು ಹೋಗಿದ್ದಾರೆ, ಅದನ್ನು ಅರ್ಥೈಸಿಕೊಳ್ಳೋದಕ್ಕೂ ಇವತ್ತಿನ ಜನರಿಗೆ ಅಸಾಧ್ಯವಾಗಿದೆ. ಯಾಕೆಂದ್ರೆ ಇವತ್ತಿನವರೆಲ್ಲ ತಿಳ್ಕೊಂಡು ಬಿಟ್ಟಿದ್ದಾರೆ, ಎಲ್ಲ ವಿಜ್ಞಾನ ವಿದೇಶದಿಂದ ನಾವು ತಗೊಳ್ಬೇಕು, ಅಲ್ಲಿ ತುಂಬಾ ವಿಜ್ಞಾನ ಇದೆ. ಖಂಡಿತ ಇಲ್ಲ. ಇಲ್ಲಿರುವುದನ್ನ ಗ್ರಂಥವನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಅಧ್ಯಯನ ಮಾಡಿ ನಮಗೆ ನಾವು ಮಾಡಿದ್ದು ಅಂತ ತೋರಿಸ್ತಿದ್ದಾರೆ. ನಮ್ಮ ಋಷಿ ಮುನಿಗಳು ಕಣ್ಣು ಮುಚ್ಚಿಕೊಂಡು ಕಂಡಂತಹ ಗ್ರಹ ಸ್ಥಿತಿಗಳನ್ನ ಇವರು ಇವತ್ತು ಬೈನಾಕ್ಯುಲರ್ ಇಟ್ಕೊಂಡು ನೋಡ್ತಾ ಇದ್ದಾರೆ. ಇದನ್ನ ನಾವು ನೋಡಿ ಅರ್ಥೈಸ್ಕೊಳ್ಬೇಕಾಗಿದೆ. ನೋಡಿ, ಪಂಚಾಂಗ ಇವತ್ತು ಹೊಸ ವರ್ಷ ಭೂಮಿ ಸೃಷ್ಟಿಯ ದಿನದಂದು ಯಾವಾಗ ಎಲ್ಲಿಂದ ತನ್ನ ಚಲನೆಯನ್ನು ಪ್ರಾರಂಭಿಸಿತೋ ಅದೇ ಬಿಂದುವಿಗೆ ಇವತ್ತು ಮತ್ತೆ ಪುನಃ ಅಲ್ಲಿ ಬಂದು ಸೇರಿದೆ. ಹಾಗಾಗಿ ಅದನ್ನ ಹೊಸ ವರ್ಷ ನಮ್ಮ ಚೈತನ್ಯ ಎಲ್ಲ ಗಿಡ ಮರಗಳಲ್ಲಿ ಪ್ರಕೃತಿಯಲ್ಲಿ ಕಾಣುತ್ತೆ. ಪ್ರಕೃತಿ ಮಾತೆ ಕಂಗೊಳಿಸ್ತಾಳೆ. ಈ ಪ್ರತಿ ಒಂದು ವರ್ಷವೂ ಕೂಡ ಈ ದಿನದಿಂದ ಪ್ರಾರಂಭವಾಗುವುದು. ಚೈತ್ರ ಮಾಸ ಕೃಷ್ಣ ಪಕ್ಷ ಪ್ರಥಮದಿಂದ ಪ್ರಾರಂಭವಾಗುತ್ತೆ. ಹಾಗಾಗಿ ಅನೇಕರಿಗೆ ಗೊತ್ತಿಲ್ಲ, ರಾತ್ರಿ 12:01 ಏನು AM ಅಂತ ಹೇಳ್ಕೊಂಡು ಅವತ್ತು ಸ್ಯಾಟರ್ಡೆ ಇದ್ರೆ ಸಂಡೇ ಪ್ರಾರಂಭವಾಯಿತು ಎನ್ನುವಂತಹ ವೈಜ್ಞಾನಿಕ ಮೌಢ್ಯತೆಯನ್ನ ನಾವು ನಿರಂತರ ನೋಡ್ತಾ ಇದ್ದೇವೆ. ಕೆಲವರಿಗೆ ಇದನ್ನು ಕೇಳಿದ ತಕ್ಷಣ ಸಿಟ್ಟು ಬರ್ಬೋದು. ಯಾಕೆ ಅಂತ ಕೇಳಿದ್ರೆ, ಎಲ್ಲರೂ ನಮ್ಮ ಧಾರ್ಮಿಕ ಮೌಢ್ಯತೆ ಅಂತ ಹೇಳ್ತಾರೆ, ಈ ಭಟ್ರು ಮಾತ್ರ ಬಂದ್ಕೊಂಡು ಯಾಕೆ ವೈಜ್ಞಾನಿಕ ಮೌಢ್ಯತೆ ಹೇಳ್ತಾ ಇದ್ದಾರಲ್ಲ ಅಂತ. ಖಂಡಿತವಾಗಿ ಹೌದು. ನಾನು ಅನೇಕ ವಿಜ್ಞಾನಗಳಲ್ಲಿ ಇಸ್ರೋ ಡೆಪ್ಯೂಟಿ ಡೈರೆಕ್ಟರ್ಗಳು ಕೂಡ ನಮ್ಮ ಮನೆಗೆ ಬಂದಾಗ ಈ ಪ್ರಶ್ನೆಗಳನ್ನೆಲ್ಲ ಕೇಳಿದಾಗ, ಹೌದು, ಭಾರತೀಯ ಋಷಿ ಮುನಿಗಳು ಕೊಟ್ಟದ್ದೇ ನಿಜವಾದ ವಿಜ್ಞಾನ, ಇವತ್ತು ಅದನ್ನ ಬೆಳೆಸ್ತಾ ಇದ್ದೇವೆ ಹೊರತು ನಾವು ಇನ್ನೂ ತುಂಬಾ ಮುಂದೆ ಹೋಗುದಿದೆ ಅಂತ ಹೇಳಿದ್ರು. ಹಾಗಾಗಿ ಯಾವ ರಾತ್ರಿ 12:01 ಅದು ರಾತ್ರಿ ನೈಟ್ ಆಗಿರುತ್ತೆ, ಸನ್ನೂ ಇರೋದಿಲ್ಲ, ಡೇನೂ ಇರೋದಿಲ್ಲ. ಸಂಡೇ ಹೇಗಾಗತ್ತೆ? ವಾಷಿಂಗ್ಟನ್ ನಲ್ಲಿ ಬೆಳಗಾಗೋದನ್ನ ನಾವಿಲ್ಲಿ ಬೆಳಗುವಂತ ಆಚರಿಸ್ತೀವಿ ಅಂತಂದ್ರೆ ನಮ್ಮಂತ ಮೂರ್ಖರು ಇನ್ಯಾರಿದ್ದಾರೆ? ಇದನ್ನೇ ವೈಜ್ಞಾನಿಕ ಮೌಢ್ಯತೆ ಅಂತ ಹೇಳಿದ್ರು. ಹಾಗಾಗಿ
ದಿನ ಹುಟ್ಟುವುದು ದಿನಕರನಿಂದ. ಇವತ್ತಿನ ಸೂರ್ಯೋದಯ ಪ್ರಾರಂಭವಾದಾಗಿನಿಂದ ಹೊಸ ಯುಗಾದಿ ಪ್ರಾರಂಭವಾಯಿತು. ಸೂರ್ಯೋದಯದಿಂದ ಸೂರ್ಯೋದಯದವರೆಗೆ ಒಂದು ದಿನ ಭೂಮಿ ತನ್ನ, ನಾವು ಪೂರ್ವ ಅಂತ ದಿಕ್ಕನ್ನು ಹೇಳ್ತೇವೆ. ಪೂರ್ವ ಅಂದ್ರೆ ಮೊದಲು ಅಂತ ಅರ್ಥ. ಬೆಳಕು ಬರುವ ಮೊದಲ ದಿಕ್ಕನ್ನ ಪೂರ್ವ ದಿಕ್ಕು ಅಂತ ಕರೆದಿವಿ. ಪಶ್ಚಾತ್ ಅಸ್ತಮ್ಯೇತಿ ಪಶ್ಚಿಮಂ, ಆ ಬೆಳಕು ಕೊನೆಗೆ ಅಸ್ತವನ್ನು ಹೊಂದಿದ್ರೆ ಪಶ್ಚಿಮ ಅಂತ ಕರೆದ್ವಿ. ಹೀಗೆ ನಮ್ಮ ಋಷಿಮುನಿಗಳು ಒಂದೊಂದು ದಿಕ್ಕಿನ ಹೆಸರಿಗೂ ಕೂಡ ಅರ್ಥವಿಲ್ಲದೆ ಯಾವ ಶಬ್ದವನ್ನು ಬಳಸಿಲ್ಲ. ಈ ರೀತಿಯಾಗಿರುವಾಗ ಯಾವ ಪೂರ್ವ ದಿಕ್ಕಿನಿಂದ ಸೂರ್ಯ ಉದಯ ಆಗ್ತಾನೆ, ಮತ್ತೆ ಆ ಸೂರ್ಯ ಉದಯದ ಒಂದು ಬಿಂದುವಿಗೆ ಭೂಮಿ ಬಂದಾಗ ಒಂದು ದಿನ ಆಗತ್ತೆ. ತನ್ನ ಮೈ ಸುತ್ತ ತನ್ನನ್ನ ತಾನು ಸುತ್ತಿಕೊಳ್ಳಿಕ್ಕೆ ಒಂದು ದಿನ ತೆಗೆದುಕೊಳ್ಳುತ್ತೆ. ಹೀಗೆ ದಿನಗಣನೆ ಆಗ್ತದೆ ಹೊರತು ಪೇಪರ್ ತಿರುಗಿ ಹಾಕೋದ್ರಿಂದ ಖಂಡಿತ ದಿನಗಣನೆ ಆಗುದಿಲ್ಲ. ಭೂಮಿ ತಿರುಗೋದ್ರಿಂದ ಆಗತ್ತೆ. ಭೂಮಿ ತಿರುಗೋದ್ರಿಂದ ಒಂದು ದಿನ ಆಗತ್ತೆ ಅಂದ್ರೆ ಇಡೀ ವರ್ಷ ಕೂಡ ಭೂಮಿ ತಿರುಗೋದ್ರಿಂದ ಆಗತ್ತೆ ಹೊರತು ಪೇಪರು ಕ್ಯಾಲೆಂಡರ್ ಚೇಂಜ್ ಮಾಡೋದ್ರಿಂದ ಅಲ್ಲ. ಹಾಗಾಗಿ ಭೂಮಿ ಯಾವ ಬಿಂದುವಿನಿಂದ ತನ್ನ ಪಥವನ್ನ, ಆ ಪಥದಲ್ಲಿ ತನ್ನ ಸಂಚಾರ ಪ್ರಾರಂಭ ಮಾಡಿತ್ತೋ ಆ ಒಂದು ಬಿಂದುವಿಗೆ ಇವತ್ತು ಬಂದಿದ್ದೇ ವಿಶೇಷವಾದಂತಹ ದಿನ, ಹೊಸ ಸಂವತ್ಸರ. ಹಾಗಾಗಿ 60 ಸಂವತ್ಸರಗಳಲ್ಲಿ ಅತ್ಯಂತ 60 ಸಂವತ್ಸರಗಳ ಯಾಕೆ ಇತ್ಯಾದಿಗಳು ಬಹಳ ವಿವರಣೆಯನ್ನ ಜ್ಯೋತಿಷ್ ಶಾಸ್ತ್ರಜ್ಞರು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. 60 ವರ್ಷಕ್ಕೆ ಒಮ್ಮೆ ಸಂಪೂರ್ಣ ಪ್ರಕೃತಿಯಲ್ಲಿ ಬದಲಾವಣೆ ಆಗ್ತಾ ಬರುತ್ತೆ. ಹೀಗೆ ಅನೇಕ ವಿಷಯಗಳಿದೆ. ಇವತ್ತು 40ನೆಯ ಸಂವತ್ಸರಕ್ಕೆ ನಾವು ಕಾಲಿಟ್ಟಿದ್ದೇವೆ. ಇವತ್ತಿನ ಈ ಒಂದು ಸಂವತ್ಸರದಲ್ಲಿ ಏನೇನೆಲ್ಲ ಇದೆ ಎಂಬುದಾಗಿ ನೋಡೋಣ. ಮೊದಲನೇದಾಗಿ ನಾವು ನೋಡ್ತಕ್ಕಂಥದ್ದು ಇವತ್ತಿನ ಸಂವತ್ಸರದ ಯಾವ ರಾಜರಿದ್ದಾರೆ ಹಾಗೂ ಅದರ ಅಧಿಪತ್ಯ ಏನು, ನವಗ್ರಹಗಳಿಗೆ ರಾಜತ್ವವನ್ನು ಕೊಡ್ತಕ್ಕಂತಹ ವ್ಯವಸ್ಥೆ ಏನಿದೆ. ನವಗ್ರಹಗಳಲ್ಲಿ ಇದು ನೋಡೋದಕ್ಕೆ ಸ್ವಲ್ಪ ವಿಚಿತ್ರ ಅನ್ಸಿದ್ರು ಇದರ ಹಿಂದಿನ ಸತ್ಯ ಭಾರಿ ದೊಡ್ಡದಾಗಿದೆ. ಇದರ ವೈಜ್ಞಾನಿಕತೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ವರ್ಷಗಟ್ಟಲೆ ಅಧ್ಯಯನ ಬೇಕಾಗುತ್ತೆ. ಇಲ್ಲಿ ಗುರುವೇ ಈ ಬಾರಿಯ ರಾಜನಾಗಿಯೂ, ಸಸ್ಯಾಧಿಪ ಶುಕ್ರನಾಗಿಯೂ, ಮೇಘಾಧಿಪ ಚಂದ್ರನಾಗಿಯೂ, ಮಂತ್ರಿ ಕುಜನಾಗಿಯೂ, ಧಾನ್ಯಾಧಿಪ ಬುಧನಾಗಿಯೂ, ರಸಾಧಿಪ ರವಿಯಾಗಿಯೂ, ಸೇನಾಧಿಪ ಚಂದ್ರನಾಗಿಯೂ, ಅರ್ಘಾಧಿಪ ಚಂದ್ರನಾಗಿಯೂ, ನೀರಸಾಧಿಪ ಗುರುವಾಗಿಯೂ, ಪಶುನಾಯಕ ಕೃಷ್ಣನಾಗಿರುವಂತಹ ಅತ್ಯದ್ಭುತವಾದ ಸಂವತ್ಸರ. ಯಾರ್ಯಾರಿಗೆ ಯಾವ್ಯಾವ ಪಟ್ಟ ಕೊಟ್ಟರು ಸರಿಯಾದಂತಹ ವ್ಯವಸ್ಥೆಯಲ್ಲಿ ಆಡಳಿತ ಮಾಡ್ತಾರೋ ಅಂಥವರೇ ಕೂತಿದ್ದಾರೆ ಈ ಪರಾಭವ ಸಂವತ್ಸರದಲ್ಲಿ. ಹಾಗಾಗಿ ನ್ಯಾಯಕ್ಕೆ ಒಂದು ಬೆಲೆ ಬರ್ತದೆ. ಬಹಳ ಜನ ಕೇಳ್ತಿದ್ರಲ್ಲ, ನಾವ್ ಎಷ್ಟು ಕಷ್ಟಪಟ್ಟರು ನಮಗೆ ದುಃಖ ತಪ್ಪೋದಿಲ್ಲ, ಬೇರೆಯವ್ರು ಎಷ್ಟು ಕೆಟ್ಟದ್ ಮಾಡಿದ್ರು ಅವ್ರಿಗೆ ಒಳ್ಳೆ ತಪ್ತಾ ಇಲ್ಲ. ಇವತ್ತಿನ ಕಾಲ ಬಂದಿದೆ, ಇದೇ ಪರಾಭವ ಸಂವತ್ಸರ. ಹಾಗಾಗಿ ಯಾಕೆಂದ್ರೆ ಇಲ್ಲಿ ರಾಜ ಗುರು ಆಗಿದ್ದಾನೆ. ಗುರು ರಾಜ ಆದ ಮೇಲೆ ಜ್ಞಾನ ಇರುವಂತಹ ವ್ಯಕ್ತಿ ತನ್ನ ಮಂತ್ರಿ ಪದವಿಗೆ ರಾಜನಾಗಿ ಕುಳಿತಿದ್ದಾನೆ. ಯಾವತ್ತೂ ಕೂಡ ಏನೋ ಈ ಧೃತರಾಷ್ಟ್ರ ಆಗಬಾರ್ದು, ಅಂಧರಾಗಬಾರ್ದು. ಅಧಿಕಾರ ಇದ್ದವರಿಗೆ ಜ್ಞಾನ ಬೇಕು, ಮೋಹ ಇರಬಾರ್ದು. ಎಷ್ಟೇ ಜ್ಞಾನ ಇದ್ರು ತನ್ನ ಮಕ್ಕಳು ಎನ್ನುವ ಮೋಹ ಇದ್ದವನು ಧೃತರಾಷ್ಟ್ರ, ಕುರುಡನಾದ. ಹಾಗಾಗಿ ತನ್ನ ಜ್ಞಾನದ ಕುರುಡಿನಿಂದಾಗಿ ರಾಜ್ಯ ಹಾಳಾಗ್ತದೆ. ಹಾಗಾಗಿ ಈ ಒಂದು ಕಲಿಯುಗದ ಈ ಒಂದು ಘಟ್ಟದಲ್ಲಿ ಕೂಡ ಎಲ್ಲಿ ಆ ರಾಜರುಗಳು ಜ್ಞಾನಯುಕ್ತರಾಗಿ ಸಂಸ್ಕಾರಯುಕ್ತರಾಗಿರ್ತಾರೋ ಇದು ಬಹಳ ಮುಖ್ಯ. ಗುರು ಬೃಹಸ್ಪತಿ ವಾಗಧಿಪ ಉತ್ತರದ ದಿಕ್ಕಿನಲ್ಲಿ ನವಗ್ರಹದಲ್ಲಿ ಸ್ಥಾಪನೆ ಆಗ್ತಕ್ಕಂಥವನು. ದೀರ್ಘ ಚತುರಸ್ರ ಮಂಡಲದಲ್ಲಿ ಭಟ್ರು ಪೂಜೆ ಮಾಡ್ತಾರೆ. ಅದು ಕನಕ ವರ್ಣ, ಆ ಸಂಸ್ಕಾರಯುಕ್ತವಾದ ವರ್ಣವನ್ನ ಇಟ್ಟು. ಹಾಗಾಗಿ ಉತ್ತರೋತ್ತರ ಅಭಿವೃದ್ಧಿಗಾಗಿ, ಮನಸ್ಸಿನ ವೈಶಾಲ್ಯತೆಗಾಗಿ, ಆ ವಿಶಾಲ ಮನೋಭಾವನೆಗಾಗಿ ಗುರು ಆರಾಧನೆ. ಚಂದ್ರ ಮನಃಕಾರಕನಾಗಿಯೂ ಗುರುವು ಆ ಒಂದು ಜ್ಞಾನಕಾರಕನಾಗಿ ಗುರುಚಂದ್ರ ಯೋಗವನ್ನೇ ಗಜಕೇಸರಿ ಯೋಗ ಅಂತ ಹೇಳಿರೋದು. ಅದನ್ನೇ ಮನೋಬಲ ಮತ್ತು ಆತ್ಮಬಲ ಅಂತ ಹೇಳಿರೋದು. ಹಾಗಾಗಿ ಅಂತಹ ಒಂದು ವ್ಯವಸ್ಥೆಯಲ್ಲಿ ಗುರುವೇ ಅತ್ಯಂತ ಪ್ರಧಾನನಾಗಿರುವುದರಿಂದಾಗಿ ಈ ಗುರುವಿನ ಆಡಳಿತ ಹೇಗಿರ್ತದೆ, ಸಾಮಾಜಿಕವಾಗಿ ಯಾರು ಅಜ್ಞಾನಿಗಳಾಗಿ ಆಡಳಿತವನ್ನು ಮಾಡ್ತಾ ಇದ್ದಾರೋ ಅವರ ಹಿನ್ನಡೆ ಪ್ರಾರಂಭವಾಗುವ ಪರಾಭವ ಸಂವತ್ಸರ, ಅವರಿಗೆಲ್ಲ ಹಿನ್ನಡೆ. ಅದನ್ನೇ ಪರಾಭವ ಅಂತ ಕರೆದು. ಹಾಗೆಯೇ ಯಾರು ಜ್ಞಾನಕ್ಕೆ ಬೆಲೆಯನ್ನು ಕೊಡದೆ ತಮ್ಮ ಯಾವುದೋ ಸ್ವಾರ್ಥಕ್ಕೆ ತಮ್ಮನ್ನ ಜ್ಞಾನಕ್ಕೆ ಬೆಲೆಯನ್ನು ಕೊಡದೆ ಜ್ಞಾನಿಗಳನ್ನ ದೂರ ಮಾಡ್ತಾ ಅವಮಾನವನ್ನು ಮಾಡ್ತಾ ಯಾರು ಆಡಳಿತ ಮಾಡ್ತಾರೋ ಅವರಿಗೆ ಪರಾಭವ ಆಗುವಂತಹ ಸಮಯ. ಆದ್ದರಿಂದಾಗಿ ನಮ್ಮ ಭರತ ಭೂಮಿ ಸನಾತನ ಧರ್ಮದ ಮೂಲ ಪರಂಪರೆ, ನಿತ್ಯ ಋಷಿ ಪರಂಪರೆಯಲ್ಲಿರ್ತಕ್ಕಂಥ ಇದು ಜ್ಞಾನಕ್ಕೆ ನಿರಂತರವಾಗಿ ಒತ್ತು ಕೊಟ್ಟಂತಹ ಒಂದು ಮಹಾದೇಶ. ಆದ್ದರಿಂದಾಗಿ ಇಲ್ಲಿ ಜ್ಞಾನಿಗಳ ಜ್ಞಾನ ಪಸರಿಸುವ ಸಮಯ ಈ ಒಂದು ಗುರುವಿನ ರಾಜಾಧಿಪತ್ಯದಲ್ಲಿ. ಹಾಗೆ ಸಸ್ಯಾಧಿಪನಾಗಿ ಶುಕ್ರ ಜಲಕಾರಕನಾಗಿಯೂ ಇರುವುದರಿಂದಾಗಿ
ಸಸ್ಯಗಳ ಬೆಳೆ ತುಂಬಾ ಚೆನ್ನಾಗಿ ಆಗುವಂಥದ್ದು, ಸಸ್ಯವು ಸಂಪೂರ್ಣವಾಗಿ ಅತ್ಯಂತ ಪ್ರವರ್ಧಮಾನಕ್ಕೆ ಬರ್ತಕ್ಕಂಥದ್ದು, ಉತ್ತಮ ರೀತಿಯ ಬೆಳೆಗಳು ಲಭ್ಯವಾಗುವ ಯೋಗ. ಶುಕ್ರ ಗೊತ್ತೇ ಇದೆ, ರಾಕ್ಷಸರ ಗುರು ಬ್ರಾಹ್ಮಣ ಶುಕ್ರಾಚಾರ್ಯ ಎಂಬುದಾಗಿ. ಶುಕ್ರಾಚಾರ್ಯ ಬ್ರಾಹ್ಮಣನಾಗಿ ಬಿಳಿಯ ಬಣ್ಣದಲ್ಲಿ ಆ ಒಂದು ಕೋಣದಲ್ಲಿ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು. ಪಂಚೇಂದ್ರಿಯಗಳ ಕಾರಕನಾದಂತಹ ಶುಕ್ರನು ಸತ್ವಗುಣವನ್ನು ಹೊಂದಿರುವುದರಿಂದ ಪಂಚೇಂದ್ರಿಯ ಎನ್ನುವಂತಹ ರಾಕ್ಷಸರನ್ನ ನಿಗ್ರಹ ಮಾಡ್ತಕ್ಕಂತಹ ಗುರು ಸತ್ವಗುಣ, ದೇವಗುಣ. ಹಾಗಾಗಿ ಈ ಪಂಚೇಂದ್ರಿಯಗಳು ರಾಕ್ಷಸರು ಅಂತಂದ್ರೆ ಅತ್ಯಂತ ಭಾಷೆಯಲ್ಲಿ, ಆಂಗ್ಲ ಭಾಷೆಯಲ್ಲಿ ಪವರ್ಫುಲ್ ಅಂತ ಅರ್ಥ, ಅತ್ಯಂತ ಬಲಶಾಲಿ ಅಂತ ಅರ್ಥ ರಾಕ್ಷಸ ಎನ್ನುವ ಶಬ್ದಕ್ಕೆ. ಆದ್ದರಿಂದಾಗಿ ನಮ್ಮ ಇಂದ್ರಿಯಗಳು ಅತ್ಯಂತ ಬಲಶಾಲಿ ಆಗಿರ್ತವೆ. ಹುಟ್ಟಿದಾಗಿನಿಂದ ಅದೆಷ್ಟು ವರ್ಷಗಳ ಕಾಲ ಯಾವುದೇ ತೊಂದರೆ ಆಗದೆ ಕೆಲಸ ಮಾಡ್ತಾ ಇರ್ತಾರೆ. ಅಂತಹ ಒಂದು ಆ ಪಂಚೇಂದ್ರಿಯಗಳು ಮನಸ್ಸಿಗೆ ಕೊಡುವಂತಹ ಅಂಶಗಳೇನಿದೆ, ಆ ಮನಸ್ಸು ಅದನ್ನ ಹೇಗೆ ತೆಗೆದುಕೊಳ್ತದೆ ಅದು ಅವರ ಸಂಸ್ಕಾರದ ಮೇಲೆ ಅವಲಂಬಿತ ಇರುತ್ತೆ. ಆದ್ದರಿಂದಾಗಿ ಇಲ್ಲಿ ಮೇಘಾಧಿಪ ಚಂದ್ರನಿದ್ದಾನೆ. ಅಂದ್ರೆ ಮನಃಕಾರಕ ಚಂದ್ರನು ಮೇಘಾಧಿಪನಾಗಿ ಶೋಭಿಸ್ತಾ ಇದ್ದಾನೆ. ಚಂದ್ರ ಜಲಕಾರಕನಾಗಿ ಸಮುದ್ರವನ್ನು ಸೆಳೆಯುವಂತಹ ಆ ವೈಜ್ಞಾನಿಕ ಸತ್ಯ ಎಲ್ಲರಿಗೂ ಗೊತ್ತೇ ಇದೆ. ಅದರಿಂದಾಗಿ ಸಸ್ಯಾಧಿಪನಾದ ಶುಕ್ರನ ಜೊತೆಗೆ ಮೇಘಾಧಿಪನಾಗಿ ಚಂದ್ರ ನಿನ್ನೆಯೇ ತನ್ನ ಒಂದು ಆರ್ಭಟವನ್ನ ತೋರಿಸಿದ್ದಾನೆ. ಹಾಗಾಗಿ ಈ ಬಾರಿ ಮಳೆ ಬೆಳೆಗಳು ಆ ಚಂದ್ರನಿಂದ ಅತಿ ಬೇಗ ನೀರಿನ ಸೆಳೆತ ಒಳಗಾಗಿ ಅತ್ಯುತ್ತಮವಾದ ಮಳೆ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತವೆ. ಇನ್ನು ಮಂತ್ರಿ ಕುಜ ರಜೋಕಾರಕ, ಹಾಗೂ ಎಲ್ಲಿ ತಪ್ಪಿದೆ ಅಂತ ಹುಡುಕುವುದರಲ್ಲಿ ಅತ್ಯಂತ ದೊಡ್ಡ ಕೆಲಸವನ್ನು ಮಾಡ್ತಕ್ಕಂಥವನು, ಕ್ಷತ್ರಿಯ ಧರ್ಮದ ಒಂದು ಕುರುಹು ಕೂಡ ಹೌದು. ದಕ್ಷಿಣ ದಿಕ್ಕಿನಲ್ಲಿ ತ್ರಿಕೋಣಾಕಾರ ಮಂಡಲದಲ್ಲಿ ಸ್ಥಾಪನೆ ಮಾಡಿ ಕೆಂಪು ಬಣ್ಣದಲ್ಲಿ ಪೂಜೆ ಮಾಡುವಂತಹ ಅಂಗಾರಕ ಗ್ರಹ ಕುಜ ದೋಷ ಎಂಬುದಾಗಿ ನೀವೆಲ್ಲ ಕೇಳಿರ್ತೀರ. ದೋಷ ಯಾವಾಗ ಆಗತ್ತೆ? ಕುಜ ಮಂತ್ರಿ ಆದ್ರೆ ಏನಾಗತ್ತೆ? ಮಂತ್ರಿ ಆದವನು ದೋಷ ಮಾಡ್ತಾನ ಅನ್ನುವಂಥ ಚಿಂತನೆ ಬರ್ತದೆ. ಕುಜ ದೋಷ ಯಾವಾಗ ಆಗತ್ತೆ ಅಂತಂದ್ರೆ ರಜೋಗುಣದ ಆಧಿಕ್ಯತೆಯಲ್ಲಿ. ಸತ್ವ ರಜ ತಮೋ ಗುಣಗಳಿಲ್ಲದೆ ಯಾವ ಒಂದು ಜೀವಿಯೂ ಕೂಡ ಉತ್ಪತ್ತಿ ಆಗುವುದೇ ಇಲ್ಲ. ಅಂಥದ್ರಲ್ಲಿ ಸತ್ವಗುಣ ಜಾಸ್ತಿ. ಈಗ ಉದಾಹರಣೆಗೆ ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಈ ಉದಾಹರಣೆ ಕೊಟ್ಟರೆ ನಿಮಗೆ ಸ್ವಲ್ಪ ಗೊತ್ತಾಗ್ಬೋದು ಅಂತ ಹೇಳ್ತೇನೆ. ಸತ್ವ ರಜ ತಮೋ ಗುಣಗಳಿಗೆ ಬಣ್ಣವನ್ನು ಹೇಳಿದ್ದಾರೆ. ಆ ಒಂದು ನಮ್ಮಲ್ಲಿರುವ ಗುಣ ಭಗವಂತ ಕೂಡ ಹೇಳ್ತಾನೆ, ಗುಣಕರ್ಮ ವಿಭಾಗಶಃ ಅಂತ ಹೇಳಿ. ಆ ಗುಣ ನಾವು ಅವ್ರು ಒಳ್ಳೆಯವರು, ಇವ್ರು ಕೆಟ್ಟವರು, ಅವ್ರಿಗೆ ಒಳ್ಳೆ ಗುಣ ಇದೆ, ಈ ರೀತಿನೇ ಮಾತಾಡ್ತೇವೆ. ಆ ಗುಣ ಶಬ್ದ ಬಂದಿದ್ದೇ ಸತ್ವ ರಜ ತಮೋ ಗುಣದಿಂದ. ಒಂದು ವ್ಯಕ್ತಿಯಲ್ಲಿ ಯಾವ ಗುಣ ಜಾಸ್ತಿ ಇದೆ ಎನ್ನುವುದು ಅದರ ಮೇಲೆ ಅವಲಂಬಿತವಾಗಿ ನಾವು ನಿರ್ಧಾರ ತೆಗೆದುಕೊಳ್ತೇವೆ. ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಮಹಾಕಾಲಿಗೆ ಕಪ್ಪು ಬಣ್ಣ, ಮಹಾಲಕ್ಷ್ಮಿಗೆ ಕೆಂಪು ಬಣ್ಣ, ಹಾಗೂ ಮಹಾಸರಸ್ವತಿಗೆ ಬಿಳಿಯ ಬಣ್ಣವನ್ನು ಹಾಕ್ತಾರೆ. ಈ ರೀತಿಯಾಗಿ ಚಂಡೀ ಪಾರಾಯಣದಲ್ಲಿ ದುರ್ಗಾ ಮಾತೆಯನ್ನು ಆರಾಧನೆ ಮಾಡ್ತಾರೆ. ದುರ್ಗಾ ಮಾತೆಯ ಆರಾಧನೆ ಮಾಡುವಾಗ ಮಹಾಕಾಲಿಗೆ 1 ಅಧ್ಯಾಯ, ಹಾಗೂ ಮಹಾಲಕ್ಷ್ಮಿಗೆ 4 ಅಧ್ಯಾಯ, ಮಹಾಸರಸ್ವತಿಗೆ 8 ಅಧ್ಯಾಯ. ಈ ರೀತಿಯಾಗಿ 13 ಅಧ್ಯಾಯಗಳ ಚಂಡೀ ಪಾರಾಯಣ ಕಂಡು ಬರುತ್ತೆ. ದೇವತ್ವ ಎನ್ನುವುದು ಹೇಗಿರ್ತದೆ ಅಂದ್ರೆ ಈ ಪ್ರಮಾಣದಲ್ಲಿ ಆ ಗುಣಗಳು ಪ್ರತಿ ವ್ಯಕ್ತಿಯಲ್ಲಿ ಇದ್ರೆ ಅವರು ದೇವರಿಗೆ ಸಮಾನ ಅಥವಾ ದೇವತ್ವವನ್ನು ಹೊಂದಿರ್ತಾರೆ. ಹಾಗಾಗಿ ಆ ಮೊದಲನೇದು ಉದಾಹರಣೆಗೆ ತಮೋಗುಣ, ನಿದ್ದೆ ಮಾಡಬೇಕು, ನಮಗೆ ತಮೋಗುಣ ಇಲ್ಲದೆ ನಿದ್ದೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಆ ತಮೋಗುಣ ಎಷ್ಟು ಬೇಕು? ಇಡೀ ದಿವಸ 24 ಗಂಟೆ ನಿದ್ದೆ ಮಾಡುವಷ್ಟಿದ್ರೆ ಅದು ಆಧಿಕ್ಯತೆ, ಅದು ದೋಷ. ರಜೋಗುಣ ಎಷ್ಟು ಬೇಕು? ಕ್ರಿಯಾಶೀಲತೆ, ಎದ್ದು ಓಡಾಡುವಷ್ಟು, ನಮಗೆ ಎಲ್ಲ ಕೆಲಸ ಮಾಡುವಷ್ಟು, ಮತ್ತೊಬ್ಬರಿಗೆ ಹೊಡೆಯುವಷ್ಟಲ್ಲ. ಹಾಗಾಗಿ ಮತ್ತೊಬ್ಬರಿಗೆ ನಾವು ಹೊಡೆಯುವಷ್ಟು ಮಾಡ್ತಾ ಇದ್ದೇವೆ, ಸಿಟ್ಟು ಮಾಡ್ತಾ ಇದ್ದೇವೆ ಅಂದ್ರೆ ರಜೋಗುಣದ ಆಧಿಕ್ಯತೆ, ಅದೇ ಕುಜ ದೋಷ. ಕುಜದ ಮಿತಿಯನ್ನ ಮೀರಿ ಹೋಗ್ತಕ್ಕಂಥದ್ದೇ ಕುಜ ದೋಷ. ಹಾಗಾಗಿ ಸಾಮಾನ್ಯವಾಗಿ ಮದುವೆ ಆಗುವ ಕುಜ ದೋಷ ನೋಡಿ ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ವಿಚ್ಛೇದನಕ್ಕೆ ಹೋಗ್ಬಿಡ್ತದೆ ಅಂತ ಹೇಳುದು. ಯಾಕೆಂದ್ರೆ ಕುಜ ದೋಷ ಹೇಳ್ತದೆ. ಅರ್ಥ ಏನು? ಅವರಲ್ಲಿರೋ ಸಿಟ್ಟು ಜಾಗೃತ ಆಗ್ತಾ ಹೋಗುತ್ತೆ, ರಜೋಗುಣ ಜಾಸ್ತಿ ಆಗ್ತಾ ಹೋಗುತ್ತೆ, ಪರಸ್ಪರ ಜಗಳ ಆಗ್ತದೆ. ಹಾಗಾಗಿ ಈ ಕುಜನ ಒಂದು ಪ್ರಭಾವ ಮಂತ್ರಿಯತ್ವದಲ್ಲಿದೆ. ಮಂತ್ರಿಗೆ ಏನ್ ಮಾಡ್ತಾನೆ? ರಾಜನಿಗೆ ಸಂದೇಶವನ್ನು ಕೊಡ್ತಾ ಎಲ್ಲವನ್ನು ಕೂಡ ನಿಯಂತ್ರಣದಲ್ಲಿ ಇಡುವಂತ ವ್ಯವಸ್ಥೆಯನ್ನ ಮಾಡ್ತಾನೆ. ಕುಜನಿಗಿರುವ ಅತ್ಯಂತ ದೊಡ್ಡ ಗುಣ ರಜೋಗುಣ, ಒಬ್ಬ ಕ್ಷತ್ರಿಯನಿಗೆ ಬೇಕಾದಂತಹ ರಜೋಗುಣ. ಹಾಗಾಗಿ ಸಮಸ್ತ ಕೆಟ್ಟದ್ದನ್ನು ಗುರುವು ಅಧಿಪತಿಯಾಗಿರುವಾಗ, ಗುರುವು ರಾಜ ಆಗಿರುವಾಗ ಕೆಳಗಡೆ ಇರುವ ಮಂತ್ರಿ ಗುರುವಿಗೆ ವಿರೋಧವಾಗಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಗುರುವೇ ನೀಚನಾಗಿದ್ದಲ್ಲಿ, ಅಂದ್ರೆ ರಾಜನೇ ನೀಚನಾಗಿದ್ದಲ್ಲಿ ಮಾತ್ರ ಕೆಳಗಡೆಯವನು ನೀಚ ಫಲವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗಾಗಿ ಮೇಲ್ಗಡೆ ಇದ್ದಂತಹ ರಾಜನೇ ಗುರುವಾಗಿರುವುದರಿಂದ ಕುಜ ಅವನ ಅಡಿಯಲ್ಲಿ ಬಂದು ನಮ್ಮ ಭೂಮಿ ಪುತ್ರ ಮಹಾತೇಜು ಅಂತ ಕರೆದಿದ್ದರಿಂದ ಈ ಭೂಮಿಗೆ ಆ ಕುಜನ ಅತ್ಯಂತ ದೊಡ್ಡ ಕೊಡುಗೆ ಇದೆ. ಯಾವ ರೀತಿಯಾಗಿ ಹೇಳ್ತಾರೆ ಅಂತಂದ್ರೆ, ಅಗ್ನಿರ್ಮೋರ್ಧ ದಿವಃ ಕಗುತ್ಪತೆ ಪೃಥಿವ್ಯಾ ಅಯಂ
ಅಪಾಗ್ಮ್ರೇತಾಗುಂ ಚಿನ್ಮತಿ ಪೃಥಿವ್ಯಾ ಅಯಂ ಅಂತ ಹೇಳ್ತಾರೆ. ಇವನು ಪೃಥಿವಿಯವನು, ವೇದ ಹೇಳುತ್ತೆ. ಹಾಗೆ ಈ ಚಂದ್ರ ಪುತ್ರ ಬುಧನಾದ್ರೆ ಈ ಭೂಮಿ ಪುತ್ರ ಕುಜ ಎಂದ. ಭೂಮಿ ಪುತ್ರೋ ಮಹಾತೇಜ. ಹಾಗಾಗಿ ಇದು ಯಾಕೆ ಹೇಳ್ತಾರೆ ಅಂತಂದ್ರೆ, ಗುರು ಮತ್ತು ಭೂಮಿಯ ಮಧ್ಯದಲ್ಲಿ ಕುಜಗ್ರಹ ಬಂದು ಗುರುವಿನ ಗ್ರಹದ ಸೆಳೆತಕ್ಕೆ ಭೂಮಿ ಗುರುವಿನ ಗ್ರಹದ ಒಳಗೆ ಸೇರದಂತೆ ಮಧ್ಯದಲ್ಲಿ ಪ್ರವೇಶ ಮಾಡ್ತಾನೆ. ಆ ಮಧ್ಯದಲ್ಲಿ ಸಣ್ಣ ಗ್ರಹವಾದರೂ ಬಂದು ಅದು ಗುರುವಿನೆಡೆಗೆ ಹೋಗದೆ ಇರುವಾಗೆ ಭೂಮಿ ಅವನನ್ನು ಸೆಳೀತಾ ಇರುತ್ತೆ. ಹೀಗೆ ತಾಯಿ ಮಗನ ಸಂಬಂಧವನ್ನು ಹೊಂದಿದ್ದಾರೆ. ಹಾಗಾಗಿ ಕುಜ ಮಂತ್ರಿ ಆಗಿರೋದ್ರಿಂದ ಭೂಮಿಯಲ್ಲಿ ಅಗ್ನಿಯ ವಿಷಯಗಳು ಈಗಾಗಲೇ ಕಾಣ್ತಾ ಇದ್ದೀರಾ. ಪರಾಭವ, ಹೇಗೆ ಮಿಸೈಲ್ಗಳು ಬೀಳ್ತಾ ಇದ್ದಾವೆ ಅಂತ. ಅಗ್ನಿಯಿಂದ ಎಷ್ಟೊಂದು ದುರಂತಗಳು ನಡೀತಾ ಇದೆ, ಎಲ್ಲಿ ಆಗ್ತಾ ಇದೆ, ಹೇಗಾಗ್ತಾ ಇದೆ, ಇದನ್ನ ತುಂಬಾ ಅವಲೋಕಿಸುವ ಅಗತ್ಯ ಇದೆ. ಹಾಗಾಗಿ ರಾಜ ಗುರುವಾಗಿದ್ದರಿಂದಾಗಿ ಮಂತ್ರಿ ಕೂಡ ತನ್ನ ಅಗ್ನಿಯಂತೆ ಕೆಲಸ ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತಾನೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವಲ್ಲಿ ಅತ್ಯಂತ ನಿಖರವಾಗಿ ಅವರನ್ನ, ಇವತ್ತಿನ AI ನಿಮಗೆ ಗಮನಕ್ಕೆ ಬರ್ಬೋದು, ಎಷ್ಟು ಸುಲಭವಾಗಿ ಎಲ್ಲವನ್ನು ಕೂಡ ಇವತ್ತು ಅಮೆರಿಕ ಯಾವ ಮಿಸೈಲ್ಗಳನ್ನು ಹಾಕ್ತು, ಮಿಸೈಲ್ಗಳು ಹಾಕುವ ಮುಂಚೆ ಮ್ಯಾಪಿಂಗ್ ಅನ್ನು AI ಮೂಲಕ ತಗೊಳ್ತು. ಹಾಗಾಗಿ AI ಕುಜ ಅಗ್ನಿಕಾರಕ, ಇದನ್ನ ಗಮನಿಸಬೇಕು. ಅಂದ್ರೆ ಇವತ್ತಿನ ಮೊಬೈಲ್ಗಳನ್ನು ಹಿಡ್ಕೊಂಡಂತ ಪ್ರತಿಯೊಬ್ಬ ವ್ಯಕ್ತಿಗಳು ವಿಚಾರ ಮಾಡಬೇಕಾಗಿದೆ. ಈ ಒಂದು ಪರಾಭವ ಸಂವತ್ಸರದಲ್ಲಿ ನಿಮ್ಮ ಕಣ್ಣು ನಿಮ್ಮ ಮನಸ್ಸಿಗೆ ಯಾವ ಸಿಗ್ನಲ್ ಮೊಬೈಲ್ ಮೂಲಕ ಕೊಡ್ತಾ ಇದೆ, ಅದು ಕುಜಗ್ರಹ ಆಗಿದೆ, ಅದೇ ಮಂತ್ರಿ ಸ್ಥಾನವನ್ನು ಹೊಂದಿದೆ. ಕೆಟ್ಟದ್ದನ್ನು ನೋಡ್ತಾ ಹೋದ್ರೆ ಶಿಕ್ಷೆ ತಪ್ಪೋದಿಲ್ಲ, ನಿಮ್ಗೆ ಅನಾರೋಗ್ಯ ತಪ್ಪೋದಿಲ್ಲ, ಅಥವಾ ದೊಡ್ಡ ಸಮಸ್ಯೆಗೆ ಸಿಕ್ಕಾಕೋತೀರ. ಅದೇ ಮೊಬೈಲ್ ಇಟ್ಕೊಂಡು ಒಳ್ಳೆಯದನ್ನ ಮಾಡ್ತಾ ಇದ್ರೆ ಇದೇ ಮಂತ್ರಿ ಪದವಿಯಿಂದ ಆ ಕುಜನ ಅನುಗ್ರಹದಿಂದಾಗಿ ಅತ್ಯುತ್ತಮವಾದ ಸಾಧನಾ ಯೋಗ ಉಂಟಾಗ್ತದೆ. ಇದೇ ಮೊಬೈಲ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ತಾ ಇದ್ದೇವೆ, ಇದೇ ಪಂಚಾಂಗ ಶ್ರವಣನ 1000 ಜನ ಕೇಳಿ ಅಂತ ಯೂಟ್ಯೂಬ್ ಅಲ್ಲಿ ಬಿಡೋದಕ್ಕೆ ಮಾಡ್ತಾ ಇದ್ದೇವೆ. ಅದನ್ನ ನೋಡುವ ಸಂಖ್ಯೆ ಎಷ್ಟಿದೆ ಕೇಳಿ 1000 ಬರ್ಬೋದು ಹೆಚ್ಚು ಅಂದ್ರೆ. ಆದ್ರೆ ಬೇರೆ ಎಲ್ಲವನ್ನ ನೋಡಿದಾಗ ಬೇಕಾದಷ್ಟು ನೋಡ್ತಾ ಇರ್ತಾರೆ, ಅವರಿಗೆಲ್ಲ ಒಂದು ಸಂದೇಶ. ಯಾಕೆಂತಂದ್ರೆ ಸಮಸ್ತ ಯೂಟ್ಯೂಬ್ ವೀಕ್ಷಕರೇ ದಯವಿಟ್ಟು ಗಮನಿಸಿ, ನೀವು ಏನೇನನ್ನ ನೀವು ನೋಡ್ತಾ ಇರ್ತೀರೋ ಅದರ ಬಗ್ಗೆ ಈ ಒಂದು ಪರಾಭವ ಸಂವತ್ಸರದಲ್ಲಿ ಎಚ್ಚರ ವಹಿಸಿ ನಿಮ್ಮ ಸಂಸ್ಕಾರವನ್ನ, ನಿಮ್ಮ ಸಂತೋಷವನ್ನ ಸಂಸ್ಕಾರಯುಕ್ತವಾಗಿ ಅದು ಪರಿಣಮಿಸುವಂತಹ ಶಕ್ತಿಯನ್ನು ಹೊಂದಿದ ವಿಡಿಯೋಗಳಿದ್ರೆ ಮಾತ್ರ ನೋಡಿ, ಇಲ್ಲಾದ್ರೆ ಖಂಡಿತ ನೋಡ್ಬೇಡಿ ಅಂತ ನಾವು ವಿನಂತಿ ಮಾಡ್ಕೊಳ್ತೇವೆ. ಯಾಕೆಂದ್ರೆ ಇಲ್ಲಿ ಕುಜ ಮಂತ್ರಿ ಹಾಗೂ ಗುರುವೇ ರಾಜ ಆಗಿದ್ದಾನೆ. ಇನ್ನು ಧಾನ್ಯಾಧಿಪ ಬುಧ, ಈ ಬುಧ ಸಂಪೂರ್ಣವಾಗಿ ಗಾಳಿಗೆ ಅಧಿಪತಿಯಾಗಿಯೂ ವಾಯವ್ಯ ದಿಕ್ಕಿನಲ್ಲಿ ಪತಾಕಾಕಾರದಲ್ಲಿ ಸ್ಥಾಪನೆಯಾಗುವಂತಹ ವ್ಯಕ್ತಿ ಆಗಿದ್ದರಿಂದ ಈ ಧಾನ್ಯಗಳು ಒಂದು ಕಡೆಯಿಂದ ಒಂದು ಕಡೆಗೆ ಪಸರಿಸುವುದಕ್ಕೆ, ಮರದಿಂದ ಬೀಳುವ ಬೀಜದಿಂದ ಹಿಡಿದು ಧಾನ್ಯ ಅಂದ್ರೆ ಎಲ್ಲವೂ ಕೂಡ ಹೋಗೋದಕ್ಕೆ ಈ ಗಾಳಿಯ ಮಹತ್ವ ಬಹಳ ಇದೆ. ಆದ್ರಿಂದ ಈ ಒಂದು ಪರಾಭವ ಸಂವತ್ಸರದಲ್ಲಿ ಧಾನ್ಯಾಧಿಪನಾದಂತಹ ಯಾವ ಬುಧ ಇದ್ದಾನೆ, ಸ್ವಾಭಾವಿಕವಾಗಿ ಧಾನ್ಯವನ್ನ ಸುಸ್ಥಾನದಲ್ಲಿ ಇರಿಸುವಂತ ವ್ಯವಸ್ಥೆಯನ್ನ ಮಾಡ್ತಾನೆ. ಆದ್ದರಿಂದ ಧಾನ್ಯಗಳನ್ನ ಅತಿ ಸುಲಭವಾಗಿ ಬೆಳೆಯುವುದಕ್ಕಾಗಿ ಅತ್ಯುತ್ತಮವಾದ ಭೂ ಪ್ರಕೃತಿಗೆ ಸಹಾಯಕ ಈ ಒಂದು ಧಾನ್ಯಾಧಿಪ. ಇನ್ನು ರಸಾಧಿಪ ರವಿ, ಎಲ್ಲರಿಗೂ ಗೊತ್ತಿದೆ, ನಮ್ಮಲ್ಲಿ ದೇಹ ಆತ್ಮ ಇದೆ, ಆತ್ಮಕಾರಕ ರವಿ. ಈ ಆತ್ಮಕಾರಕನೇ ರವಿ ಜಗತ್ತಿನ ಕಣ್ಣು, ಜಗತ್ತಿನ ಆತ್ಮವೇ ರವಿ. ಆ ರವಿಯ ಉದಯದಿಂದಲೇ ಎಲ್ಲವೂ ಕೂಡ ಜೀವ ವ್ಯುತ್ಪತ್ತಿ ಆಗತ್ತೆ. ಅದೇ ರೀತಿಯಾಗಿ ನಾವು ತಿನ್ನುವ ಎಲ್ಲ ಗಡ್ಡೆ ಗೆಣಸು ಪದಾರ್ಥ, ಅಕ್ಕಿ ಇತ್ಯಾದಿಗಳಿಂದಲೇ ನಮ್ಮ ದೇಹದಲ್ಲಿ ಇವತ್ತಿನ ಭಾಷೆಯಲ್ಲಿ ಕರೆಯುವ ವಿಟಮಿನ್ಸ್ ಇರ್ತವೆ. ಇದಿಷ್ಟು ಕೂಡ ಸೂರ್ಯನ ಉದಯದಿಂದ ಮಾತ್ರ ಸಾಧ್ಯ. ಅದರಿಂದಾಗಿ ಸೂರ್ಯನನ್ನ ನಿತ್ಯ ಅರ್ಘ್ಯ ಕೊಡುವ ಮತ್ತು ಸಂಧ್ಯಾ ವಂದನೆಯನ್ನು ಮಾಡ್ತಕ್ಕಂತಹ ಗಾಯತ್ರಿ ಮಂತ್ರ ಅಂದ್ರೆ ದೇವಿ ಮಂತ್ರ ಅಲ್ಲ, ಸೂರ್ಯ ಮಂತ್ರ. ಆ ಸೂರ್ಯ ಮಂತ್ರವನ್ನು ನಿತ್ಯವೂ ಹೇಳತಕ್ಕಂತಹ ಪರಂಪರೆ ಬಂತು. ಯಾವ ಸೂರ್ಯನಿಂದ ನಮಗೆ ಜನ್ಮವಾಗುವುದಕ್ಕೆ ಕಾರಣವಾಯಿತು ಅಂತಹ ಸೂರ್ಯನಿಂದ ನಮ್ಮ ದೇಹದ ಪ್ರಕೃತಿ ಆರೋಗ್ಯಂ ಭಾಸ್ಕರಾದಿಚ್ಛೆ ಎಂಬುದಾಗಿ ಜ್ಯೋತಿಷ ಶಾಸ್ತ್ರ ಹೇಳುತ್ತೆ. ಅಂತಹ ಒಂದು ಅದ್ಭುತವಾದ ದೇಹವನ್ನ ನಿರ್ವಹಣೆ ಮಾಡಲಿಕ್ಕೆ ಬೇಕಾದಂತಹ ಯಾವ್ಯಾವ ಷಡ್ ರಸಗಳಿದಾವೆ, ಎಲ್ಲ ಷಡ್ ರಸಗಳು, ನಾವು ಒಬ್ಬರಿಗೆ ಉಪ್ಪು ಹೆಚ್ಚಾಯ್ತು ಕಡಿಮೆ ಆಯ್ತು, ಯಾವ್ದಾದ್ರು ಮದುವೆ ಮನೆಗೆ ಹೋದ ಉಪ್ಪು ಕಡಿಮೆ ಹಾಕಿದ್ಯಾ ಹೆಚ್ಚಾಕಿದ್ಯಾ ಮನೇಲಿ ನಿತ್ಯ ಅದ್ರ ಬಗ್ಗೆ ಗಲಾಟೆ ಖಂಡಿತ ಮಾಡಬೇಡಿ. ನಮ್ಮ ದೇಹಕ್ಕೆ ಏನ್ ಬೇಕೋ ಅದನ್ನ ಅತ್ಯಂತ ಆತ್ಮೀಯವಾಗಿ ಸ್ವೀಕರಿಸಿದಾಗ ಮಾತ್ರ ನಮ್ಮ ಪಂಚಪ್ರಾಣಗಳು ಸಂಪೂರ್ಣವಾಗಿ ಸಂತುಷ್ಟ ಹೊಂದ್ತವೆ. ನಾವು ದೇವರಲ್ಲಿ ಬರ್ತೇವೆ, ದೇವರಲ್ಲಿ ಬಂದು ಬಟ್ರೆ ಅಲಂಕಾರ ಸರಿಯಾಗಿಲ್ಲ, ಇವತ್ತು ಮುಗೀತು ಕತೆ, ದೇವರು ನೋಡಿದ್ರೆ ವ್ಯರ್ಥ. ಯಾಕೆಂತಂದ್ರೆ ಆ ದೇವರಲ್ಲಿಯೇ ನ್ಯೂನ್ಯತೆ ಹುಡುಕುವಷ್ಟು ದೊಡ್ಡವರು ನಾವಾಗಿದ್ದೀವಿ ಅಂದ್ರೆ ಅಹಂಕಾರದ ಪರಿಧಿ ಎಷ್ಟಿರ್ಬೋದು. ಹಾಗಾಗಿ ನ್ಯೂನ್ಯತೆಯನ್ನ ಹುಡುಕ್ತಾ ಜೀವನ ಮಾಡ್ತಾ ಹೋದಾಗ ನಮ್ಮೊಳಗೆ ನ್ಯೂನ್ಯತೆಗಳೇ ತುಂಬಿಕೊಂಡು ನಮ್ಮ ತಲೆ ಒಳಗೆ ಸಂಗ್ರಹ ಆಗೋದು ಅದೇ ಆಗ್ಬಿಟ್ಟಿರುತ್ತೆ.
ಆದ್ದರಿಂದ ಇದ್ದಿದ್ದರಲ್ಲಿ ಒಳ್ಳೆಯದನ್ನು ಮಾತ್ರ ಸಂಗ್ರಹಿಸುವ ಶಕ್ತಿಯನ್ನು ನಾವು ಗಳಿಸ್ಬೇಕು ಅಂದ್ರೆ ಕಂಡಲ್ಲೆಲ್ಲ ಒಳ್ಳೆಯದನ್ನೇ ಹುಡುಕುವ ಒಂದು ವ್ಯವಸ್ಥೆ ನಮಗೆ ಬೇಕಾಗತ್ತೆ. ಹಾಗಾಗಿ ಈ ರವಿ ರಸಾಧಿಪನಾಗಿದ್ದರಿಂದಾಗಿ ಅತ್ಯಂತ ಬೆಳೆಗಳು ತುಂಬಾ ಚೆನ್ನಾಗಿ ಆಗ್ತವೆ. ಎಲ್ಲ ರಸಗಳು, ವಿಟಮಿನ್ಸ್ಗಳು, ನಾವು ಷಡ್ರಸ ಅಂತ ಕರಿತೀವಲ್ಲ, ಎಲ್ಲ ರುಚಿಯುಕ್ತವಾದ ಪದಾರ್ಥಗಳು. ಇವತ್ತು ಆಹಾರ ಹೇಗಾಗಿದೆ? ಸಂಪೂರ್ಣವಾಗಿ ನಾವು ತಿನ್ನುವ ಎಲ್ಲ ಆಹಾರವು ವಿಷಯುಕ್ತವಾಗಿದೆ. ಇದರಿಂದ ಮುಕ್ತಿ ಸಿಗುವ ಪರಾಭವ, ವಿಷಕ್ಕೆ ಮುಕ್ತಿಯೇ ಪರಾಭವ ಸಂಸಾರ ರವಿಯಿಂದ. ಹಾಗಾಗಿ ವಾತಾವರಣದಲ್ಲಿ ಅತಿಯಾದ ಬದಲಾವಣೆ ಆಗುವ ಲಕ್ಷಣಗಳು, ಈ ರವಿಯ ಅತಿಯಾದ ಉಷ್ಣತ್ವ ಅನೇಕ ಕೆಟ್ಟದ್ದನ್ನು ತೊಳೆಯುವುದಕ್ಕೋಸ್ಕರವಾಗಿ ಆಗುವ ಸಾಧ್ಯತೆ. ಹಾಗಾಗಿ ಉಷ್ಣತೆ ಜಾಸ್ತಿಯಾಗಿ ನಿನ್ನೆ ಅತಿಯಾಗಿ ಮಳೆ ಬಂತು, ಈ ರೀತಿಯಾಗಿ. ಇನ್ನು ಸೇನಾಧಿಪ ಚಂದ್ರ ನೋಡಿ, ಸೇನಾಧಿಪ ಚಂದ್ರನಾಗಿರುವುದು ಅತಿ ದೊಡ್ಡ ಲಾಭ. ಇಲ್ಲಿ ಏನು ಅಂತ ಕೇಳಿದ್ರೆ, ಒಂದು ಸೈನ್ಯವನ್ನು ನಡೆಸುವ ವ್ಯಕ್ತಿಗೆ ಯಾವ ರೀತಿಯ ಮನಸ್ಥಿತಿ ಇರಬೇಕು, ಚಂದ್ರ ಮನಃಕಾರಕ ಅಂತ ಹೇಳ್ತಾರೆ. ಹಾಗಾಗಿ ಚಂದ್ರ ಸೇನಾಧಿಪನಾಗಿರುವಾಗ ಜಗತ್ತಿನಾದ್ಯಂತ ಸೇನಾಧಿಪತ್ಯ ಅತ್ಯಂತ ಬುದ್ಧಿವಂತಿಕೆಯಿಂದ ಹೋಗ್ತದೆ. ಯಾಕೆ ಅಂತ ಕೇಳಿದ್ರೆ, ಈ ಸೇನಾಧಿಪತಿ ನಮ್ಮೊಳಗಿನ ಸೇನಾಧಿಪತಿ, ನಮ್ಮೊಳಗಿನ ಮನಸ್ಸು ಹಾಗೂ ಜಗತ್ತಿನ ವ್ಯವಸ್ಥೆ ಎರಡೂ ಒಂದೇ. ನಮ್ಮ ದೇಹ ಮತ್ತು ದೇಶವನ್ನು ಒಂದು ಶರೀರ ಅಂತ ಭಾವಿಸಿದ್ರೆ, ನಮ್ಮ ದೇಹದಲ್ಲಿ ನೋಡಿ, ನಮಗೆ ಯಾವುದೋ ಒಂದು ವೈರಸ್ ಅಟ್ಯಾಕ್ ಆಯ್ತು, ತಕ್ಷಣ ಒಳಗಡೆಯ ಆ ಒಂದು ಎಲ್ಲ ಆ ರೋಗದ ವಿರುದ್ಧ ಹೋರಾಡುವಂತಹ ಬಿಳಿ ರಕ್ತ ಕಣಗಳನ್ನ ತಕ್ಷಣ ಜಾಗೃತಿ ಮಾಡ್ಲಿಕ್ಕೆ ನಮ್ಮ ಒಳ ಮನಸ್ಸು ಅಲ್ಲಿ ಒಂದು ಆದೇಶವನ್ನು ಕೊಡಬೇಕಾಗತ್ತೆ. ಆ ಆದೇಶ ಕೊಟ್ಟಾಗಲೇ ನಮ್ಮ ಆ ಬಿಳಿ ರಕ್ತ ಕಣಗಳು ಬಂದು ರೋಗಾಣುಗಳ ವಿರುದ್ಧ ಹೋರಾಡ್ತವೆ. ಹಾಗಾಗಿ ಆ ಚಂದ್ರನೇ ಸೇನಾಧಿಪನಾಗಿರ್ತಾನೆ ನಮ್ಮ ದೇಹದಲ್ಲಿ. ಇದು ಸರಿಯಾದ ವ್ಯವಸ್ಥೆ. ಆದ್ದರಿಂದಾಗಿ ದೇಶವನ್ನು ಕಾಪಾಡುವಾಗ, ಜಗತ್ತನ್ನು ಕಾಪಾಡಲಿಕ್ಕೆ ಸರಿಯಾದಂತಹ ಆ ಒಂದು ಮನಸ್ಥಿತಿ ಬೇಕಾಗಿದ್ದು ಲೀಡರ್ಶಿಪ್ ಕ್ವಾಲಿಟಿ ಅಂತ ಹೇಳ್ತೀವಿ. ಬಾಸಿಸಮ್ ಅಲ್ಲ, ಲೀಡರ್ಶಿಪ್ ಕ್ವಾಲಿಟಿ. ಈ ಎರಡರ ವ್ಯತ್ಯಾಸ ಗೊತ್ತಿರಬೇಕಾಗತ್ತೆ. ಲೀಡರ್ಶಿಪ್ ಮತ್ತು ಬಾಸಿಸಮ್. ಇವತ್ತಿನ ದಿನ ಬಾಸಿಸಮ್ ಜಾಸ್ತಿ ಆಗಿದೆ, ಅವರಿಗೆ ಪರಾಭವ. ಲೀಡರ್ಶಿಪ್ ಕ್ವಾಲಿಟಿ ಯಾವ್ದಿರುತ್ತೆ ಅದನ್ನ ನಾವಿವತ್ತು ಜಯ ಅಂತ ಕರಿಬೇಕಾಗತ್ತೆ. ಎರಡು ವ್ಯತ್ಯಾಸವನ್ನ ಸುಲಭವಾಗಿ ಹೇಳಬೇಕು ಅಂದ್ರೆ, ಬಾಸಿಸಮ್ ಆದ್ರೆ ನಾನು ಹೇಳಿದಾಗೆ ನೀನ್ ಮಾಡು, ಪ್ರತಿ ಮನೆಯಲ್ಲೂ ನಡೆಯುತ್ತೆ, ದಯವಿಟ್ಟು ಇದನ್ನ ತಪ್ಪಿಸ್ಕೊಳ್ಳಿ. ನಾನು ಹೇಳಿದಾಗ ನೀನ್ ಮಾಡು, ನಾನು ಹೇಳಿದಾಗೆ ಮಾಡು, ನಾನು ಹೇಳಿದಾಗ ಯಾಕೆ ಮಾಡಿಲ್ಲ, ನಾನು ಶಬ್ದ ಉಂಟಲ್ಲ, ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಪರಾಭವ ಸಂಸಾರದಲ್ಲಿದೆ. ಅದು ಬಾಸಿಸಮ್. ಅವಾಗ ಏನಾಗುತ್ತೆ, ನಮ್ಮ ಎದುರಿಗೆ ಮಾಡ್ತಾರೆ, ಹಿಂದ್ಗಡೆ ಹೋದ್ಮೇಲೆ ಬೈತಾರೆ, ಇನ್ನೊಂದ್ಸರಿ ಬೇಕು ಅಂತ ಹಾಳು ಮಾಡ್ತಾರೆ. ಹೀಗೆ ಎಲ್ಲ ಇವತ್ತಿನ ನಮ್ಮ ಭಾರತ ಶಿಕ್ಷಣ ಪದ್ಧತಿಯಿಂದ ಹಿಡಿದು ಎಲ್ಲೆಲ್ಲಿ ಮ್ಯಾನೇಜ್ಮೆಂಟ್ಗಳಿದಾವಲ್ಲ, ಎಲ್ಲ ಆಂಗ್ಲ ಭಾಷಾ ಮ್ಯಾನೇಜ್ಮೆಂಟ್ ಪದ್ಧತಿಯಲ್ಲಿದೆ. ಇದೇ ಬಾಸಿಸಮ್ ಮೇಲೆ ಇದೆ. ಹಾಗಾಗಿ ನಾವು ಅವರನ್ನ ಬಾಸ್ ಅಂತ ಕರಿತಾ ಇದೀವಿ, ಬಟ್ ಲೀಡರ್ ಅಂತ ಕರಿತಾ ಇಲ್ಲ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ಎಲ್ಲ ಕಡೆ ಹೊಡ್ತಾ ಬರ್ತಾ ಇದೆ. ಲೀಡರ್ ಅಂತಂದ್ರೆ ಯಾರಿದ್ದಾರೆ ಅವರನ್ನ ಕೇಳಿ, ನನ್ನಲ್ಲಿ ಇಂತಹ ಬುದ್ಧಿವಂತಿಕೆ ಇದೆ, ಇದನ್ನು ಮಾಡಬಹುದಂತ ಆತ್ಮೀಯವಾಗಿ ಬಂದು ಕೇಳುವಂತಹ, ಅವರ ಜ್ಞಾನಕ್ಕೆ ಗೌರವ ಕೊಡ್ತಕ್ಕಂಥ ಅತ್ಯುತ್ತಮವಾದ ಜ್ಞಾನ ಹೊಂದಿದವರು ಮಾತ್ರ ಲೀಡರ್ ಆಗ್ತಾರೆ. ಅರ್ಧಂಬರ್ಧ ಜ್ಞಾನ ಇದ್ದವ್ರು ಬಾಸ್ ಆಗ್ತಾರೆ. ಹಾಗಾಗಿ ಇದನ್ನ ಅರ್ಥೈಸ್ಕೊಳ್ಬೇಕು. ಯಾಕಂದ್ರೆ ನನಗೆ ಗೊತ್ತಿಲ್ಲ ಅನ್ಕೊಳ್ಳಿ, ಗೊತ್ತಿಲ್ಲ ಅಂದ ತಕ್ಷಣ ಬೈದ್ಬಿಡೋದು, ಸುಮ್ಮನೆ ಮಾಡಿದ ಕೆಲಸ ಅಂತ. ಆಗದು ಬಾಸಿಸಮ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಜ್ಞಾನದ ಕಡಿಮೆ ಇರುವ ಕೆಳಗಡೆ ಕೆಲಸ ಮಾಡುವವರಿಗೆ ಹೆಚ್ಚಿಗೆ ವ್ಯವಸ್ಥೆ ಇರ್ತದೆ ಜ್ಞಾನದ್ದು. ಅವರು ಸ್ವಾಭಾವಿಕವಾಗಿ ಕೇಳಿದಾಗ ಸುಮ್ಮನೆ ಕೆಲಸ ಮಾಡಿ ಹೇಳಿದಷ್ಟು ಮಾಡೋಕ್ಕಾಗೋದಿಲ್ಲ ಅಂತ ಶುರು ಮಾಡ್ತಾರೆ. ಹಾಗಾಗಿ ಈ ಒಂದು ಚಂದ್ರನೇ ಈ ಒಂದು ಸೇನಾಧಿಪ ಆಗಿರುವುದರಿಂದ ಲೀಡರ್ಶಿಪ್ ಕ್ವಾಲಿಟಿಯನ್ನು ಹೊಂದಿದ್ದಾನೆ ಈ ಬಾರಿಯ ಸೇನಾಧಿಪ. ಹಾಗಾಗಿ ಯಾರು ಸಂಸ್ಕಾರಯುಕ್ತರಾಗಿ, ತಾಯಿ ಕೊಟ್ಟ ಸಂಸ್ಕಾರದಿಂದ, ಚಂದ್ರ ಮಾತೃಕಾರಕ ಮತ್ತು ಮನಃಕಾರಕ, ತಾಯಿ ಕೊಟ್ಟ ಸಂಸ್ಕಾರವನ್ನ ಮೈಗೂಡಿಸಿಕೊಂಡಂತಹ ಯಾವ ವ್ಯಕ್ತಿ ಜಗತ್ತನ್ನು ಆಳ್ತಾನೋ ಆ ದಿನದಿಂದ ಇದು ಲೀಡರ್ಶಿಪ್ ಕ್ವಾಲಿಟಿ ಆಗಿ ಜಗತ್ತು ಸಂಪೂರ್ಣವಾಗಿ ಉತ್ತಮತೆಯ ಕಡೆಗೆ ಹೋಗಲಿಕ್ಕೆ ಅವಕಾಶ ಇರುವುದೇ ಸೇನಾಧಿಪ ಚಂದ್ರ ಆಗಿರುವುದರಿಂದ. ಅರ್ಘಾಧಿಪನು ಕೂಡ ಚಂದ್ರ ಆಗಿದ್ದಾನೆ. ಹಾಗಾಗಿ ಅರ್ಘಾಧಿಪ ಚಂದ್ರನಾಗಿಯೂ ಅತ್ಯುತ್ತಮವಾದ ಫಲ. ನೀರಸಾಧಿಪ ಗುರುವಾಗಿದ್ದಾನೆ. ಈ ಒಂದು ರಾಜನೇ ನೀರಸಾಧಿಪ ಆಗಿರುವುದರಿಂದಾಗಿ ಯಾವುದೇ ರೀತಿಯಾದಂತಹ ಹಳದಿ ಬಣ್ಣದ ಪದಾರ್ಥಗಳು ಮತ್ತು ವಸ್ತುಗಳಿಗೂ ಬೆಲೆ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಅಂದರೆ ಕೆಲವೊಂದಿಷ್ಟರಲ್ಲಿ ಗುರು ಇದ್ರೂ ಕೂಡ ಯಾವುದು ಹೆಚ್ಚಿಗೆ ಆಗ್ತದೆ ಅದನ್ನು ಕಡಿಮೆ ಮಾಡುವಂಥದ್ದು ನೀರಸಾಧಿಪ. ಈ ಉದಾಹರಣೆಗೆ ರೈತರು ಬೆಳೆ ಬೆಳೆದಿದ್ದಾರೆ, ಜಾಸ್ತಿ ಹಣ ಬೇಕು, ಗುರುವಿನಿಂದ ಬೆಲೆ ಸಿಗ್ತದೆ. ಆದ್ರೆ ಕೆಲವು ಬಿಳಿಯ ಹಳದಿಯ ಬಣ್ಣ ಏನಿದೆ, ಗುರುವಿನ ಬಣ್ಣ ಕನಕವರ್ಣ ಮತ್ತು ಬಿಳಿಯ ಹಳದಿಯ ಬಣ್ಣ, ಹಾಗಾಗಿ ಬಂಗಾರದ ಬೆಲೆನೂ ಕಡಿಮೆ ಆಗ್ಬೋದು. ಇವತ್ತು 30,000 ಕಡಿಮೆ ಆಗಿದ್ದು ನೋಡ್ಕೊಂಡು ಬಂದೆ, ಇನ್ನು ಮುಂದೆ ಕಡಿಮೆ ಆಗ್ಬೋದು. ಬಹಳ ಮುಖದಲ್ಲಿ ನಗು ಬಂತು ಕೆಲವರಿಗೆ, ಆದ್ರೆ ಗ್ಯಾರಂಟಿ ಇಲ್ಲ, ನಾವು ಗ್ಯಾರಂಟಿ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿ ಪರಾಭವದತ್ತ ಹೋಗ್ತಾ ಇದೆ. ಅತಿಯಾದ ಬಂಗಾರದ ಮೋಹ ಇದ್ದವರಿಗೆ ರೇಟ್ ಜಾಸ್ತಿ ಆಗ್ತದೆ. ಹಾಗಾಗಿ ಇದು ಗಮನಿಸಬೇಕು. ಇನ್ನು ಪಶುನಾಯಕ ಕೃಷ್ಣ ಆಗಿದ್ದಾನೆ.
ಇದು ಅತ್ಯಂತ ಉತ್ತಮ. ನಾನು ಎಕ್ಸ್ಪ್ಲೇನ್ ಮಾಡುವಂತ ಅಗತ್ಯವೇ ಇಲ್ಲ. ಯಾಕೆಂದ್ರೆ ಪಶುಗಳಿಗೆ ಬೇಕಾಗಿದ್ದೇ ಕೃಷ್ಣ. ಕೃಷ್ಣ ಅಂದ್ರೆ ಆಕರ್ಷಣೆ. ಹಾಗಾಗಿ ಪಶುಗಳು ಆಕರ್ಷಣೀಯವಾಗಿ ಅತಿ ಮುದ್ದಾಗಿ ಬೆಳೆಯುವಂತ ಯೋಗಗಳಿದಾವೆ. ಕೃಷ್ಣನೇ ಅಲ್ಲಿ ಪಶುನಾಯಕನಾಗಿದ್ರಿಂದ ಪಶುಗಳಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಅತ್ಯಂತ ಚೆನ್ನಾಗಿ ಆಗ್ತದೆ, ಅವರ ಅಭಿವೃದ್ಧಿ ಆಗ್ತದೆ. ಈ ಮೂಲಕವಾಗಿ ಕೃಷ್ಣನ ಪಶು ನಾಯಕತ್ವದಲ್ಲಿ ಭಾರತದಲ್ಲಿ ಪಶು ಅತ್ಯುತ್ತಮವಾಗಿ ಎಲ್ಲ ಎಲ್ಲ ರೀತಿಯ ಹಿಂಸೆಯಿಂದ ಹೊರಬರಲಿ ಎಂಬುದಾಗಿ ನಾವು ಭಗವಂತ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಅದೇ ರೀತಿಯಾಗಿ ಇನ್ನು ಮುಂದೆ ಆದಾಯ ಮತ್ತು ವ್ಯಯಕ್ಕೆ ಬರೋಣ. ಆದಾಯ ಯಾರ್ಯಾರು ಯಾವ್ಯಾವ ರಾಶಿಯವರಿಗೆ ಎಷ್ಟೆಷ್ಟು ಆದಾಯ ಇದೆ, ವ್ಯಯ ಇದೆ ಅಂತ ನೋಡೋಣ. ಹಾಗಾಗಿ ಸಾಮಾನ್ಯವಾಗಿ ಎಲ್ಲ ರಾಶಿಯವರು ಇಲ್ಲಿ ಬಂದಿರ್ತೀರಾ ಅಂತ ಅನ್ಕೋತೀನಿ. ಮೇಷ ರಾಶಿ ಮತ್ತು ವೃಶ್ಚಿಕ ರಾಶಿಯವರಿಗೆ ಯಾರ್ಯಾರಿದ್ದಾರೆ ಒಮ್ಮೆ ಕೈ ಎತ್ತಿ. ಮೇಷ ಮತ್ತು ವೃಶ್ಚಿಕ ಎರಡಕ್ಕೂ ಕುಜ ಅಧಿಪತಿ, ಅವನೇ ಮಂತ್ರಿ, ದುಡ್ಡನ್ನು ಜಾಸ್ತಿ ಮಾಡ್ತಾನೆ. ಕೂತ್ಬಿಡಿ, ಕೈಗೆ ಕೆಳಗಿಳಿಸಿ. 11 ಆದಾಯ, 5 ವ್ಯಯ ಇದೆ. ಆರೋಗ್ಯ ಶೂನ್ಯ ಅಂತ ಇದೆ, ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಗಮನ ಕೊಡಬೇಕು. ಅನಾರೋಗ್ಯ 4 ಅಂತಿದೆ. ಸಾಮಾಜಿಕವಾದ ಗೌರವ 4 ಅಂತಿದೆ. ರಾಜಕೋಪ ಅಂದ್ರೆ ಸಾಮಾಜಿಕವಾಗಿ ಸ್ವಲ್ಪ ಹಿನ್ನಡೆ 2 ಅಂತ ಇದೆ. ಸುಖ 6 ಮತ್ತು ದುಃಖ 3 ಇದೆ. ಆರೋಗ್ಯದ ಕಡೆ ಮಾತ್ರ ಹೆಚ್ಚಿನ ಗಮನ. ಈ ಒಂದು ಅಂದ್ರೆ ಈ ಬಾರಿ ಮಂತ್ರಿ ಕುಜನ ಆಗಿರೋದ್ರಿಂದ ಕುಜನ ಆಧಿಪತ್ಯ ಉಳ್ಳಂತಹ ಮೇಷ ಮತ್ತು ವೃಶ್ಚಿಕ ರಾಶಿಯವರು ರಜೋಗುಣಕ್ಕೆ ಜಾಸ್ತಿ ಸಿಟ್ಟು ಒಳು ಎಲ್ಲ ಮಾಡಬೇಡಿ, ತುಂಬಾ ದೋಷ ಆಗ್ತದೆ. ಆರೋಗ್ಯ ಸಂಪೂರ್ಣವಾಗಿ ಕುಜ ನರಕಾರಕ ಮತ್ತು ರಕ್ತಕಾರಕ. BP ರೇಸ್ ಆಗುತ್ತೆ, ಶುಗರ್ ಇದ್ದವರಿಗೆ ಅದು ಜಾಸ್ತಿ ಆಗ್ತದೆ. ನರ ದೌರ್ಬಲ್ಯದಿಂದ ಕುಜ ತಲೆಯ ಅಧಿಪತಿ ಮತ್ತು ಗರ್ಭಕೋಶದ ಅಧಿಪತಿ. ಇದರಲ್ಲಿ ಅತಿಯಾಗಿ ಬ್ರೇನ್ ಹೆಮ್ರೇಜ್, ಪ್ಯಾರಾಲಿಸಿಸ್ ಅಟ್ಯಾಕ್ಗಳು ಈಗ ಮಾಡುವ ಸಿಟ್ಟು ಮುಂದಿನ ದಿನದಲ್ಲಿ ಫಿಕ್ಸ್ ಆಗಿರುತ್ತೆ. ಆದ್ರಿಂದ ಮೇಷ ಮತ್ತು ವೃಶ್ಚಿಕ ರಾಶಿಯವರು ಸ್ವಾಭಾವಿಕವಾಗಿ ರಜೋಗುಣದ ಆಧಿಕ್ಯತೆ ಇದ್ದಲ್ಲಿ ಸ್ವಲ್ಪ ಪೂರ್ತಿ ಕಡಿಮೆ ಮಾಡೋದು ಒಳ್ಳೇದು. ಬುಧ ಬುದ್ಧಿಕಾರಕನಿಗೆ ಸ್ವಲ್ಪ ಕೆಲಸ ಕೊಡೋದು ಒಳ್ಳೇದು. ಹಾಗೆ ಇನ್ನು ವೃಷಭ ಮತ್ತು ತುಲಾ ಶುಕ್ರ ಅಧಿಪತಿ ಯಾರಿದ್ದೀರಾ ಎತ್ತಿ. ನೋಡಿ, ಆದಾಯ 5 ಇದೆ, ಖರ್ಚು 14 ಇದೆ. ಸ್ವಲ್ಪ ನೋಡಿ ಖರ್ಚು ಮಾಡ್ಬೇಕಾದ ಅಗತ್ಯ ಇದೆ. ಹಾಗೆ ಆರೋಗ್ಯ ಚೆನ್ನಾಗಿದೆ. 4 ಆರೋಗ್ಯ ಮತ್ತು 5 ಅನಾರೋಗ್ಯ ಅಂತ ಹೇಳುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ವ್ಯತ್ಯಾಸ. ರಾಜಪೂಜೆ ಅಂದ್ರೆ ಸಾಮಾಜಿಕ ಮನ್ನಣೆ 3 ಮತ್ತು ರಾಜಕೋಪ 5 ಇದೆ. ಹಾಗಾಗಿ ನೋಡಿ ಮಾತನಾಡಿ. ಸುಖ 6 ದುಃಖ 3 ಸಮಾನಾಂತರವಾಗಿದೆ. ಇನ್ನು ಮಿಥುನ ಮತ್ತು ಕನ್ಯಾ ರಾಶಿಗೆ ಬುಧ ಅಧಿಪತಿ ಯಾರ್ಯಾರಿದ್ದೀರಾ? ಮಿಥುನ ಮತ್ತು ಕನ್ಯಾ ರಾಶಿ. ಈಗ ನೋಡಿ ಗಮನಿಸಿ, ನಿಮ್ಮ ಮನೆಯಲ್ಲಿ ಇದ್ದವರಿದ್ರೆ ಅದನ್ನು ಕೂಡ ಗಮನಿಸಿ. ಇಲ್ಲಿ ಬರದೇ ಇದ್ದವರು ಬಹಳ ಜನ ಇರ್ಬೋದು. 8 ಆದಾಯ ಇದೆ, 11 ಖರ್ಚಿದೆ. ಇವರು ಕೂಡ ಖರ್ಚಿನ ಬಗ್ಗೆ ಅತಿ ಹೆಚ್ಚಿನ ಗಮನ ಕೊಡಬೇಕು. 6 ಆರೋಗ್ಯ 6 ಅನಾರೋಗ್ಯ. ಆರೋಗ್ಯ ಚೆನ್ನಾಗಿದೆ ಅಂತ ಬೇಡದೇ ಇರೋ ಆಹಾರ ತಿಂದ್ಬಿಟ್ರೆ ಖಂಡಿತವಾಗಿ ಅಷ್ಟೇ ಪ್ರಮಾಣದ ಅನಾರೋಗ್ಯ ಆಗುತ್ತೆ ಅಂತ ತೋರಿಸ್ತಾ ಇದೆ. ಅದರಿಂದಾಗಿ ಆರೋಗ್ಯ ತುಂಬಾ ಚೆನ್ನಾಗಿದೆ, ನನಗೇನು ತಿಂದ್ರೆ ಏನೂ ಆಗುದಿಲ್ಲ ಅಂತ ದಯವಿಟ್ಟು ಏನು ತಿನ್ನಕ್ ಹೋಗ್ಬಿಡಿ. ಬೇಡದೇ ಇರೋದು, ದೇಹಕ್ಕೆ ಬೇಡದೇ ಇರೋದನ್ನ ಅದನ್ನ ಗಮನಿಸಿ. ಹಾಗೆ ರಾಜಪೂಜೆ ಶೂನ್ಯ ಇದೆ. ಇಲ್ಲಿ ಯಾಕೋ ಶೂನ್ಯ ರಾಜಪೂಜೆಯನ್ನ ಕೊಡ್ತಾ ಇದೆ. ಸಾಮಾಜಿಕ ಮನ್ನಣೆ. ನಿಮ್ಮ ಬುಧ ವಾಕ್ಕಾರಕನಾಗಿದ್ದಾನೆ. ಮಾತಿನ ಪೂರ್ವಕದಲ್ಲಿ ಬಹಳ ಎಚ್ಚರಿಕೆ ವಹಿಸಿ ಮಾತನಾಡಬೇಕು. ನಿರ್ಣಯಕಾರಕ ಬುಧ ಆಗಿದ್ದರಿಂದಾಗಿ ಬಹಳ ಎಚ್ಚರಿಕೆಯಿಂದ ನಿರ್ಣಯ ತೆಗೆದುಕೊಳ್ಬೇಕು ಇತ್ಯಾದಿಗಳು ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಕಂಡು ಬರುತ್ತೆ. ಯಾಕೆಂದ್ರೆ ರಾಜಪೂಜೆ ತುಂಬಾ ಕಡಿಮೆ ಕಾಣ್ತಾ ಇದೆ. ನಿಮ್ಮ ಮಾತನ್ನ ತಪ್ಪಾಗಿ ಅರ್ಥೈಸಿಕೊಳ್ಳುವರ ಸಂಖ್ಯೆ ಈ ಪರಭಾವ ಸಂವತ್ಸರದಲ್ಲಿ ಜಾಸ್ತಿ ಇದೆ. ಇದರ ಬಗ್ಗೆ ಹೆಚ್ಚಿಗೆ ಎದುರುಗಡೆ ಯಾರಿದ್ದಾರೆ ಅಂತ ನೋಡ್ಕೊಂಡು ಅವ್ರು ಏನ್ ಅರ್ಥ ಮಾಡ್ಕೋಬಹುದು ನಾ ಮಾತಾಡ್ದಂತ ಯೋಚನೆ ಮಾಡಿ ಮಾತಾಡ್ಬೇಕಾಗತ್ತೆ. ಇನ್ನು ರಾಜಕೋಪ 5 ಇದೆ. ತಕ್ಷಣ ಯಾರಾದ್ರೂ ಸಿಡಿಮಿಡಿಗುಟ್ಬೋದು. ಸ್ವಲ್ಪ ಸೌಮ್ಯತ್ವದಿಂದ ವ್ಯವಹರಿಸಿದ್ರೆ ತುಂಬಾ ಒಳ್ಳೆಯದು. ಇನ್ನು ಸುಖ 6 ದುಃಖ 3 ಸಮಾನಾಂತರವಾಗಿ ಎಲ್ಲ ರಾಶಿಗೂ ಹಾಕಿದ್ದಾರೆ. ಎಲ್ಲ ರಾಶಿಯವರಿಗೂ ಅದನ್ನ ಈಗಲೇ ಒಂದೇ ಬಾರಿ ಹೇಳ್ಬಿಡ್ತೇನೆ. ಸುಖ 6 ಇದೆ, ದುಃಖ 3 ಇದೆ. ಅಂದ್ರೆ ಸುಖ ಜಾಸ್ತಿನೇ ಇದೆ ಪರಾಭವ ಸಂವತ್ಸರದಲ್ಲಿ. ಯಾರು ಕೇತುವಿನ ಪ್ರಭಾವಕ್ಕೆ ಒಳಗಾಗ್ತಾರೋ ಅವರಿಗೆ ಸುಖ ಜಾಸ್ತಿ ಇದೆ. ಅಂದ್ರೆ ಅಧ್ಯಾತ್ಮದ ಕಡೆ, ಆತ್ಮಚಿಂತನೆ ಕಡೆ, ನಿಸ್ವಾರ್ಥದ ಕಡೆ, ನಿರಹಂಕಾರದ ಕಡೆ ಹೋದವರಿಗೆ ಅತ್ಯಂತ ಸುಖ ಲಭ್ಯ. ಕರ್ಕಾಟಕ ರಾಶಿಯವರಿಗೆ ಯಾರ್ಯಾರಿದ್ರೆ ನೋಡಿ, 8 ಆದಾಯ ಇದೆ, 2 ಖರ್ಚಿದೆ, 3 ಆರೋಗ್ಯ ಇದೆ, 2 ಅನಾರೋಗ್ಯ ಇದೆ. ರಾಜಪೂಜೆ ಸಾಮಾಜಿಕ ಮನ್ನಣೆ 1 ಆದ್ರೆ ರಾಜಕೋಪ 2 ಇದೆ, ಡಬಲ್ ಇದೆ. ಹಾಗೆ ಅದ್ರ ಬಗ್ಗೆನೂ ಕೂಡ ಗಮನ ಕೊಡಿ. ಇನ್ನು ಸಿಂಹ ರಾಶಿಯವರು ಯಾರಿದ್ದೀರಾ? ಸಿಂಹ ರಾಶಿಯವರು ಮೂಲತಃ ಚಂದ್ರ ಇರೋದೇ ಸಿಂಹ ರಾಶಿಯಲ್ಲಿ. ರವಿ ಸ್ವಲ್ಪ ನಿಮಗೆ ಈ ಜೆನೆಟಿಕ್ ಆಗಿ ಬಂದಂತಹ ಯಾವ್ದಾದ್ರು ಸಿಟ್ಟಿದೆ ದಯವಿಟ್ಟು ಕಡಿಮೆ ಮಾಡ್ಕೊಂಬಿಡಿ. ಸಿಂಹ ರಾಶಿಯಲ್ಲಿ 5 ಆದಾಯ 5 ವ್ಯಯ ಇದೆ. ಆರೋಗ್ಯ 1 ಮತ್ತು ಅನಾರೋಗ್ಯ 1 ಅಂತ ಇದೆ. ರಾಜಪೂಜೆ 4 ಅತ್ಯಂತ ಉನ್ನತ ಮನ್ನಣೆ ಇತ್ಯಾದಿಗಳು. ನಿಮ್ಮ ಸಾಧನೆಗೆ ಒಳ್ಳೆಯ ಮನ್ನಣೆ ಸಿಗತ್ತೆ. ಆ ಗುರುತಿಸುವಿಕೆ, ರೆಕಗ್ನೈಸೇಷನ್ ಅಂತ ಹೇಳ್ತೀವಲ್ಲ ಅದು ಸಿಗತ್ತೆ. ರಾಜಕೋಪ 2 ಇದೆ. ಹಾಗಾಗಿ ನೋಡಿ ಮಾತಾಡಿ. ಧನು ಮೀನ ಗುರುವೇ ಅಧಿಪತಿ. ಈ ಬಾರಿಯ ಧನು ಮೀನ ರಾಶಿಯವರಿಗೆ ಒಂದ್ ರೀತಿ ಲಾಟ್ರಿ ಹೊಡೆದಂಗೆ. ಅವ್ರ ಕುಟುಂಬದವರೇ ರಾಜ ಆಗಿದ್ದಾರೆ ಅಂತ. ಹಾಗಾಗಿ ನಮ್ಮ ಕುಟುಂಬದವರೇ ಒಂದು ಪ್ರಧಾನಮಂತ್ರಿ ಆದ್ರೆ ಎಷ್ಟು ಲಾಟ್ರಿ ಹೊಡೆದಂಗೆ ಆಗಿರುತ್ತೆ ಅಂತ ಯೋಚನೆ ಮಾಡಿ. ಹಾಗೆ ಈ ಧನು ಮತ್ತು ಮೀನ ರಾಶಿಯ ಗುರುವೇ ರಾಜ ಆಗಿದ್ದಾರೆ. ಹಾಗಾಗಿ ಯಾರ್ಯಾರಿದ್ದೀರಾ ಧನು ಮತ್ತು ಮೀನ ರಾಶಿಯವರು, ಗುರುವಿನ ಆಧಿಪತ್ಯದವರು? ಯಾರು ಇದ್ದೀರಾ? ಒಬ್ರು ಇದ್ದಾರೆ. ಓಕೆ. ಹಾಗೆ ಮನೆಯಲ್ಲೆಲ್ಲ ಇರ್ಬೋದು.
ಅವ್ರು ನೋಡಿ ಮಾತಾಡ್ಕೊಳ್ಳಿ. ಅವ್ರ ಯೋಗ ತುಂಬಾ ಚೆನ್ನಾಗಿದೆ, ಅವ್ರ ಜಗಳ ಮಾಡಬೇಡಿ. ಸ್ವಲ್ಪ ಸಮಾಧಾನ ಇದ್ರೆ ಅವ್ರ ಕಡೆ ನಿಮ್ಗೂ ಬರ್ತದೆ, ಅವ್ರ ಯೋಗ ಕೂಡ ಬರ್ತದೆ. ಹಾಗಾಗಿ ಇಲ್ಲಿ 14 ಆದಾಯ, 11 ವ್ಯಯ. ಇವರಿಗೆ ನೋಡಿ, ಇಷ್ಟು ಇದರಲ್ಲಿ ಅತ್ಯಂತ ಹೆಚ್ಚು ಆದಾಯವನ್ನ ಗುರು ಅಧಿಪತ್ಯವುಳ್ಳ ರಾಶಿ ಕೊಟ್ಟಿದ್ದಾರೆ. ಹಾಗೆ ಅತಿ ದೊಡ್ಡ ಮಟ್ಟದ ಆ ವ್ಯವಹಾರವನ್ನು ಮಾಡುವಂತ ಯೋಗ ಧನು ಮತ್ತು ಮೀನ ರಾಶಿಯವರಿಗಿದೆ. ಆರೋಗ್ಯ 5, 2 ಅನಾರೋಗ್ಯ ಇದೆ. ರಾಜಪೂಜೆ 3 ಮತ್ತು ರಾಜಕೋಪ 5 ಇದೆ. ಸುಖ ದುಃಖಗಳು ಸಮ 6, 3 ಇದೆ. ಮಕರ ಮತ್ತು ಕುಂಭ ಶನಿಯ ಅಧಿಪತ್ಯ. ಯಾರ್ಯಾರಿದ್ದೀರಾ? ನಾನೇ ಎತ್ಬಿಟ್ಟೆ, ಆಯ್ತಾ? ಹಾಗಾಗಿ ಮಕರ ಮತ್ತು ಕುಂಭ 2 ಆದಾಯ ಇದೆ, 8 ವ್ಯಯ ಇದೆ. 2 ಅರ್ಥ ಉಂಟು ಇದಕ್ಕೆ. ಒಂದು ದುಡಿದಿದ್ದೆಲ್ಲ ಖರ್ಚಾಗ್ಬೋದು, ಅಥವಾ ದುಡಿಯೋದಕ್ಕೆ ಜಾಸ್ತಿ ಆಗದೇನೆ ಇರ್ಬೋದು. ಖರ್ಚು ಜಾಸ್ತಿ ಆಗ್ತದೆ, ಒಂದು ಕಡೆ ಸಂತೋಷ ಉಂಟು. ಸಾಲ ಜಾಸ್ತಿ ಆಗ್ತದೆ ಅಂದ್ರೆ ಬೇಜಾರು ಉಂಟು. ಖರ್ಚು ಜಾಸ್ತಿ ಆಗ್ತದೆ ಅಂದ್ರೆ ಏನೋ ಒಳ್ಳೆ ಕೆಲಸಕ್ಕೆ ಬಳಸ್ಬೋದು. ಯಾಕೆ ನಾವು ದೇವಸ್ಥಾನ ಕಟ್ತಾ ಇದ್ದೇವೆ, ಅದಕ್ಕೆ ಬಳಕೆ ಆದ್ರೆ ನಮ್ಗೇನು ಬೇಸರ ಇಲ್ಲ. ಯಾಕೆಂದ್ರೆ ದೇವಾಲಯ ನಮ್ಮ ಕಾಲಾನಂತರದಲ್ಲೂ ಅನೇಕ ಜನರಿಗೆ ಅದು ಸಂಪೂರ್ಣವಾದ ಉತ್ತರವನ್ನ, ಪರಿಹಾರವನ್ನು ಕೊಡ್ತಕ್ಕಂಥ ವಿಶೇಷವಾದ ನಾಗಶಕ್ತಿ ವಿನಾಯಕ ದೇವಾಲಯವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಖಂಡಿತವಾಗಿ ನಿಮಗೆ ಅನೇಕ ಮಾಹಿತಿಗಳು ಸಿಗುತ್ತೆ. ಈಗ ಅನೇಕ ರಾಷ್ಟ್ರಗಳಿಂದಲೂ ಕೂಡ ಅತ್ಯುತ್ತಮವಾದಂತಹ, ಸಂಪೂರ್ಣವಾದಂತಹ ಒಂದು ಬೆಂಬಲ ನಮಗೆ ಸಿಗ್ತಾ ಇದೆ, ಮಾನಸಿಕ ಬೆಂಬಲ ಸಿಗ್ತಾ ಇದೆ. ಅಂಥವ್ರೆಲ್ಲರಿಗೂ ಕೂಡ ಈ ಯೂಟ್ಯೂಬ್ ಮೂಲಕ ನನ್ನ ಆತ್ಮೀಯ ಧನ್ಯವಾದಗಳನ್ನು ಹೇಳ್ತಾ, ನೋಡಿ, ಮಕರ ಮತ್ತು ಕುಂಭ ರಾಶಿಯವರಿಗೆ 2 ಆದಾಯ, 8 ವ್ಯಯ ಇದೆ. ಆರೋಗ್ಯ 6, 4 ಅನಾರೋಗ್ಯ ಇದೆ. ರಾಜಪೂಜೆ 4 ಮತ್ತು ರಾಜಕೋಪ 2 ಇದೆ. ಸುಖ ಮತ್ತು ದುಃಖಗಳು 6, 3. ಇನ್ನು ಕಂದಾಯ ಎನ್ನುವಂತಹ ವಿಚಾರ ಇದೆ. ಈ ಕಂದಾಯ ಎನ್ನುವಂತಹ ವಿಚಾರಗಳು, ಈ ಬಾರಿ 4 ಗ್ರಹಣಗಳಿದೆ. 2 ಚಂದ್ರಗ್ರಹಣ, 2 ಸೂರ್ಯಗ್ರಹಣ. ಯಾವುದು ಭಾರತದಲ್ಲಿ ಗೋಚರ ಇಲ್ಲ, ಆಚರಣೆ ಮಾಡುವ ಯಾವ ಅಗತ್ಯವೂ ಇಲ್ಲ. ಯಾವ ಟಿವಿ ನೋಡ್ಕೊಂಡು ಅದನ್ನ ಆಚರಣೆ ಮಾಡಿದ್ರೆ ಖಂಡಿತ ಮಾಡುವ ಅಗತ್ಯ ಇಲ್ಲ. ಏನ್ ಮಾಡ್ಬೋದು ಅಂತಂದ್ರೆ, ನಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡು ಅವತ್ತು ಸಂಜೆಗೆ ಆ ಗ್ರಹಣ ಸಮಯದಲ್ಲಿ ಜಪ ಮಾಡ್ಬೋದು, ತುಂಬಾ ಒಳ್ಳೇದಾಗ್ತದೆ ಅಷ್ಟೇ. ಅದಷ್ಟನ್ನು ಮಾಡ್ಬೋದು. ಇನ್ನು ಈ ಬಾರಿ ಗುರುವು ಮಿಥುನ ರಾಶಿಯಿಂದ ಕರ್ಕಾಟಕಕ್ಕೂ, ಕರ್ಕಾಟಕದಿಂದ ಸಿಂಹಕ್ಕೂ, ಸಿಂಹದಿಂದ ಮತ್ತೆ ಕರ್ಕಾಟಕಕ್ಕೂ ಸಂಚಾರ ಮಾಡ್ತಾ ಇರುವ ಸಂವತ್ಸರ ಇದು. 3 ರಾಶಿಯಲ್ಲೂ ಈ ಒಂದೇ ಸಂವತ್ಸರದಲ್ಲಿ ಕಾಣುವ ಮಹಾ ಸಂವತ್ಸರ. ಯಾಕೆಂದ್ರೆ ಗುರು ಸಾಮಾನ್ಯವಾಗಿ 1 ರಾಶಿಯಲ್ಲಿ 1 ವರ್ಷ ಇರ್ತಾನೆ, ಆದ್ರೆ ಈ ವರ್ಷ 3 ರಾಶಿಯನ್ನು ನೋಡ್ತಾನೆ. ಹಾಗಾಗಿ ಹೆಚ್ಚು ಅಂದ್ರೆ 2 ರಾಶಿಯನ್ನು ನೋಡುವಂಥದ್ದು. ಅಂದ್ರೆ 1 ರಾಶಿಯಿಂದ ಈಗ ಜೂನ್ 2ಕ್ಕೆ ಸ್ವಾಭಾವಿಕವಾಗಿ ಕರ್ಕಾಟಕವನ್ನು ಪ್ರವೇಶಿಸ್ತಾನೆ ಗುರು. ಅದರ ನಂತರ ಮಿಥುನಕ್ಕೂ ಹೋಗಿ ಮತ್ತೆ ಪುನಃ ವಕ್ರಿಯಾಗಿ ಹೋದಂತಹ ಗುರು ಮತ್ತೆ ಕರ್ಕಾಟಕ ರಾಶಿಗೆ ಬರ್ತಾನೆ. ಹೀಗಾಗಿ ಎಲ್ಲ ರಾಶಿಗಳ ಮೇಲೆ ವಿಶಿಷ್ಟವಾದ ಪ್ರಭಾವ ಈ ಒಂದು ರಾಜಾಧಿಪನಿಗಿದೆ. ಹಾಗಾಗಿ ಕರ್ಕಾಟಕ ಉಚ್ಚ ರಾಶಿ, ಇದು ಅತ್ಯಂತ ಪ್ರಮುಖ ಆಗಿದೆ. ಗುರುವು ಕರ್ಕಾಟಕ ರಾಶಿಗೆ ಬಂದಾಗ, ಗುರುವಿನ ಉಚ್ಚ ರಾಶಿಯಲ್ಲಿರ್ತಕ್ಕಂತಹ ಸ್ಥಾನದಲ್ಲಿ ಬಂದಾಗ ಗುರುವಿನ ರಾಜಾಧಿಪತ್ಯ ಇದೆ. ಹಾಗಾಗಿ ಕೇವಲ ಅವನ ನೀಚತ್ವ ಮಕರದಲ್ಲೋ ಎಲ್ಲೋ ಇಲ್ಲ, ಅವನು ಅತ್ಯಂತ ಪ್ರಭಾವಶಾಲಿಯಾಗಿ ಗುರುವಿನ ಆಳ್ವಿಕೆ. ಹಾಗಾಗಿ ಧರ್ಮ ಖಂಡಿತವಾಗಿ ಮೇಲೇಳುತ್ತೆ. ಹಾಗಾಗಿ ಈ ಧರ್ಮದ ಉನ್ನತಿಗಾಗಿ ಏನು, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಂ ಅಂತ ಭಗವಂತ ಹೇಳಿದಾಗೆ, ಧರ್ಮದ ಒಂದು ಸ್ಥಿತಿಗತಿಗಾಗಿ ಅನೇಕರು ಭಗವಂತನ ರೂಪದಲ್ಲಿ ಈ ಒಂದು ಭಾರತದಲ್ಲಿ ಬರುವ ಲಕ್ಷಣಗಳು ಕಂಡು ಬರ್ತವೆ. ಹಾಗೆ ಇನ್ನು ಈ ಒಂದು ಕಂದಾಯದ ಸಂಖ್ಯೆ ಹೆಚ್ಚಿದ್ದಷ್ಟು ಫಲ ಹೆಚ್ಚು. ಬೆಸನಾದ್ರೆ ದ್ರವ್ಯ ಲಾಭ, ಸಮವಾದ್ರೆ ಮಧ್ಯಮ, 0 ಆದ್ರೆ ನಿಷ್ಫಲ. ಮೊದಲನೇ ಕಂದಾಯ 0 ಆದ್ರೆ ರೋಗ ಭಯ, 2ನೇದು 0 ಆದ್ರೆ ಮಹಾಭಯ, 3ನೇದು 0 ಆದ್ರೆ ಧನಹಾನಿ. ಸರಿಯಾಗಿ ಗಮನಿಸ್ಕೊಳ್ಳಿ. 3 0 ಆದ್ರೆ ಮಹಾ ಕಷ್ಟ ಎಂಬುದಾಗಿ ಇಲ್ಲಿ ಹೇಳಿದ್ದಾರೆ. ಮೊದಲನೇ ಕಂದಾಯ ಚೈತ್ರಾದಿ 5 ತಿಂಗಳು, 2ನೇ ಕಂದಾಯ ಶ್ರಾವಣದ ಮೊದಲು ಮತ್ತು 4 ತಿಂಗಳು, 3ನೇ ಕಂದಾಯ ಮಾರ್ಗಶೀರ್ಷ ಮೊದಲು 4 ತಿಂಗಳು ಫಲವನ್ನು ಕೊಡ್ತದೆ ಅಂತ ಹೇಳ್ತಾರೆ. ಅಶ್ವಿನಿ ನಕ್ಷತ್ರಕ್ಕೆ ಸ್ವಲ್ಪ ಸಮಯಾಭಾವ ಕಾಣ್ತಾ ಇರೋದ್ರಿಂದ ಸ್ವಲ್ಪ ರಾಶಿ ಫಲದ ಕಡೆ ಹೆಚ್ಚಿನ ಗಮನ ಕೊಡೋಣ. ಆದ್ದರಿಂದಾಗಿ ಕಂದಾಯ ಫಲವನ್ನ ಸ್ವಲ್ಪ ಶೀಘ್ರವಾಗಿ ಓದುವ ಪ್ರಯತ್ನ ಮಾಡ್ತೇನೆ. ಆದಷ್ಟು ಈ ಕಡೆ ಏಕಾಗ್ರತೆಯನ್ನು ಕೊಟ್ಟು ಗಮನಿಸಿ ಕೇಳಿ. ಅಶ್ವಿನಿ ನಕ್ಷತ್ರಕ್ಕೆ 4, 2, 4 3 ಕಂದಾಯಗಳು ಈ ರೀತಿ ಇದೆ. ಭರಣಿ ನಕ್ಷತ್ರ 7, 0, 2. ಕೃತ್ತಿಕಾ ನಕ್ಷತ್ರ 2, 1, 0. ರೋಹಿಣಿ ಅಂದ್ರೆ ಈ ಪರಾಭವ ಸಂವತ್ಸರದಲ್ಲಿ ಹೆಚ್ಚು ಸಂಖ್ಯೆ ಮೊದಲಿತ್ತು ಅಂದ್ರೆ ಅದು ಈ ಮೊದಲು ಈ ಹೆಚ್ಚು ಯಾವಾಗ ಚೈತ್ರಾದಿ 5 ತಿಂಗಳು, ಈ 5 ತಿಂಗಳವರೆಗೆ ಆ ಮೊದಲನೇ ನಂಬರ್ ಬರುತ್ತೆ. ಮತ್ತೆ ಉಳಿದ 4 ತಿಂಗಳು ಈ ರೀತಿಯಾಗಿ ಮುಂದಿನದು ಹೋಗುತ್ತೆ. ವರ್ಷವನ್ನು 3 ಭಾಗ ಮಾಡಿದಾಗ ಈ ಸಂಖ್ಯೆ ನಿಮಗೆ ಉತ್ತರ ಕೊಡ್ತಾ ಹೋಗುತ್ತೆ. ಆ 3 ಭಾಗ ಮೊದಲ 5 ತಿಂಗಳು 4, 4 ಈ ರೀತಿಯಾಗಿ ಯೋಚನೆ ಮಾಡ್ಕೊಳ್ಳಿ.
ಅಶ್ವಿನಿ 4-2-4, ಭರಣಿ 7-0-2, ಅಂದ್ರೆ 7 ಈ ಮೊದಲು 5 ತಿಂಗಳು ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ಕೃತಿಕಾ ನಕ್ಷತ್ರ 2-1-0, ರೋಹಿಣಿ ನಕ್ಷತ್ರ 5-2-3, ಮೃಗಶಿರ ನಕ್ಷತ್ರ 0-0-1. ಮೃಗಶಿರ ನಕ್ಷತ್ರದವರು ಹೆಚ್ಚಿನ ಗುರು ಆರಾಧನೆ ಮಾಡ್ಬೇಕಾಗತ್ತೆ. ಆರ್ದ್ರ ನಕ್ಷತ್ರ 3-1-4, ಪುನರುಸು ನಕ್ಷತ್ರ 6-2-2, ಪುಷ್ಯ ನಕ್ಷತ್ರ 1-0-0, ಆಶ್ಲೇಷ ನಕ್ಷತ್ರ 4-1-3, ಹಾಗೂ ಮಖಾ ನಕ್ಷತ್ರ 7-2-1, ಪೂರ್ವ ಫಲ್ಗುಣಿ ಹುಬ್ಬ ನಕ್ಷತ್ರ 2-0-4, ಉತ್ತರ ಫಲ್ಗುಣಿ ಉತ್ತರ ನಕ್ಷತ್ರ 5-1-2, ಹಸ್ತ ನಕ್ಷತ್ರ 0-2-0, ಚಿತ್ತ ನಕ್ಷತ್ರ 3-0-3, ಸ್ವಾತಿ ನಕ್ಷತ್ರ 6-1-1, ವಿಶಾಖ ನಕ್ಷತ್ರ 1-2-4, ಅನುರಾಧ ನಕ್ಷತ್ರ 4-0-2, ಜ್ಯೇಷ್ಠ ನಕ್ಷತ್ರ 7-1-0, ಮೂಲ ನಕ್ಷತ್ರ 2-2-3, ಪೂರ್ವಾಷಾಢ ನಕ್ಷತ್ರ 5-0-1, ಉತ್ತರಾಷಾಢ ನಕ್ಷತ್ರ 0-1-4, ಶ್ರವಣ ನಕ್ಷತ್ರ 3-2-2, ಧನಿಷ್ಠ ನಕ್ಷತ್ರ 6-0-0, ಶತಭಿಷ ನಕ್ಷತ್ರ 1-1-3, ಪೂರ್ವಭದ್ರ ನಕ್ಷತ್ರ 4-2-1, ಉತ್ತರ ಭಾದ್ರ ನಕ್ಷತ್ರ 7-0-4, ರೇವತಿ ನಕ್ಷತ್ರ 2-1-2. ಇನ್ನು ಯಾರ್ಯಾರೆಲ್ಲ ನಿಮ್ಮ ರಾಶಿಯ ಭವಿಷ್ಯವನ್ನು ಸಂವತ್ಸರ ಫಲಕ್ಕೆ ಕಾಯ್ತಾ ಇದ್ರು ಅವರೆಲ್ಲರೂ ಕೂಡ ಈಗ ಗಮನಿಸುವಂತಹ ಸಮಯ ಬಂದಾಗಿದೆ. ಮೇಷರಾಶಿಯವರು ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರ 1ನೇ ಪಾದ, ಅಶ್ವಿನಿ 4, ಭರಣಿ 4, ಕೃತಿಕಾ 1 ಪಾದ ಮೇಷರಾಶಿ. ಚೂಚೆ, ಚೋಲ, ಲೀಲು, ಲೇಲೋ, ಅ ಎನ್ನುವುದು ಅಕ್ಷರಗಳು. ಇನ್ನು ಶುಭವಾರ ಭಾನುವಾರ, ಮಂಗಳವಾರ, ಗುರುವಾರ. ಶುಭ ದಿಕ್ಕು ದಕ್ಷಿಣ, ಶುಭ ಸಂಖ್ಯೆ 1, 2, 3, 9. ಶುಭ ರತ್ನ ಹವಳ, ಮಾಣಿಕ್ಯ, ಪುಷ್ಯರಾಗ. ಶುಭ ದಿನಾಂಕ 1-10-17. ಶುಭ ವರ್ಣ ಕೆಂಪು, ಹಳದಿ ಮತ್ತು ಕೇಸರಿ ಎಂಬುದಾಗಿ ಪರಿಗಣಿಸಲಾಗಿದೆ. ಇನ್ನು ಮೇಷರಾಶಿಯ ಫಲ ಈ ಒಂದು ಸಂವತ್ಸರದಲ್ಲಿ ಹೇಗಿರ್ಬೋದು ಅಂತ ನೋಡಿದ್ರೆ, ಅಧಿಪತಿ ಅಂತಹ ಕುಜನ ಮಂತ್ರಿ ಪದವಿಯನ್ನು ಬದಲಿಸಿದ ಅಂತ ಈಗಾಗಲೇ ಹೇಳಿದ್ದೀವಿ. ಈಗಾಗಲೇ ಒಂದು ಹಂತದ ಕಲ್ಪನೆ ನಿಮಗೆ ಬಂದಿರುತ್ತೆ ಅಂತ ಅನ್ಕೊಳ್ತೀನಿ. ಮೇಷರಾಶಿಯಿಂದ ಈಗ ಒಂದು ಸಂವತ್ಸರದ ಫಲವನ್ನು ಹೇಳಬೇಕು ಅಂತಾದ್ರೆ ಗುರು ಮತ್ತು ಶನಿಯನ್ನ ಆಧರಿಸಿ ಹೇಳ್ತಕ್ಕಂಥದ್ದು. ನಿಮ್ಮ ಜಾತಕವನ್ನ ಆಧರಿಸಿ ಅನೇಕ ಫಲಗಳ ವ್ಯತ್ಯಾಸ, ನಿಮ್ಮ ಕುಟುಂಬವನ್ನು ಆಧರಿಸಿ ಅನೇಕ ಫಲಗಳ ವ್ಯತ್ಯಾಸ, ನಿಮ್ಮ ಪುಣ್ಯ ಪಾಪ ಕರ್ಮಗಳ ಆಧಾರದ ಮೇಲೆ ಅನೇಕ ಫಲಗಳ ವ್ಯತ್ಯಾಸಗಳಾಗ್ತವೆ. ಆದರೆ ಸಾಮಾನ್ಯವಾಗಿ ಹೇಳುವುದಾದ್ರೆ ಮೇಷರಾಶಿಗೆ ಈ ಸಂವತ್ಸರದಲ್ಲಿ ಗುರುವಿನ ಪ್ರಾಧಾನ್ಯತೆಯಿಂದ ಉಂಟಾಗುವ ಲಾಭ ಮತ್ತು ಶನಿಯಿಂದ ಉಂಟಾಗುವ ಲಾಭಗಳನ್ನ ಗಣನೆಗೆ ತೆಗೆದುಕೊಳ್ತೇವೆ. ಆದ್ದರಿಂದಾಗಿ ಪಂಚಾಂಗಕರ್ತರು ಸಾಮಾನ್ಯವಾಗಿ ಗುರು ಮತ್ತು ಶನಿಯನ್ನ 2 ಗ್ರಹವನ್ನ ದೀರ್ಘಕಾಲಿಕವಾದ 2 ಗ್ರಹಗಳನ್ನು ಇಟ್ಕೊಂಡು ಮತ್ತು ಅತ್ಯಂತ ಪ್ರಭಾವಶಾಲಿ ಗುರುವು ಜ್ಞಾನಕಾರಕನಾಗಿ ಮತ್ತು ಶನಿಯು ಕರ್ಮ ಫಲದಾತನಾಗಿ ನಾವು ಮಾಡುವಂತಹ ಎಲ್ಲ ಕರ್ಮವನ್ನ ಗಣನೆಗೆ ತೆಗೆದುಕೊಂಡು ಅದರಂತೆ ಫಲ ಕೊಡುವಂತಹ ವ್ಯವಸ್ಥೆಯನ್ನು ಮಾಡುವ ಶನಿಯನ್ನ ಇಟ್ಕೊಂಡು ಶನೈಶ್ಚರ ನಿಧಾನಗತಿಯಲ್ಲಿ ಶನೈಹಿ ಚರತಿ ನಿಧಾನಗತಿಯಲ್ಲಿ ಚಲಿಸುವ ಈ ಗ್ರಹವನ್ನ ಇಟ್ಟುಕೊಂಡು ಈ ಒಂದು ಫಲ ಇರುತ್ತೆ. ಈಗಾಗಲೇ ಶನೈಶ್ಚರ ಮೀನರಾಶಿಗೆ ಬಂದಾಗಿದೆ. ಮೀನರಾಶಿಯಲ್ಲಿ ಸಂವತ್ಸರ ಪೂರ್ತಿ ಇರುವುದರಿಂದಾಗಿ ಈ ಒಂದು ಮೀನರಾಶಿಯ ಪ್ರವೇಶದಿಂದಲೇ ಸಾರ್ಧ ಸಪ್ತಮ ಶನಿ ಮೇಷರಾಶಿಯವರಿಗೆ ಪ್ರಾರಂಭವಾಗಿದೆ. ಕುಜ ಅತ್ಯಂತ ಶೀಘ್ರಕಾರಿ. ಇವರ ಮೇಷರಾಶಿಯವರಿಗೆ ಸಾಮಾನ್ಯವಾಗಿ ಈ ಮೆದುಳು ಏನ್ ಕೆಲಸ ಮಾಡುತ್ತಲ್ಲ, ಮೈಂಡ್ ವೆರಿ ಸ್ಪೀಡ್, ತುಂಬಾ ಸ್ಪೀಡ್ ಆಗಿ ಕೆಲಸ ಮಾಡುತ್ತೆ. ತಕ್ಷಣವೇ ಇಲ್ಲಿ ಒಂದು ವಾಕ್ಯ ಹೇಳೋತ್ತಿಗೆ ಮುಂದಿನದನ್ನ ಅತಿ ಶೀಘ್ರವಾಗಿ ಅವರು ಯೋಚನೆ ಮಾಡ್ಬಿಡ್ತಾರೆ. ಇವರು ಇದೇ ಮಾತಾಡ್ತಾರೆ ಮುಂದೆ, ಇವ್ರು ಇದು ಮಾಡಿದ್ರೆ ಇದೇ ಆಗೋಗುತ್ತೆ ಅಂತ ಶೀಘ್ರವಾಗಿ ಮಾಡ್ತಾರೆ. ಹಾಗೆ ಗಾಡಿ ಓಡಿಸುವಾಗಲೂ ಸ್ವಲ್ಪ ಜೋರಾಗಿ ಓಡಿಸ್ತಾರೆ, ಸ್ವಲ್ಪ ಗಮನ ಬೇಕು. ಆ ಗಾಡಿ ಓಡಿಸುವಾಗಲೂ ಜೋರಾಗಿ ಓಡಿಸೋರಿಗೆ ಸ್ವಲ್ಪ ಎಚ್ಚರಿಕೆ ಬೇಕು. ತಲೆಯ ಭಾಗದ ಅಧಿಪತಿ ಕುಜ ಆಗಿದ್ದಾರೆ. ನರಮಂಡಲಗಳು ನಮ್ಮ ದೇಹಕ್ಕೆ ಇದೇ ಗುರುಸ್ಥಾನ. ಹಾಗಾಗಿ ನಮ್ಮ ದೇಹದ ತಲೆ ಅತಿ ಮುಖ್ಯವಾಗಿದೆ. ಪ್ರತಿಯೊಬ್ಬರಿಗೂ ಕುಜನ ಅಂಶ ಇದ್ದೇ ಇರುತ್ತೆ. ಆದ್ರೆ ಮೇಷರಾಶಿಯವರಿಗೆ ಇದರ ಆ ರಜೋಗುಣದ ಆಧಿಕ್ಯತೆ ಇರ್ತದೆ. ಆದ್ರಿಂದ ಆ ಯೋಚನೆಯ ರೀತಿಯಲ್ಲಿ ಅತ್ಯಂತ ಸ್ಪೀಡ್ ಇರೋದ್ರಿಂದ ಸಹನೆಯಿಂದ ನಿಧಾನವಾಗಿ ಕೆಲಸ ಮಾಡಿಸೋದನ್ನು ಸಹಿಸದೆ ಕೂಗಾಡೋದಕ್ಕೆ ಶುರು ಮಾಡೋ ಸಾಧ್ಯತೆ ಇದೆ. ಅದನ್ನು ಮೊದಲು ಬಿಡಬೇಕಾಗತ್ತೆ. ನಾವು ಸ್ಪೀಡ್ ಇದ್ದೀವಿ ಅಂತ ಮತ್ತೊಬ್ಬರಿಗೂ ಸ್ಪೀಡ್ ಬನ್ನಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇದು ಆ ಮೇಷರಾಶಿಯವರ ಮೂಲ ಗುಣ ಆಗಿರೋದ್ರಿಂದ ಆ ಕುಜ ಅವನ ಪ್ರಭಾವ ಇರೋದ್ರಿಂದ ಸ್ವಾಭಾವಿಕವಾಗಿ ಆ ಕುಜನ ಪ್ರಭಾವ ಸ್ಪೀಡು ಇತ್ಯಾದಿಗಳು ತುಂಬಾ ಒಳ್ಳೆಯದು. ಶೀಘ್ರಗತಿಯ ಏನ್ ಹೇಳ್ತಾರೆ ಗ್ರಾಸ್ಪಿಂಗ್ ಪವರ್ ಅತಿ ಸುಲಭವಾಗಿರುತ್ತೆ ಅವರಿಗೆ. ಎಲ್ಲವನ್ನು ಗ್ರಹಿಸುವ ಶಕ್ತಿ ಇರುತ್ತೆ ಕುಜನಿಗೆ. ಹಾಗಾಗಿ ಮಂತ್ರಿ ಪದವಿ ಬೇರೆ ಒಂದೇ, ಒಬ್ಬರನ್ನು ಬಿಡುವುದಿಲ್ಲ, ಎಲ್ಲವನ್ನು ಪರಿಗಣನೆ ತೆಗೆದುಕೊಳ್ತಾ ಹೋಗ್ತಾರೆ. ಹಾಗೆ ತೆಗೆದುಕೊಳ್ಳುವಂತಹ ಮೇಷರಾಶಿಯವರಿಗೆ ಗುರು ತೃತೀಯ ಚತುರ್ಥ ಪಂಚಮದಲ್ಲಿ ಚಾಲನೆಯನ್ನು ಹೊಂದಿದ್ದಾನೆ. ಹಾಗಾಗಿ ವ್ಯಯಾಧಿಪತಿ ಅಥವಾ ಭಾಗ್ಯಾಧಿಪತಿಯಾದ ಗುರುವಿನ ಒಂದು ವ್ಯವಸ್ಥೆಯಿಂದಾಗಿ ಅತ್ಯುತ್ತಮವಾದ ಗುರು ಕುಜ ಯೋಗ ಕೂಡ ಉತ್ತಮವಾದ ರೀತಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಆಗ್ಲಿಕ್ಕಿದೆ. ಕುಜ ನೀಚತ್ವ ಹೊಂದಿದ್ರು ಕೂಡ ಗುರುವಿನ ಯುತಿಯನ್ನು ಹೊಂದುತ್ತಾನೆ. ಹಾಗಾಗಿ ಕರ್ಕಾಟಕ ರಾಶಿಗೆ ಕುಜನ ಪ್ರವೇಶ ಆದಾಗ ಕೂಡ ಆರೋಗ್ಯದಲ್ಲಿ ತೀರಾ ವ್ಯತ್ಯಾಸ ಆಗುವ ಲಕ್ಷಣಗಳಿಲ್ಲದೆ ಇರುವುದು ಮೇಷರಾಶಿ.
ಇದು ರಾಶಿ ಎನ್ನುವಂಥದ್ದು ಚಂದ್ರಾಧಾರಿತವಾಗಿ ನಿರ್ಧಾರ ಆಗೋದ್ರಿಂದ ಮೊದಲು ಮನಸ್ಸಿನ ಮೇಲೆ ನಿರ್ಧಾರವಾಗುತ್ತೆ. ಜೀವನ ಹೇಗಿರುತ್ತೆ ಅಂತಂದ್ರೆ, ನಮ್ಮ ಭವಿಷ್ಯ ಅಂದ ತಕ್ಷಣವೇ ರಾಶಿ ಭವಿಷ್ಯ ಅಂತ ಹೇಳ್ತಾ ಇದೀವಿ ಅಂದ ತಕ್ಷಣ ನಮ್ಮ ಈಗ ಹೇಳಿದ್ದೆ ಎಲ್ಲದೂ ಆಗ್ತದೆ ಅಂತಲ್ಲ, ಒಬ್ಬೊಬ್ಬರಿಗೆ ಭಿನ್ನತ್ವವನ್ನು ಹೊಂದುತ್ತದೆ. ಯಾವ ರೀತಿಯಾಗಿ ಅಂತಂದ್ರೆ, ಈ ಮೊದಲು ಹೇಳಿದಂತೆ ಅವರವರ ಕರ್ಮಗಳ ಆಧಾರದ ಮೇಲೆ ಭಿನ್ನತ್ವ ಹೊಂದುತ್ತೆ. ನಿಮ್ಮ ನಿಮ್ಮ ಜಾತಕಾರಕ್ಕೆ ಮುಖ್ಯ ಕಾರಣ ಆಗುತ್ತೆ. ರಾಶಿ ಮನಸ್ಸಿನ ಕಾರಕ ಚಂದ್ರನಿಂದ ಉಂಟಾಗುವುದರಿಂದಾಗಿ ನಿಮ್ಮ ಸಾಮಾನ್ಯ ಮನಸ್ಥಿತಿಯನ್ನು ಹೇಳ್ತಾ ಹೋಗುತ್ತೆ ಇದು. ಆದ್ದರಿಂದಾಗಿ ಮನಸ್ಸು ಏನು ಯೋಚನೆ 100 ಯೋಚನೆ ಮಾಡಿದ್ರೆ ನಿರ್ಧಾರ ತೆಗೆದುಕೊಳ್ಳೋದು ಬುಧ ಗ್ರಹ ಬುದ್ಧಿ. ಆ ಬುದ್ಧಿಯ ವ್ಯವಸ್ಥೆ ಸರಿ ಇರಬೇಕಾಗತ್ತೆ. ಒಳ್ಳೆಯ ಫಲ ಬರಬೇಕು ಅಂದ್ರೆ ನಮ್ಮ ನಿರ್ಣಯಗಳು ಸರಿಯಾಗದೇ ಇದ್ರೆ ಜೀವನ ನಿರ್ವಹಣೆನೇ ಸರಿಯಾಗುವುದಿಲ್ಲ. ನಮ್ಮ ಜೀವನ ನಿರ್ವಹಣೆ ಅತ್ಯಂತ ಉತ್ತಮವಾಗಿ ಆಗ್ಬೇಕು ಅಂದ್ರೆ ನಮ್ಮ ನಿರ್ಧಾರ ಸರಿ ಇರಬೇಕು. ಆ ಬುಧ ತತ್ವ ಜಾಗೃತ ಆಗ್ಬೇಕು. ಅದಕ್ಕಾಗಿ ನಮ್ಮ ಭಾರತೀಯ ಸನಾತನ ಪರಂಪರೆಯಲ್ಲಿ ಬುದ್ಧಿಯ ದೋಷ ಇದ್ದರೆ, ಅರ್ಥಾತ್ ನಮ್ಮ ನಿರ್ಣಯವು ನಮಗೆ ಉಲ್ಟಾ ಹೊಡಿತಾ ಇದ್ರೆ, ನಮ್ಮ ನಿರ್ಣಯಗಳು ದುಡುಕಿನ ನಿರ್ಧಾರವಾಗಿದ್ರೆ, ನಮಗೆ ಅನೇಕವಾದಂತಹ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವಿಲ್ಲದಿದ್ದರೆ, ಯಾವಾಗ ನಾವು ಯಾರ ಮಾತನ್ನು ಕೇಳದೇ ಇರುವಂತಹ ಸ್ಥಿತಿಯಲ್ಲಿದ್ದರೆ, ಒಳ್ಳೆಯ ಮಾತುಗಳನ್ನು, ನಾವು ಹಿರಿಯರ ಉಪದೇಶವನ್ನ, ತಂದೆ ತಾಯಿಗಳನ್ನ ಗೌರವಿಸುವ ಒಳ್ಳೆಯ ಮಾತುಗಳನ್ನು ಆಡದೇ ಇರುವಂತಹ ವ್ಯವಸ್ಥೆಯಲ್ಲಿ ನಾವಿದ್ರೆ ನಮ್ಮ ನಿರ್ಣಯಗಳ ಮೇಲೆ ಹೊಡೆತ ಬೀಳುತ್ತದೆ. ಅದಕ್ಕೋಸ್ಕರ ಬುಧ ತತ್ವ ವಿಷ್ಣು ತತ್ವವಾಗಿ ನಮ್ಮ ಸನಾತನ ಪರಂಪರೆಯಲ್ಲಿ ಈ ತತ್ವವನ್ನು ಅತ್ಯುತ್ತಮವಾಗಿ ಜಾಗೃತ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವುದೇ ಆಂಜನೇಯ. ಅವನೊಬ್ಬ ನೋಡಿ, ಮನ ಮರ್ಕಟ ಅಂತ ಕೇಳಿದ್ದೀರಲ್ವಾ? ಅವನೊಬ್ಬ ಮರ್ಕಟನಾಗಿ ಮನಸ್ಸನ್ನ ಧ್ಯಾನಾವಸ್ಥೆಯಲ್ಲಿದ್ದು ಅಂಜನಾ ಗರ್ಭ ಸಂಭೂತಂ ಒಂದೇ ಕೇಸರಿ ನಂದನಂ, ತಾಯಿ ಮತ್ತು ತಂದೆಯ ಮಗನೂ ಕೂಡ ಹೌದು ಅವನೇ, ನಮ್ಮ ಹಾಗೇನೆ ಧ್ಯಾನಾಸಕ್ತಂ ಮಹಾವೀರಂ. ಅವನು ಧ್ಯಾನ ಮಾಡಿದಂತ ಅಂತಹ ಮರ್ಕುಟ ಮಹಾವೀರ ಆಗ್ತಾನೆ. ಆದ್ರೆ ಅವನಿಗೆ ಅಹಂಕಾರ ಇಲ್ಲ. ಮಹಾವೀರನಾಗಿ ಅತ್ಯಂತ ಬಲಶಾಲಿ ಆದರೂ ಕೂಡ ರಾಮಭಕ್ತಂ ನಮಾಮಿಹಂ. ಆ ರಾಮನಿಗೆ ಭಕ್ತಿಯ ಒಂದು ಉದಾಹರಣೆ ಇದ್ರೆ ಇವತ್ತು ಹನುಮಂತ. ಆ ಭಕ್ತಿ ಜಾಗೃತವಾದಾಗ ಬುದ್ಧಿ ಕೆಲಸ ಮಾಡ್ತದೆ, ಇಲ್ಲಾದ್ರೆ ಕೆಲಸ ಮಾಡೋದಿಲ್ಲ. ಭಾರತದಲ್ಲಿ ಮಾತ್ರ ಸಿಗುವ ವಸ್ತು ಬುಧ. ಕೇಳ್ಬೋದು, ವಿದೇಶದಲ್ಲಿ ಇವರಿಗೆ ಬುದ್ಧಿ ಕೆಲಸ ಮಾಡೋದಿಲ್ವಾ? ಖಂಡಿತ ಕೆಲಸ ಮಾಡ್ತದೆ, ಸಂಸ್ಕಾರಯುಕ್ತವಾಗಿ ಕೆಲಸ ಮಾಡ್ತದೆ ಅಂತ ಕೇಳಿ. ಅಲ್ಲಿ ಪ್ರಶ್ನೆಗೆ ಇರುವಂತದ್ದು ವಿಷಯ. ಹಾಗಾಗಿ ಯಾವ ಒಂದು ಬುಧ ಚಂದ್ರಪುತ್ರೋ ಮಹಾದ್ಯುತಿ, ಆ ಮನಸ್ಸಿನ ಬಂದ ಯೋಚನೆಗಳೆಲ್ಲವೂ ಕೂಡ ಎಲ್ಲವನ್ನು ಸ್ವೀಕರಿಸಿದ ಬುಧ ಬುದ್ಧಿ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ಗುರುವಿನ ಪ್ರಮಾಣವನ್ನು ತೆಗೆದುಕೊಳ್ತದೆ, ಸಂಸ್ಕಾರದ ಕಡೆಗೆ ಹೋಗುತ್ತೆ. ಆದ್ದರಿಂದಾಗಿ ಗುರುವೇ ಅಧಿಪತಿಯಾಗಿ ಇರತಕ್ಕಂಥ ಈ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಅವರ ನಿರ್ಣಯಾತ್ಮಕ ಶಕ್ತಿಗೆ ಆಂಜನೇಯನ ಆರಾಧನೆ ಅತಿ ಮುಖ್ಯವಾಗಿದೆ. ಆಗ ಅವರ ನಿರ್ಣಯಗಳು ಸಂಪೂರ್ಣವಾಗಿ ಯಶಸ್ಸನ್ನಗೊಳಿಸೋದಕ್ಕೆ ಕಾರಣ ಬುಧ. ಅಷ್ಟು ದೊಡ್ಡ ಆಂಜನೇಯ, ರಾಮನಿಗಿಂತಲೂ ಬಲಶಾಲಿ ಅಂತ ಕರೆಸಿಕೊಳ್ಳುವಂತಹ ಆಂಜನೇಯ, ರಾವಣನಿಗಿಂತಲೂ ಬಲಶಾಲಿಯಾಗಿ ಚಿರಂಜೀವಿ ಆಗಿರ್ತಕ್ಕಂತಹ ಆಂಜನೇಯ, ಅವನಿಗೆ ಅಹಂಕಾರದ ಲವಲೇಶವೂ ಇಲ್ಲ. ಆದ್ರೆ ನಾವು ಸಣ್ಣ ಪುಟ್ಟ ಆಂಜನೇಯನ ಎದುರಿಗೆ ಏನೂ ಅಲ್ಲ. ಅಂತವರು ನಾವು ಅಹಂಕಾರದ ಪರಿಧಿಯನ್ನು ನೋಡ್ಬಿಟ್ಟು ಜಗತ್ತೇ ನಮ್ಮಿಂದ ನಡೀತಾ ಇದೆ ಅನ್ನೋ ತರ ನಾವು ನಡೀತಾ ಇರ್ತೀವಿ. ಹಾಗಾಗಿ ನಮ್ಮ ಬುದ್ಧಿ ಶಕ್ತಿಯ ಕೊರತೆ ಉಂಟಾಗಿ ನಿರ್ಣಯದಲ್ಲಿ ತೊಂದರೆಯಾಗಿ ಜೀವನದಲ್ಲಿ ಕಷ್ಟಕ್ಕೆ ದೂಡಲ್ಪಡ್ತೇವೆ. ಅದರಿಂದ ಮೇಷರಾಶಿಯವರು ಆಂಜನೇಯನ ಆರಾಧನೆಯನ್ನು ಮಾಡ್ತಾ ಬಂದು ಆ ಅಹಂಕಾರದ ನಿರ್ಮೂಲನೆ ಅಂತ ತಮ್ಮೊಳಗೆ ತಮ್ಮ ಜ್ಞಾನವನ್ನ ವೃದ್ಧಿ ಮಾಡ್ಕೊಳ್ತಾ ಬಂದ್ರೆ, ಒಂದು ವಿಷಯ ಕೇಳ್ಬೋದು, ನಮ್ಗೆ ಅಹಂಕಾರ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತು ಅಂತ. ಖಂಡಿತ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿರಬೇಕಾಗಿದ್ದ ವಿಷಯ. ಮತ್ತೆ ಅದರ ಅಹಂಕಾರ ಮತ್ತು ಸ್ವಾಭಿಮಾನದ ಒಂದು ವಿಚಾರವನ್ನು ಹೇಳ್ಬಿಟ್ಟು ಮುಂದೆ ಹೋಗ್ತಾನೆ. ಅಹಂಕಾರ ಮತ್ತು ಸ್ವಾಭಿಮಾನಕ್ಕಿರುವ ವ್ಯತ್ಯಾಸ ಬಹಳ ಜನಕ್ಕೆ ಗೊತ್ತಿಲ್ಲ. ಅವ್ರು ಹೀಗೆ ಹೇಳಿದ್ರು ನಾನು ಸುಮ್ಮನೆ ಇರ್ಬೇಕಾ, ಹೀಗೆ ಮಾತಾಡ್ದೆ ಅಂತ ಹೇಳಿ ಬರ್ತಾರೆ. ಅಹಂಕಾರದಿಂದ ಉತ್ತರ ಕೊಟ್ಟು ಬಂದ್ಬಿಡ್ತಾರೆ. ಹಾಗಾಗಿ ಇದು ತಪ್ಪಾಗತ್ತೆ. ಇದು ಅಹಂಕಾರ, ಅದು ಸ್ವಾಭಿಮಾನ ಅಲ್ಲ. ಬಹಳ ಜನಕ್ಕೆ ಇದು ವಿಷಯನೇ ಗೊತ್ತಿಲ್ಲ. ಅಹಂಕಾರ ಮತ್ತು ಸ್ವಾಭಿಮಾನಕ್ಕಿರುವ ವ್ಯತ್ಯಾಸ ಏನು ಅಂತ ಸುಲಭವಾಗಿ ಹೇಳ್ತೇನೆ, ಪ್ರಶ್ನೆ ಕೇಳೋದಕ್ಕೆ ಸಮಯ ಇಲ್ಲ. ಹಾಗಾಗಿ ಇಲ್ಲಿ ಅಹಂಕಾರ ಮತ್ತು ಸ್ವಾಭಿಮಾನವನ್ನ ನಾವು ನಮಗೆ ಗುರುತಿಸಬೇಕು. ಅವರಿಗೆ ಅಹಂಕಾರದಿಂದ ನಾವು ಗುರುತಿಸೋದಲ್ಲ, ನಮಗೆ ಎಷ್ಟು ಅಹಂಕಾರದಿಂದ ನಾವು ಗುರುತಿಸ್ಕೋಬೇಕು ಹೊರತು ಬೇರೆ ಹೊರತು ನಾವು ಅಳಿಯೋ ಕೆಲಸ ಇಲ್ಲ. ಹಾಗಾಗಿ ಅದನ್ನ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು, ನನಗೆ ಗೊತ್ತಿಲ್ಲ ಅಂತ. ಅಹಂಕಾರ ಅಂತಂದ್ರೆ ಯಾವುದೇ ಮಾತು ಹೇಳಿದ್ರು ಯಾರ್ಯಾರಿಗೆಲ್ಲ ಹರ್ಟ್ ಅನ್ನೋ ಶಬ್ದ ಬಳಸ್ತಾರೆ. ನನಗೆ ಹರ್ಟ್ ಆಯ್ತು, ನನಗೆ ನೋವಾಯ್ತು ಅಂತ ಹೇಳ್ತಾರಲ್ಲ, ಅದು ಈಗೋಗೆ ಹರ್ಟ್ ಆಗಿರೋದು, ನಿಮಗಲ್ಲ. ನಿಮ್ಮಲ್ಲಿರೋ ಈಗೋಗೆ ಹರ್ಟ್ ಆಗಿರೋದು. ಹಾಗಾಗಿ ಅದು ಅಹಂಕಾರ. ನಮಗೆ ಬೇಸರ ಆಯ್ತು ಅವ್ರ ಮಾತಿಂದ, ಅದು ಅಹಂಕಾರ. ಯಾರಿಗೆ ಸ್ವಾಭಿಮಾನ ಇರ್ತದಿಲ್ಲ, ಕಣ್ಣಲ್ಲಿ ನೀರು ಬರೋದಿಲ್ಲ ಅವ್ರೇನು ಹೇಳಿದ್ರು ಅಂತ ಹೇಳಿ, ಅಥವಾ ನಾವು ಬೇಸರ ಮಾಡ್ಕೊಂಡು ತಿರುಗಿ ಉತ್ತರ ಕೊಡೋ ಪರಿಸ್ಥಿತಿ ಇಲ್ಲ, ಎದುರುಗಡೆಯವನಿಗೆ ಅಹಂಕಾರ ಗೊತ್ತಿದೆ ಅಂತ ನನಗೆ ತೋರಿಸ್ಕೊಂಡ ಅಂತ ನಗ್ನಗ್ತಾ ಥ್ಯಾಂಕ್ಸ್ ಹೇಳಿ ಬರುವಂತದ್ದು ಸ್ವಾಭಿಮಾನ. ಹಾಗಾಗಿ ಯಾವತ್ತೂ ಕೂಡ ಈ ಸ್ವಾಭಿಮಾನ ಇದ್ದವರಿಗೆ ಸಿಟ್ಟು ಮಾಡೋ ಕೆಲಸವೇ ಬರೋದಿಲ್ಲ. ಹಾಗಾಗಿ ಸ್ವಾಭಿಮಾನ ಎಲ್ಲಿ ಇರ್ತದೆಯೋ ಅವ್ರು ಸೆಲ್ಫಿಶ್ ಆಗೋದು ಕಡಿಮೆ, ಆಗ ಸ್ವಾಭಾವಿಕವಾಗಿ ಭಕ್ತಿ ಜಾಗೃತ ಆಗೋದು ಹೆಚ್ಚು.
ಮೀರಾಬಾಯಿ ಅಂತಹ ಆ ಕೃಷ್ಣ ಭಕ್ತಿ ಅಂತವರಿಗೆಲ್ಲ ಸ್ವಾಭಿಮಾನದ ಸಂಪೂರ್ಣತೆ ಇದ್ದಿದ್ರಿಂದಲೇ ಅವರು ಭಕ್ತಿ ಆಂಜನೇಯ ಅವರಿಗೆ ಭಕ್ತಿ ಜಾಗರದ ಏನು ಅನಾಹತ ಚಕ್ರ, ಭಕ್ತಿಯ ಒಂದು ಚಕ್ರ. ಅದಕ್ಕಾಗಿ ರಾಮ ಮತ್ತು ಸೀತೆಯನ್ನ ಎದೆ ಬೆರೆದು ತೋರಿಸಿದ ಒಂದು ಘಟನೆಯನ್ನು ರಾಮಾಯಣದಲ್ಲಿ ವಿವರಿಸ್ತಾರೆ. ಹಾಗಾಗಿ ಇದನ್ನ ನಾವು ಗಮನಿಸಿದಾಗ ಪ್ರತಿ ರಾಶಿಯವರು ಕೂಡ ಮನಸ್ಸೇ ಅತಿ ಮುಖ್ಯವಾಗಿ ಸುಖವನ್ನ ದುಃಖವನ್ನ ಅನುಭವಿಸುವುದಾಗಿದ್ದರಿಂದ ರಾಶಿ ಮನಸ್ಸಿನ ಆಧಾರಿತವಾಗಿರುವುದರಿಂದ ಬಹಳ ಎಚ್ಚರಿಕೆಯಿಂದ ಈ ಒಂದು ಸಂವತ್ಸರದಲ್ಲಿ ಸಂಪೂರ್ಣ ಒಳ್ಳೆಯ ಫಲ ಪಡಿಬೇಕು ಅಂತಾದ್ರೆ ಆಂಜನೇಯನ ಆರಾಧನೆ ಮಾಡಿ ಅವನಂತಹ ನಿರಹಂಕಾರ ಸ್ವರೂಪವನ್ನ ಬುದ್ಧಿ ಶಕ್ತಿಯನ್ನ ಜಾಗೃತ ಮಾಡಿಕೊಳ್ಳುವ ಜಪತಪಾದಿಗಳನ್ನು ಆತ್ಮಚಿಂತನೆಯನ್ನು ಮಾಡಬೇಕಾಗಿರುವಂಥದ್ದು. ಅದರಲ್ಲೂ ಈ ಪರಾಭವ ಸಂವತ್ಸರ ಕೇತುಗ್ರಸ್ತ ಪರಾಭವ ಸಂವತ್ಸರದಿಂದ ಯಾವ ಆತ್ಮಚಿಂತನೆಗೆ ಅತಿ ಹೆಚ್ಚು ಫಲ ಸಿಗುವ ಸಂವತ್ಸರ ಆಗಿದೆ. ಆದ್ರಿಂದ ಈ ಸಂವತ್ಸರದಲ್ಲಿ ಈ ಒಂದು ಜಪ ತಪಾದಿಗಳ ಕಡೆ ಯಾರು ಹೋಗ್ತಾರೆ, ಆತ್ಮಚಿಂತನೆಯ ಕಡೆ ಯಾರು ಹೋಗ್ತಾರೆ, ಅವರಿಗೆ ಅತಿ ಹೆಚ್ಚಿನ ಲಾಭ ಉಂಟು. ಆದ್ರಿಂದ ಅದು ಯಾವುದೇ ರಾಶಿಯವರಿಗಾದ್ರೂ ಆ ಲಾಭ ಇದೆ. ಇನ್ನು ಶನೇಶ್ವರನ ಸಾರ್ಧ ಸಪ್ತಮ ಶನಿ, ಈಗಾಗಲೇ ಹೇಳಿದಂತೆ ಶನಿ ಕರ್ಮ ಫಲದಾತ. ನಾವು ಯಾವ ಕರ್ಮ ಫಲ ಮಾಡಿದೆವೋ ಆ ಕರ್ಮದ ಫಲವನ್ನು ಕೊಡ್ತಾನೆ ಎಂಬುದಾಗಿ ಶುಕ್ರನ ಮೂಲಕ ಕೊಡ್ತಾನೆ. ಇದ್ರ ವಿವರಣೆ ತುಂಬಾ ದೊಡ್ಡದಾಗಿದೆ, ಇಲ್ಲಿ ಸಮಯ ಅಭಾವ ಇದೆ. ಆದ್ರಿಂದಾಗಿ ಮೇಷರಾಶಿಯವರು ಕೂಡ ಶನಿಗೆ ಸಾರ್ಧ ಸಪ್ತಮ ಶನಿ ಇದ್ದಿದ್ರಿಂದ ಶನಿ ಕಾಟ ಅಂದು ಆಂಜನೇಯಗೆ ಎಲೆಬತ್ತಿ ಹಚ್ಚಿದ್ರೆ ಆಗೋದಿಲ್ಲ. ಎಲೆಬತ್ತಿ ಹಚ್ಚುವಾಗ ಆಂಜನೇಯ ದಯವಿಟ್ಟು ನಿನ್ನಂತೆ ನನ್ನನ್ನು ನಿರಹಂಕಾರಿಯಾಗಿ ಮಾಡು, ರಾಮನಲ್ಲಿ ಭಕ್ತಿಯನ್ನು ಮೂಡಿಸು, ಹನುಮತ್ ಕೀಲಕಂ ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಭಕ್ತಿ ಜಾಗೃತಿಯನ್ನು ಮಾಡ್ಕೊಳ್ಬೇಕು. ಆದ್ರೆ ಇಲ್ಲಿ ಒಂದು ವಿಷಯ ಉಂಟು, ನೇರವಾಗಿ ಬರುದು ಇಲ್ಲಿ ಬಂದು ಆಂಜನೇಯಗೆ ಎಲೆಬತ್ತಿ ಹಚ್ಚಿ ಹೋಗುದು, ಮನೆಗೆ ಹೋದ ತಕ್ಷಣ ಜಗಳ ಮಾಡುದು ಅವನ ಹತ್ರ. ಇದೆಂತದ ಇದು? ಹಾಗಾಗಿ ಇಲ್ಲಿ ಫಲ ಸಿಗ್ತದೆ, ಆಂಜನೇಯ ಒಲಿತಾನ ಅಥವಾ ಶನಿ ಕಾಟ ತಪ್ತದೆಯಾ? ಇಲ್ಲ. ಹಾಗಾಗಿ ಯಾವಾಗ ತಪ್ತದೆ ಅಂದ್ರೆ ನಿತ್ಯ ತಾಯಿ ತಂದೆಗೆ ನಮಸ್ಕಾರ, ದೂರಿದ್ರು ಮನಸ್ಸಿನಲ್ಲಿ ಮಾಡ್ಕೋಬೇಕು, ಹತ್ರ ಇದ್ರೆ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ಬೇಕು. ಅದು ಹಣೆಗೆ ತಿಲಕ ಇಟ್ಟುಕೊಂಡು, ಅದು ಕೆಂಪು ತಿಲಕ ಇಟ್ಟುಕೊಂಡು ಅದನ್ನು ಮಾಡ್ಬೇಕು, ಆಗ ಫಲ ಸಿಗತ್ತೆ. ಇದು ಋಷಿಮುನಿ ವಾಕ್ಯಗಳು, ನಮ್ದಲ್ಲ. ಅದು ಸತ್ಯ ಕೂಡ ಹೌದು. ಮಾತಾ ಪೂರ್ವ ರೂಪಂ ಪಿತೋತ್ತರ ರೂಪಂ ಎನ್ನುವ ಎಲ್ಲ ಉಪನಿಷತ್ತಿನ ಎಲ್ಲ ವ್ಯವಸ್ಥೆಗಳೇನಿದಾವಲ್ಲ ಅವೆಲ್ಲ ಸತ್ಯವನ್ನು ಹೇಳಿದಾವೆ. ಎಲ್ಲೋ ಅಸತ್ಯವನ್ನು ಹೇಳಿ ನಮ್ಮ ಧರ್ಮ ಬೆಳೆದೇ ಇಲ್ಲ. ಆ ಸತ್ಯವನ್ನೇ ಸತ್ಯ ಏವ ಪರಮೋ ಧರ್ಮ ಅಂತ ಸನಾತನ ಧರ್ಮ ಸಾರಿದೆ. ಆದ್ರಿಂದಾಗಿ ನಿತ್ಯ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತಿಲಕವನ್ನು ಇಟ್ಟು ತಕ್ಷಣ, ಎಷ್ಟೋ ಜನ ಹೇಳ್ತಾರೆ ತಿಲಕ ಯಾಕಿಲ್ಲ, ಅಯ್ಯೋ ಅರ್ಜೆಂಟಾಗಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಟೆ ತಿಲಕ ಇರೋಕ್ ಮರುತ್ತೆ ಅಂತ. ಎಂತಹ ಮೂರ್ಖತನದ ಉತ್ತರ ಅಂತಂದ್ರೆ ಯಾರಿಗೂ ಕೂಡ ಅರ್ಥವೇ ಆಗದಿರುವಂತ ಉತ್ತರ. ಹಾಗಾಗಿ ತಿಲಕ ಮೊದಲು ಅದು ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ಅದು ಯಾವುದೂ ಅಲ್ಲ, ಎಲ್ಲ ಮನುಷ್ಯರಿಗೆ ಮನಸ್ಸಿರುವವರಿಗೆ ಇರುವಂತ ವ್ಯವಸ್ಥೆ. ಹಾಗಾಗಿ ತಿಲಕವನ್ನಿಟ್ಟು ತಾಯಿ ತಂದೆ ನಮಸ್ಕಾರ ಮಾಡಿ, ಗುರು ಪ್ರಾರ್ಥನೆ ಮಾಡಿ, ಗಣಪತಿಯ ಆರಾಧನೆ ಮಾಡಿ, ಕುಲದೇವತ ಆರಾಧನೆಯನ್ನು ಮಾಡಿ, ಉಳಿದ ಆಂಜನೇಯ ಆರಾಧನೆ ಮಾಡಿದಾಗ ಮಾತ್ರ ಫಲ ಸಿಗ್ತದೆ. ಇದನ್ನ ಗಮನ ಇಟ್ಕೊಳ್ಳಿ. ಹಾಗಾಗಿ ಮೇಷರಾಶಿಯವರು ಈ ರೀತಿಯಾದ, ಸಮಸ್ತ ರಾಶಿಯವರು ಕೂಡ ಈ ರೀತಿಯಾದ ವ್ಯವಸ್ಥೆಯನ್ನು ಇಟ್ಕೊಂಡಾಗ ಸಂಪೂರ್ಣ ಉತ್ತಮ ಫಲ ಸಿಗೋದಕ್ಕೆ ನಿಮ್ಗೆಲ್ಲ ಅತ್ಯಂತ ಅವಕಾಶ ಸಿಗುತ್ತೆ. ಇನ್ನು ಎರಡನೇದಾಗಿ ಇನ್ನು ಮೇಷರಾಶಿಯವರಿಗೆ, ಇನ್ನು ಕೆಲವರಿಗೆ ಇರ್ಬೋದು ಹಣಕಾಸು ಇತ್ಯಾದಿಗಳು ಎಲ್ಲ ಖಂಡಿತವಾಗಿ ಉತ್ತಮವಾಗಿದೆ. ಶುಕ್ರನೇ ಅಧಿಪತಿ ಆಗಿರ್ತಾನೆ ಮೇಷರಾಶಿಯವರಿಗೆ. ಉದ್ಯೋಗದ ಅಧಿಪತಿ ಶನೈಶ್ಚರ ಆಗಿದ್ದಾನೆ. ಹಾಗಾಗಿ ಅನೇಕರಿಗೆ ಉದ್ಯೋಗದಲ್ಲಿ ಕಿರಿಕಿರಿ ಪ್ರಾರಂಭ ಆಗ್ತದೆ. ನಾನು ಹೇಳಿದಾಗ ಆಗ್ಬೇಕು, ಅವರು ನಾವು ಸ್ಯಾಲ್ರಿಗೋಸ್ಕರ ಮಾತ್ರ ದುಡಿತೀನಿ, ಮತ್ತ ಇರುವಂತ ಕಂಪ್ನಿ ಇತ್ಯಾದಿಗಳು. ಇವತ್ತು ನಾವು ಹೆಚ್ಚು ದೂರವಾಣಿ ಕರೆಯನ್ನ ಈ ಜಾಬಿಗೋಸ್ಕರ ರಿಸೀವ್ ಮಾಡ್ತಾ ಇದೀವಿ ಜಗತ್ತಿನಾದ್ಯಂತದಿಂದ. ಹಾಗಾಗಿ ಈ ಒಂದು ಅವಸ್ಥೆ ಹೇಗಿದೆ ಅಂತಂದ್ರೆ, ಜಗತ್ತಿನಲ್ಲಿ ಆ ಜಾಬ್ ಅನ್ನೋದು ದೊಡ್ಡ ಭೂತವಾಗಿ ಕಾಡ್ತಾ ಇದೆ ಎಲ್ಲರಿಗೂ ಕೂಡ. ಇದು ಮತ್ತೆ ಪ್ರಕೃತಿ ತನ್ನತ್ತ ಮೂಲ ಸ್ಥಿತಿಗೆ ಬರುವ ವ್ಯವಸ್ಥೆಗೆ ತಂದುಕೊಳ್ತಾ ಇದೆ. ಅದಕ್ಕೆ ಏನು ಮಾಡ್ಲಿಕ್ಕಾಗೋದಿಲ್ಲ. ಹಾಗಾಗಿ ಈ ಪರಾಭವ ಸಂವತ್ಸರ ಅದಕ್ಕೆ ಒಂದು ಸಾಕ್ಷಿಭೂತವಾಗುತ್ತೆ. ಆದ್ದರಿಂದಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಜೀವನ ನಿರ್ವಹಣೆ ಮಾಡುವ ಚಿಂತನೆಯಲ್ಲಿ, ಮೇಷರಾಶಿಯವರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಚಿಂತನೆಯಲ್ಲಿ ಬದಲಾಯಿಸಿಕೊಳ್ಳುವ ಅಗತ್ಯ ಇದೆ. ಹಾಗಾಗಿ ಅಧ್ಯಾತ್ಮ ಚಿಂತನೆ ಮಾಡಿದಾಗ ಮಾತ್ರ ನಿಮಗೆ ದಾರಿ, ಮತ್ತು ಗುರು ಹಿರಿಯರನ್ನ ಗೌರವಿಸಿ ಅವರ ಮಾರ್ಗದರ್ಶನ ಪಡೆದಾಗ ಮಾತ್ರ ಸರಿಯಾದ ದಾರಿ. ಆ ಮೂಲಕವಾಗಿ ನಿಮ್ಮ ಜೀವನ ಅಭ್ಯುದಯದತ್ತ ಸಾಗುತ್ತೆ. ಇನ್ನು ವೃಷಭ ರಾಶಿಯವರು ಶುಕ್ರನೇ ಅಧಿಪತಿಯಾಗಿದ್ದು ಏಕಾದಶಿಯಲ್ಲಿ ಶನೈಶ್ಚರನಿದ್ದಾನೆ. ಹಾಗಾಗಿ ನಿಮ್ಮ ಪೂರ್ವಜನ್ಮದ ಪುಣ್ಯ ಫಲವನ್ನು ಕೊಡುವಂತಹ ಸಮಸ್ತ ಉತ್ತಮ ಸ್ಥಳದಲ್ಲಿ ಶನೈಶ್ಚರ ಕುಳಿತುಕೊಂಡಿದ್ದಾರೆ. ಶನೈಶ್ಚರನ ಒಂದು ಸ್ಥಾನ ಅತ್ಯುತ್ತಮವಾಗಿದ್ದು ಕೂಡ ಕಷ್ಟ ಇದೆ ಅಂತಂದ್ರೆ, ನಿಮಗೆ 7.5 ಇಲ್ಲದೆ ಇದ್ರೂ ಕಷ್ಟ ಇದ್ರೆ ಪಂಚಮ ಶನಿ, ಅಷ್ಟಮ ಶನಿ, 7.5 ಸಾರ್ಧ ಸಪ್ತಮ ಶನಿ ಇತ್ಯಾದಿಗಳು ಕೆಲವರಿಗೆ ಕಾಡುತ್ತೆ. ಅದರಲ್ಲಿ ವೃಷಭ ರಾಶಿಯವರಿಗೆ ಏಕಾದಶದಲ್ಲಿ ಇರುವುದರಿಂದಾಗಿ ಪಂಚಮ ಶನಿ ಇತ್ಯಾದಿಗಳು ಯಾವುದೂ ಇಲ್ಲ, ಏಕಾದಶದ ಶನಿ ಇದ್ದಾನೆ. ಆದ್ರೆ ನಿಮಗೆ ಶನಿ ಭುಕ್ತಿ, ಶನಿ ದಶೆ ಇತ್ಯಾದಿಗಳಿಂದಲೇ ಕಷ್ಟ ಇರಬಹುದು. ಆದ್ರಿಂದ ಏಕಾದಶದ ಶನೈಶ್ಚರನಿಂದ ಅತ್ಯುತ್ತಮವಾದ ಪೂರ್ವಜನ್ಮದ ಪುಣ್ಯಫಲವನ್ನು ಪಡೆಯುವಂತ ಯೋಗ. ಆದ್ರಿಂದ ಆ ಸಮಯ ನಿಮಗೆ ಬಂದಿದೆ. ಹಾಗೆ ದ್ವಿತೀಯದಲ್ಲೂ, ತೃತೀಯದಲ್ಲೂ, ಚತುರ್ಥದಲ್ಲೂ ಗುರುವಿನ ಸಂಚಾರ, ತೃತೀಯದಲ್ಲಿ ಗುರುವಿರುವುದರಿಂದಾಗಿ ಸಹೋದರರ ಸಹಕಾರ ಮತ್ತು ಮಾತುಕತೆಗಳಲ್ಲಿ ಯಶಸ್ಸು ಇತ್ಯಾದಿಗಳು, ಹಣಕಾಸಿನ ವ್ಯವಸ್ಥೆಗಳಲ್ಲಿ ಅತ್ಯುತ್ತಮವಾದ ಲಾಭ ಇತ್ಯಾದಿಗಳು. ವೃಷಭ ರಾಶಿಯವರು ಕೃತ್ತಿಕಾ ನಕ್ಷತ್ರ 1, 2ನೇ ಪಾದ, 2, 3, 4ನೇ ಪಾದ, ರೋಹಿಣಿ ನಕ್ಷತ್ರ
ಒಂದು 4 ಪಾದಗಳು, ಮೃಗಶಿರ 1-2 ಪಾದ. ಇ ಉ ಎ ಓ ವ ವಿ ಹು ವೆ ಓ ಎನ್ನುವಂತಹ ಅಕ್ಷರಗಳು. ಶುಭವಾರ ಬುಧವಾರ, ಶುಕ್ರವಾರ, ಶನಿವಾರ. ಶುಭರತ್ನ ವಜ್ರ ಮರಕತ ನೀಲ. ಶುಭ ವರ್ಣ ಬಿಳಿ, ಹಸಿರು, ಕಪ್ಪು. ಹಾಗೂ ಶುಭ ದಿಕ್ಕು ಆಗ್ನೇಯ. ಶುಭ ಸಂಖ್ಯೆ 5, 6, 8. ಶುಭ ದಿನಾಂಕವನ್ನ 6, 9, 15, 18, 24, 27 ಎಂಬುದಾಗಿ ಪಂಚಾಂಗಕರ್ತರು ನಮೂದಿಸಿದ್ದಾರೆ. ಹಾಗಾಗಿ ವೃಷಭ ರಾಶಿಯವರಿಗೆ ಶನಿಯ ಏಕಾದಶತ್ವ ಮತ್ತು ದ್ವಿತೀಯ, ತೃತೀಯ, ಚತುರ್ಥದಲ್ಲಿರುವ ಗುರುವಿನಿಂದಾಗಿ ಅನೇಕ ವಿಧವಾಗಿ ಅಷ್ಟಮಾಧಿಪತಿಯಾದ ಗುರುವು ಏಕಾದಶಾಧಿಪತಿಯೂ ಆಗಿರುವುದರಿಂದಾಗಿ ಹಿಂದಿನ ಕಷ್ಟಗಳು ದೂರವಾಗಿ ಅತ್ಯುತ್ತಮವಾದ ಲಾಭವನ್ನ ಪಡೆತಕ್ಕಂತಹ ಯೋಗಗಳು ಬಂದಿದೆ. ಇನ್ನು ಶುಕ್ರನು ಈ ಒಂದು ಸಂದರ್ಭದಲ್ಲಿ ಉಚ್ಚ ಮೀನರಾಶಿಯಲ್ಲಿ ಇರುವುದರಿಂದ ಅತ್ಯಧಿಕ ಲಾಭ, ಪೂಜಾ ಫಲ ಇತ್ಯಾದಿಗಳು ಎಲ್ಲವೂ ಲಭ್ಯವಾಗುವಂತಹ ಮಹಾಯೋಗದಲ್ಲಿ ವೃಷಭ ರಾಶಿಯವರಿದ್ದಾರೆ. ಇನ್ನು ಮಿಥುನ ರಾಶಿ ಮೃಗಶಿರ ನಕ್ಷತ್ರ 3, 4ನೇ ಪಾದ, ಆರ್ದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ 1, 2ನೇ ಪಾದ. ಯಾರೆಲ್ಲ ಇದ್ರ ಮಿಥುನ ರಾಶಿಯವರು ಕೈ ಎತ್ತಿ ಒಮ್ಮೆ. ನೋಡಿ, ಕ ಕಿ ಕು ಘ ङ ಚ ಕೆ ಕೋ ಹ ಎನ್ನುವಂತ ಅಕ್ಷರಗಳು ಸಾಮಾನ್ಯವಾಗಿ ನಾಮಾಕ್ಷರಗಳಾಗಿ ನಮೂದಿಸಿದೆ. ಶುಭವಾರ ಬುಧ, ಶುಕ್ರ, ಭಾನುವಾರ. ಮತ್ತು ಶುಭರತ್ನ ಮಾಣಿಕ್ಯ, ಪಚ್ಚೆ, ವಜ್ರ. ಶುಭ ವರ್ಣ ಕೆಂಪು, ಹುಲ್ಲು ಹಸಿರು ಮತ್ತು ಶ್ಯಾಮ. ಶುಭ ದಿಕ್ಕು ಉತ್ತರ. ಶುಭ ಸಂಖ್ಯೆ 3, 5, 6, 8. ಶುಭ ದಿನಾಂಕವನ್ನ 5, 14, 23 ಎಂಬುದಾಗಿ ಪಂಚಾಂಗಕರ್ತರು ನಮೂದಿಸಿದ್ದಾರೆ. ಮಿಥುನ ರಾಶಿಯವರಿಗೆ ನೋಡಿ, ರಾಶಿಯಾಧಿಪತಿಯಾದಂತಹ ಬುಧ, ಈ ಬುಧನ ಒಂದು ಅಸ್ತಿತ್ವವಿರುವಂತಹ ಮಿಥುನ ರಾಶಿಯವರಿಗೆ ಗುರುವು ಅದೇ ರಾಶಿಯಲ್ಲಿ ಇರುವುದರಿಂದ, ದಶಮದಲ್ಲಿ ಶನಿ ಇದ್ದಿದ್ದರಿಂದ ವಿದೇಶದಲ್ಲಿ ಉದ್ಯೋಗ ಯೋಗ ಇತ್ಯಾದಿಗಳು ಲಭಿಸುವ ಯೋಗ. ಹಾಗೆಯೇ ಉದ್ಯೋಗದಲ್ಲಿ ದೀರ್ಘಕಾಲಿಕವಾದ ಯಶಸ್ಸನ್ನ, ಯಾವುದೇ ಉದ್ಯೋಗದಲ್ಲಿ ದೀರ್ಘಕಾಲಿಕವಾಗಿ ಉದ್ಯೋಗ ಮಾಡ್ತಕ್ಕಂಥ ಉದ್ಯೋಗಾಧಿಪತಿಯಾದಂತಹ ಶನೇಶ್ವರನ ದಶಮತ್ವವು ಉದ್ಯೋಗಕ್ಕೆ ಅತಿ ಹೆಚ್ಚಿನ ಉತ್ತಮ ಮಹತ್ವವನ್ನ, ಆ ಶನೇಶ್ವರನ ಉದ್ಯೋಗದ ವಿಚಾರದಲ್ಲಿ ಅತ್ಯುತ್ತಮವಾದ ಫಲವನ್ನ ಪಡೆಯುವ ಯೋಗ ಇದೆ. ಆದ್ರೆ ಕೆಲವರಿಗೆ ಪ್ರಮೋಷನ್ ಸಿಗ್ಬೇಕು, ಸಿಕ್ಕೇ ಬಿಡುತ್ತೆ, ಕೆಲವರಿಗೆ ಸ್ವಲ್ಪ ನಿಧಾನ ಆಗ್ಬೋದು. ಯಾಕಂದ್ರೆ ಶನೈಶ್ಚರ ನಿಧಾನಗತಿಯ ಫಲವನ್ನು ಕೊಡ್ತಾನೆ, ಇದ್ದಲ್ಲೇ ಮುಂದುವರಿಸುವಂತಹ ವ್ಯವಸ್ಥೆಯನ್ನ ಅತಿ ಹೆಚ್ಚಿನ ಜನರಿಗೆ ಕೊಡ್ತಾನೆ. ಗುರುವು ರಾಶಿಯಲ್ಲೂ ದ್ವಿತೀಯದಲ್ಲಿ ಉಚ್ಚನಾಗಿ ಬರುವುದರಿಂದ ಕುಟುಂಬ ವರ್ಗ, ಮಿತ್ರ ವರ್ಗ ಮತ್ತು ಹಣಕಾಸಿನ ಸ್ಥಿತಿಯಲ್ಲಿ ಮಿಥುನ ರಾಶಿಯವರಿಗೆ ಅತ್ಯುತ್ತಮವಾದ ಯೋಗ ಮತ್ತು ವಿವಾಹಿತರಿಗೆ ಅತ್ಯುತ್ತಮವಾದಂತಹ ಫಲವನ್ನು ಕೊಡುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತವೆ. ಅದೇ ರೀತಿಯಾಗಿ ಆರೋಗ್ಯದಲ್ಲೂ ಕೂಡ ಉತ್ತಮವಾದ ಫಲ ಲಭ್ಯವಾಗುವಂತಹ ಎಲ್ಲ ಲಕ್ಷಣಗಳಿದೆ. ಹಾಗಾಗಿ ಇನ್ನು ಈ ಮಿಥುನ ರಾಶಿಯವರಿಗೆ ಅತ್ಯುತ್ತಮವಾದ ಪರಾಭವ ಸಂವತ್ಸರ. ಎಲ್ಲ ರೀತಿಯಿಂದಾಗಿ ಈ ಮೊದಲೇ ಹೇಳಿದ ಲಕ್ಷಣಗಳಿದ್ದಲ್ಲಿ ಅತ್ಯುತ್ತಮವಾದ ಫಲ. ಬುಧ ಬುದ್ಧಿಕಾರಕನಾಗಿ ನಿರ್ಣಾಯಕ ಶಕ್ತಿಯು ನಿಮಗೆ ಅತಿ ಹೆಚ್ಚಿನದಾಗಿ ಇರುವುದರಿಂದ, ಮನಃಕಾರಕ ಚಂದ್ರನು ಕೂಡ ಬುಧನ ಮನೆಯಲ್ಲಿದ್ದಾಗಲೇ ಮಿಥುನ ರಾಶಿ ನಿಮ್ಮದಾಗಿರುತ್ತೆ. ಹಾಗಾಗಿ ಚಂದ್ರ ಮತ್ತು ಬುಧನ ಒಂದು ಯೋಗದಿಂದಾಗಿ ಮನಸ್ಸು, ಬುದ್ಧಿಯ ನಿರಂತರವಾದ ಒಂದು ಚೌಕಟ್ಟಿನ ಚಿಂತನೆ, ಅತ್ಯುತ್ತಮವಾದಂತಹ ವ್ಯವಸ್ಥೆಯನ್ನ ನಿಮಗೆ ನಿಮ್ಮ ಯೋಚನೆಗೂ ಮತ್ತು ನಿಮ್ಮ ನಿರ್ಧಾರಕ್ಕೆ ಕೊಡುವ ಮಾತೃವಿನ ಅನುಗ್ರಹ ಇದ್ದವರಿಗೆ ಸಿಗತ್ತೆ. ತಾಯಿಯ ಆರಾಧನೆ ಅಂದ್ರೆ ದುರ್ಗಾದೇವಿ ಇತ್ಯಾದಿ ದೇವಿಯ ಆರಾಧನೆಗಳು ಮತ್ತು ನಿಮ್ಮ ತಾಯಿ ತಂದೆಯ ಆರಾಧನೆಯನ್ನು ಮಾಡುವಂಥವ್ರು, ಆ ತಾಯಿಯ ಮಾತನ್ನು ಕೇಳ್ತಕ್ಕಂಥವ್ರು, ಅವರಿಗೆ ಅತ್ಯುತ್ತಮವಾದ ಫಲ ಲಭಿಸುತ್ತೆ. ಆದ್ರಿಂದ ಅನೇಕ ಜನರು ಇಲ್ಲಿ ಮಕ್ಕಳನ್ನೇ ಕರ್ಕೊಂಡ್ ಬರೋದಿಲ್ಲ ಯುಗಾದಿ ಪಂಚಾಂಗ ಶ್ರವಣಕ್ಕೆ. ಯಾಕೆ ಅಂತ ಗೊತ್ತಿಲ್ಲ ನನಗೆ. ಎಲ್ಲರೂ ಕೊನೆಗೆ ಜ್ಯೋತಿಷಿಗೆ ಬರ್ತಾರೆ, ನಮ್ಮ ಮಗಳ ಮಾತು ಕೇಳೋದಿಲ್ಲ, ಮಗ ಮಾತು ಕೇಳೋದಿಲ್ಲ. ಇಂಥ ಸಂದರ್ಭದಲ್ಲಿ ತಂದು ಕೂರಿಸಿ ನಮ್ಮ ಸನಾತನ ಸಂಸ್ಕೃತಿ ಅಂತ ಏನು ಅಂತ ಗೊತ್ತಾಗ್ತಿತ್ತು, ಮತ್ತು ಅವ್ರಿಗೆ ಹೇಗೆ ಬದುಕಬೇಕು ಅನ್ನೋ ಚಿಂತನೆ ಮಾಡುವಂತ ಒಂದು ಮನಸ್ಸು, ಇನ್ನೊಂದ್ ಕಡೆ ಆ ಯೋಚನೆ ಮಾಡುವ ಶಕ್ತಿಯನ್ನು ನೀವೇ ತಂದು ಕೊಡ್ತಿದ್ರಿ. ನಿಮ್ಮಲ್ಲೇನಿದ್ರು ಪಕ್ಕದ ಮನೆ ಮಕ್ಕಳನ್ನ ಕರ್ಕೊಂಡು ಕೂರಿಸ್ಬೇಕು. ಮುಂದಿನ ವರ್ಷ ಅದನ್ನ ನಾನು ನಿರೀಕ್ಷೆ ಮಾಡ್ತೇನೆ, ನೋಡೋಣ. ಹಾಗಾಗಿ ಈ ಆಂಜನೇಯನ ಸನ್ನಿಧಿಯಲ್ಲಿ ಇವತ್ತು ಪಂಚಾಂಗ ಶ್ರವಣದ ಕರ್ಕಾಟಕ ರಾಶಿಗೆ ನಾವು ಸನ್ನಿಹಿತವಾಗಿದ್ದೇವೆ. ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ 4ನೇ ಪಾದ ಮತ್ತು ಪುಷ್ಯ ಆಶ್ಲೇಷ ನಕ್ಷತ್ರಗಳು. ಹಿ ಹೂ ಹೇ ಹೂ ಡ ಡಿ ಡು ಡೆ ಡು. ಮತ್ತು ಶುಭವಾರ ಸೋಮವಾರ, ಮಂಗಳವಾರ, ಗುರುವಾರ. ಶುಭರತ್ನ ಮುತ್ತು, ಹವಳ, ಪುಷ್ಯರಾಗ. ಶುಭ ವರ್ಣ ಬಿಳಿ, ಕೆಂಪು, ಹಳದಿ. ಶುಭ ದಿಕ್ಕು ವಾಯವ್ಯ ಮತ್ತು ಶುಭ ಸಂಖ್ಯೆ 2, 3, 9. ಶುಭ ದಿನಾಂಕ 2, 7, 11, 16, 20, 25, 29. ಹಾಗಾಗಿ ಈ ಒಂದು ಶುಭ ದಿನಾಂಕ ಇತ್ಯಾದಿಗಳನ್ನು ಗಮನಿಸಿದಾಗ ಕರ್ಕಾಟಕ ರಾಶಿಯವರಿಗೆ ಇನ್ನು ಕೂಡ ಜೂನ್ 2ರವರೆಗೂ ಕೂಡ ಗುರು ವ್ಯಯದಲ್ಲಿ ಇರುವುದರಿಂದ ಗುರುವಿನ ಆರಾಧನೆ ಅತಿ ಹೆಚ್ಚಿನದಾಗಿ ಬೇಕು. ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ, ಧನಾತ್ಮಕ ಚಿಂತನೆ ಇನ್ನೂ ಅತಿ ಹೆಚ್ಚಿನದಾಗಿ ಬೇಕು. ಆತ್ಮಬಲವನ್ನು ಕಳೆದುಕೊಳ್ಳದಂತಹ ಮಾನಸಿಕ ಸ್ಥಿತಿಯಲ್ಲಿ ನೀವಿರಬೇಕು. ತಾಯಿ ತಂದೆ ನಮಸ್ಕಾರ ಗುರು ಪ್ರಾರ್ಥನೆಯಿಂದ ಲಭ್ಯ. ಅದನ್ನು ನೀವು ಮಾಡುವ ಮೂಲಕವಾಗಿ ಶನೈಶ್ಚರನ ಭಾಗ್ಯದಲ್ಲಿರುವ ಶನೈಶ್ಚರನು ನಿಮಗೆ ಭಾಗ್ಯವನ್ನೇ ಕೊಡುವಂತಹ ವ್ಯವಸ್ಥೆಗಳು, ವಿವಾಹ ಇಚ್ಛುಕರಿಗೆ ಅತಿ ಉತ್ತಮವಾದ ಸಮಯ ಇತ್ಯಾದಿಗಳು ಎಲ್ಲ ಕಂಡು ಬರುತ್ತೆ. ಕರ್ಕಾಟಕ ರಾಶಿಗೆ ಯಾವಾಗ ಗುರು ಪ್ರವೇಶ ಮಾಡ್ತಾನೆ ಜೂನ್ 2 ನಂತರ, ನಿಮ್ಮ ಬಲ, ಆತ್ಮಬಲ ಅಂದ್ರೆ ಸ್ಥೈರ್ಯವನ್ನು ಕಳ್ಕೊಂಡಿದ್ರೆ, ಸಾಲಬಾಧೆ ಇತ್ಯಾದಿಗಳನ್ನೆಲ್ಲ ಅದನ್ನೆಲ್ಲ ಕಳ್ಕೊಂಡಿದ್ರೆ ಆ ಸ್ಥೈರ್ಯವನ್ನ ಪುನಃ ಪಡೆಯುವಂತಹ ಪುನಶ್ಚೈತನ್ಯತ್ವ ನಿಮ್ಮಲ್ಲಿ ಜಾಗೃತವಾಗುತ್ತೆ. ನಿಮ್ಮ ಜ್ಞಾನಕ್ಕೆ ಜಗತ್ತಿನಲ್ಲಿ ಬೆಲೆ ಬರುತ್ತೆ. ಹಾಗಾಗಿ ನಿಮ್ಮ ಜ್ಞಾನಕ್ಕೆ ಉತ್ತಮವಾಗಿ ಎಲ್ಲೆಲ್ಲ ಆ ನಿಮ್ಮ ಜ್ಞಾನವನ್ನು ಹಂಚುವ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಿಮಗೆ ಸಾಧ್ಯ ಇದೆಯೋ ಅದನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಅದರಿಂದ ನಿಮ್ಮ ಒಳ್ಳೆಯ ಜ್ಞಾನವು ಎಲ್ಲ ಕಡೆಯೂ ಕೂಡ ಪಸರಿಸುವಂತಾಗಲಿ.
ಆ ಗುರುವಿನ ಒಂದು ಉಚ್ಚತ್ವ ಕರ್ಕಾಟಕ ರಾಶಿ ಆಗಿದ್ದರಿಂದ, ಆ ಚಂದ್ರನ ಮನೆಯಲ್ಲಿ ಉಚ್ಚತ್ವ ಸ್ಥಾನ ಇರೋದ್ರಿಂದ ಗಜಕೇಸರಿ ಯೋಗ ಈ ಕರ್ಕಾಟಕ ರಾಶಿಯವರಿಗೆ ಸ್ವಾಭಾವಿಕ ಆನೆ ಮತ್ತು ಸಿಂಹದ ಬಲವನ್ನು ತಂದುಕೊಡುತ್ತೆ. ಆದ್ದರಿಂದಾಗಿ ಈ ಒಂದು ಸಿಂಹ ಮತ್ತು ಆನೆಯ ಬಲ ಇದೆ ಅಂತಾದ್ರೆ ಎಂತಹ ಕಷ್ಟವನ್ನು ಕೂಡ ಎದುರಿಸುವ, ಎಂತಹ ಒಂದು ಸಮಸ್ಯೆಯನ್ನು ಬಗೆಹರಿಸುವ ಸಾಮರ್ಥ್ಯ ಕರ್ಕಾಟಕ ರಾಶಿಯವರಿಗೆ ಜೂನ್ 2ರಿಂದ ಪ್ರಾರಂಭ ಆಗುತ್ತೆ. ಎಲ್ಲ ರೀತಿಯಿಂದಾಗಿ ಅತ್ಯುತ್ತಮವಾದ ಅಭ್ಯುದಯ, ಗುರು ಪ್ರಾರ್ಥನೆ ಮಾಡಿದವರಿಗೆ, ಗುರು ತತ್ವವನ್ನು ಜಾಗೃತ ಮಾಡಿಕೊಂಡವರಿಗೆ, ನಿರಹಂಕಾರಿ ಆದವರಿಗೆ ಇದು ಅತ್ಯಂತ ಸುಲಭವಾಗಿ ಮನೋವೈಶಾಲ್ಯತೆ ಇರುವವರಿಗೆ ಗುರುವಿನ ಸಂಪೂರ್ಣ ಫಲ ಸಿಗುತ್ತೆ. ಇದ್ರ ಬಗ್ಗೆ ಅತಿ ಹೆಚ್ಚಿನ ಗಮನ ಕೊಡುವಂಥದ್ದು. ಇನ್ನು ಸಿಂಹ ರಾಶಿ ಮಖ ನಕ್ಷತ್ರ, ಹುಬ್ಬ ನಕ್ಷತ್ರ ಮತ್ತು 4 ಪಾದಗಳು, ಉತ್ತರ ಫಲ್ಗುಣಿ, ಉತ್ತರ ನಕ್ಷತ್ರ 1ನೇ ಪಾದ. ಇಲ್ಲಿವರೆಗೆ ಸಿಂಹ ರಾಶಿ ಮ ಮಿ ಮೋ ಮೆ ಮೋಟ ಟೆ ಟು ಟೆ. ಇದು ಶುಭವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ. ಶುಭ ರತ್ನ ಮಾಣಿಕ್ಯ ಮತ್ತು ಹವಳ ಪುಷ್ಯರಾಗ. ಶುಭ ವರ್ಣ ಕೆಂಪು, ಹಳದಿ, ಬಿಳಿ, ಹಸಿರು. ಶುಭ ದಿಕ್ಕು ಪೂರ್ವ. ಶುಭ ಸಂಖ್ಯೆ 1, 3, 5, 9. ಶುಭ ದಿನಾಂಕ 1, 4, 10, 13, 19, 22, 28, 31 ಎಂಬುದಾಗಿ ಪಂಚಾಂಗ ಕರ್ತರು ನಮೂದಿಸಿದ್ದಾರೆ. ಈ ಸಿಂಹ ರಾಶಿಗೆ ಅಧಿಪತಿಯಾದಂತಹ ರವಿ ಅತ್ಯುತ್ತಮನಾಗಿ ಈಗಾಗಲೇ ಮಕರ ಸಂಕ್ರಮಣದ ಕಾಲದ ಕಡೆಗೆ ಬರ್ತಾ ಇದ್ದಾನೆ. ಹಾಗಾಗಿ ಆ ರವಿಯು ಉಚ್ಚ ಸ್ಥಾನಕ್ಕೆ ಬರ್ತಾ ಇರುವುದು ಅತ್ಯುತ್ತಮವಾದ ಸಂದರ್ಭ ಕೂಡ ಹೌದು. ರವಿಗೆ ಉಚ್ಚ ಸ್ಥಾನವೇ ಮೇಷರಾಶಿ ಆಗಿದ್ದರಿಂದಾಗಿ ಮೇಷರಾಶಿಗೆ ರವಿ ಪ್ರವೇಶವಾದಾಗಿಂದ ಮೇಷದವರಿಗೂ ಆ ಮಿತ್ರ ಕ್ಷೇತ್ರಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಆರೋಗ್ಯದಲ್ಲಿ ಅತ್ಯಂತ ಚೇತರಿಕೆ. ಅದೇ ರಾಶಿ ಸಿಂಹ ರಾಶಿಯವರಿಗೂ ಕೂಡ ಅತ್ಯುತ್ತಮವಾದ ಉದ್ಯೋಗ ಯೋಗ ಮತ್ತು ವೈಯಕ್ತಿಕ ಜ್ಞಾನದ ಮತ್ತು ಪೂರ್ವ ಪರಂಪರೆಯನ್ನು ಉಳಿಸಿಕೊಂಡು ಬಂದಂತವರಿಗೆ, ಯಾರೆಲ್ಲ ರವಿ ಪಿತೃಕಾರಕ ಆಗ್ತಾನೆ, ಪಿತೃವರ್ಗದ ಆಶೀರ್ವಾದ ಇದ್ದವರಿಗೆಲ್ಲ ಸಿಂಹರಾಶಿಯವರಿಗೆ, ಯಾರ್ಯಾರಿಗೆ ಪಿತೃವರ್ಗದ ಆಶೀರ್ವಾದ ಬಲಗಟ್ಟಿ ಇದೆಯಲ್ಲ, ಯಾರ್ಯಾರು ತಂದೆ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ನಿತ್ಯ ಕಾಲಿ ನಮಸ್ಕಾರ ಮಾಡ್ತಾರೆ, ಯಾರು ನಿತ್ಯ ಕುಲದೇವತಾ ಆರಾಧನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ, ಅಂಥವರಿಗೆಲ್ಲವೂ ಕೂಡ ಅತ್ಯುತ್ತಮವಾದ ಫಲ ಲಭ್ಯವಾಗುವಂತ ಯೋಗ. ಗುರು ಏಕೆ ಬರ್ತಾ ಇದ್ದಾನೆ ಗಮನಿಸಬೇಕು. ಇಷ್ಟಿದ್ರೂ ಕೂಡ ಗುರು 12ನೇ ಮನೆಗೆ ಬಂದಾಗ ಸಾಮಾನ್ಯವಾಗಿ ಪಿತೃವರ್ಗದ ಆಶೀರ್ವಾದ ಫಲ ಕೂಡ ಪಡೆಯದೇ ಇರುವಂತಹ ಒಂದು ಯೋಗ, ಪೂಜಾ ಫಲ ಸಿಗದೇ ಇರುವಂತಹ ಯೋಗ ಇತ್ಯಾದಿಗಳು ಗುರುವಿನ ವ್ಯಯತ್ವದಿಂದ ಉಂಟಾಗ್ತದೆ. ಆದ್ದರಿಂದಾಗಿ ಜೂನ್ 2ರ ನಂತರದಲ್ಲಿ ಗುರು ಆರಾಧನೆ ತುಂಬಾ ಬೇಕು. ಗುರು ಆರಾಧನೆ ಏನು ಅಂತ ಹೇಳಿ ನಮ್ ಯೂಟ್ಯೂಬ್ ಚಾನಲ್ ಖಂಡಿತವಾಗಿಯೂ ಇದೆ. ಅದನ್ನು ದಯವಿಟ್ಟು ಗಮನಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಪ್ಲೇ ಲಿಸ್ಟಿಗೆ ಹೋದ್ರೆ ಉಪಯುಕ್ತ ಮಾಹಿತಿ ಎನ್ನುವಂತಹ ಪ್ಲೇ ಲಿಸ್ಟ್ ಅಲ್ಲಿ ನಾವು ಗುರು ಅನುಗ್ರಹವನ್ನು ಹೇಗೆ ಪಡಿಬೇಕು ಎಲ್ಲ ರಾಶಿಯವರು ಎಂಬುದಾಗಿ ವಿಡಿಯೋವನ್ನು 2 ವರ್ಷ ಆಯ್ತು ಹಾಕಿದ್ದೇವೆ. ಅದನ್ನು ನೋಡಿ ದಯವಿಟ್ಟು ಈ ಗುರು ತತ್ವವನ್ನು ಜಾಗೃತ ಮಾಡಿಕೊಂಡ್ರೆ ಈ ಒಂದು ಸಿಂಹ ರಾಶಿಯವರಿಗೆ ಅತಿ ಸುಲಭವಾಗಿ ಗುರು ಏಕೆ ಬಂದರೂ ಕೂಡ ಸಂಪೂರ್ಣವಾದ ಶುಭ ಫಲಗಳು ಲಭ್ಯವಾಗುತ್ತವೆ. ಅದೇ ರೀತಿಯಾಗಿ ಈ ಸಿಂಹ ರಾಶಿಯವರಿಗೆ ಶನಿಗೆ ಅಷ್ಟಮ ಶನಿ ಇರುವುದರಿಂದ ಈಗಾಗಲೇ ಕುಂಭ ಮತ್ತು ಈ ಸಿಂಹ ರಾಶಿಯವರೇನಿದ್ದಾರೆ ಅತಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅತಿ ಹೆಚ್ಚಿನ ಜನ ಅನುಭವಿಸ್ತಾ ಇದ್ದಾರೆ. ಕೇವಲ ರಾಶಿ ಫಲದಿಂದಲೇ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಅಷ್ಟಮ ಶನಿಯ ಪ್ರಭಾವದಿಂದಾಗಿ ಈ ಅತ್ಯಂತ ಸಮಸ್ಯೆಗಳು ಎದುರಾಗಿರುವ ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಜಾಸ್ತಿ ಇರುವುದರಿಂದಾಗಿ ಗುರುವಿನ ಆರಾಧನೆ ಮತ್ತು ಆಂಜನೇಯನ ಆರಾಧನೆ, ಅದರಲ್ಲೂ ಕೂಡ ಕೇತು ಇರುವುದೇ ಈ ಸಿಂಹರಾಶಿಯಲ್ಲಿ ಸಮಸ್ತರು ಕೂಡ ಗಮನಿಸಬೇಕಾದ ಒಂದು ಅಂಶ ಏನು ಅಂತಂದ್ರೆ, ಕೇತು ಮತ್ತು ರಾಹು ಬಾಧಿತವಾಗಿದ್ದನ್ನ ಕಾಳಸರ್ಪ ಯೋಗ ಎಂಬುದಾಗಿಯೂ, ಎಲ್ಲ ಜಾತಕಗಳಲ್ಲೂ ಕೇತು ರಾಹು ಇರುವುದು ಸ್ವಾಭಾವಿಕವಾಗಿರುವುದರಿಂದ ಎಲ್ಲ ಗ್ರಹಗಳು ಕೇತು ರಾಹುವಿನಿಂದ ಪೀಡಿತವಾಗುವುದರಿಂದಲೂ ಪ್ರತಿಯೊಬ್ಬರು ಕೂಡ ಗಣಪತಿಯ ಪೂಜೆಯನ್ನು ಮಾಡಿಯೇ ಬೇರೆ ದೇವರ ಪೂಜೆಯನ್ನು ಮಾಡೋದಕ್ಕೆ ಋಷಿಮುನಿಗಳು ಹೇಳಿದ್ರು. ಹಾಗಾಗಿ ಆ ಗಣಪತಿಯಲ್ಲಿ ಮುದ್ಗಲ ಪುರಾಣ, ಗಣೇಶ ಪುರಾಣದಂತಹ ಪುರಾಣಗಳಲ್ಲಿ ಉಲ್ಲೇಖವಾದಂತೆ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿದಾಗ ಸಂಪೂರ್ಣ ಗ್ರಹ ದೋಷ ನಿವಾರಣೆಗಳಾಗಿವೆ. ಆದ್ದರಿಂದ ಆಂಜನೇಯನ ಆರಾಧನೆ ಮಾಡುವುದು ಈ ನಾಗಶಕ್ತಿ ವಿನಾಯಕನ ಆರಾಧನೆಯ ನಂತರವೇ. ಕೇತು ದೋಷದಿಂದ ಉಂಟಾಗುವಂತಹ ಯಾವೆಲ್ಲ ಆ ಮೋಡ ಹೇಗೆ ರವಿಗೆ ಮುಚ್ಚಿದಾಗ ಸೂರ್ಯ ಕಾಣುವುದಿಲ್ಲವೋ, ನಮ್ಮ ಯೋಗವು ಕಾಣದಂತ ರೀತಿಯಲ್ಲಿ ಇರುವುದೇ ಕೇತು ದೋಷ. ಹಾಗೂ ನಮ್ಮ ಬುದ್ಧಿಯನ್ನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಮಾಡಿ ಚಂಚಲತೆಗೆ ಒಳ ಮಾಡುವುದೇ ರಾಹು ದೋಷ. ಬುದ್ಧಿ ಮತ್ತು ಮನಸ್ಸುಗಳಿಗೆ, ಹಾಗಾಗಿ ನವಗ್ರಹ ಸ್ಥಾಪನೆಯಲ್ಲಿ ಮನಸ್ಸಿನ ಕಾರಕ ಚಂದ್ರನ ವಿರುದ್ಧವಾಗಿ ಕೇತುವನ್ನು ಹಾಗೂ ಬುದ್ಧಿಕಾರಕ ಬುಧನನ್ನು ನೈಋತ್ಯ ದಿಕ್ಕಿನಲ್ಲಿ ರಾಹುವನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ನಮ್ಮ ಬುದ್ಧಿಯನ್ನ ಹಾಳು ಮಾಡುವುದು ನಮ್ಮ ಬುದ್ಧಿಯ ಚಾಂಚಲ್ಯತೆ, ಅದೇ ರಾಹು ದೋಷ. ಹಾಗೆ ನಮ್ಮ ಮನಸ್ಸನ್ನು ಹಾಳು ಮಾಡುವುದು, ನಾವು ಪೂಜೆ ಕೂತಿದ್ದೇವೆ, ಮನಸ್ಸು ಇಲ್ಲಿದ್ದ ಮನೆಗೆ ಹೋಗ್ಬಿಡ್ತು, ಪಂಚಾಂಗ ಶ್ರವಣ ಮಾಡ್ತಾ ಇದ್ದೇವೆ, ಹೇಳ್ತಾ ಇದ್ದಾರೆ, ಇಲ್ಲಿ ಮನಸ್ಸು ಎಲ್ಲೋ ಹೋಗ್ಬಿಡ್ತು, ನಿನ್ನೆ ಏನೋ ನೋಡಿದ್ ನೆನಪಾಗ್ಬಿಡ್ತು. ಇದು ವಿಘ್ನಗಳು. ಅದಕ್ಕೆ ಮನಸ್ಸಿಗೆ ಎಲ್ಲ ಕಡೆ ವಿಘ್ನ ಬರುವುದು. ಹಾಗಾಗಿ ಎಲ್ಲ ಪೂಜೆಗೆ ಮೊದಲು ಗಣಪತಿ ಪೂಜೆ ಮಾಡುದು. ಆ ಮೂಲಾಧಾರ ಚಕ್ರದ ಅಧಿಪತಿಯಾದ ಮಹಾಗಣಪತಿ ನಾಗಶಕ್ತಿ ವಿನಾಯಕ. ನಮ್ಮ ಯೂಟ್ಯೂಬ್ ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಲಭ್ಯ ಆಗುತ್ತೆ. ಅದರ ಬಗ್ಗೆ ಅನೇಕ ವಿಡಿಯೋಗಳನ್ನು ಈಗಾಗಲೇ ಬಿಡ್ತಾ ಬರ್ತಾ ಇದ್ದೇವೆ. ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡುವುದರಿಂದ ನೀವು ಆರಾಧನೆ ಮಾಡುವ ಸಮಸ್ತ ದೇವಾನು ದೇವತೆಗಳ ಆ ಸಂಪೂರ್ಣ ಅನುಗ್ರಹ, ಮಾತೃಪಿತೃವರ್ಗದ ಅನುಗ್ರಹಗಳು ಉಂಟಾಗುತ್ತೆ. ಆದ್ದರಿಂದಾಗಿ ದಯವಿಟ್ಟು ಪೂಜಾ ವಿಧಾನವನ್ನು ಮೊಟ್ಟ ಮೊದಲ ಬಾರಿಗೆ ನಿಮಗೆ ಯಾವುದೇ ಮೀಡಿಯಾದಲ್ಲಿ ಹೋದ್ರು, ಸೋಷಿಯಲ್ ಮೀಡಿಯಾದಲ್ಲಿ
ನಿಮಗೆ ಪೂಜಾ ವಿಧಾನ ಇದು ಒಂದೇ ನಿಮ್ಗೆ ಸಿಗುವಂಥದ್ದು. ಈ ರೀತಿಯ ಮಾನಸ ಪೂಜೆ ಇನ್ಯಾವುದು ಕೂಡ ಇವತ್ತಿನವರೆಗೆ ಜಗತ್ತಿನಲ್ಲಿ ಅಪ್ಲೋಡ್ ಆಗಿಲ್ಲ. ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಹಾಗಾಗಿ ಮಾನಸ ಪೂಜೆ, ನಾಗಶಕ್ತಿ ವಿನಾಯಕ ಮಾನಸ ಪೂಜೆಯನ್ನ ಈಗಾಗಲೇ ಅನೇಕರು ಅದನ್ನ ಆರಾಧನೆ ಮಾಡ್ತಾ ಇದ್ದಾರೆ. ವಿದೇಶದಿಂದ ಮೊನ್ನೆ ಒಂದೇ ಘಟನೆಯನ್ನ ಹೇಳ್ಬಿಟ್ಟು ಹೋಗ್ತೇನೆ. ದುಬೈನಲ್ಲಿದ್ದವರು ಕಾಂಟ್ಯಾಕ್ಟ್ ಮಾಡಿದಾಗ ನಮಗೆ ಅತ್ಯಂತ ಅರ್ಜೆಂಟ್ ಇದೆ, ದಯವಿಟ್ಟು ಒಂದು ಸ್ವಲ್ಪ ಏನಾದ್ರು ಒಂದು ಬೆಹ್ರೇನ್ನಲ್ಲಿ ನಾನು ಅರ್ಜೆಂಟ್ ಉದ್ಯೋಗಕ್ಕೆ ಹೋಗ್ಬೇಕು ಅಂತ ಕೇಳಿದಾಗ ಪ್ರಶ್ನೆ ನೋಡಿದಾಗ ಸಾಧ್ಯವೇ ಇಲ್ಲ ಅಂತ ಬಂತು. ಮರುದಿವಸವೇ ಅದು ಬಾಂಬ್ ಇತ್ತು. ಹಾಗಾಗಿ ಅವರಿಗೆ ಉದ್ಯೋಗಕ್ಕೆ ಹೋಗೋ ಆಶೆಯನ್ನು ಬಿಡುವಂತ ಅನಿವಾರ್ಯತೆ ಆಯ್ತು. ಅವರು ಕೂಡ ನಮ್ಮ ಯೂಟ್ಯೂಬ್ ಅಲ್ಲಿ ಈ ವಾಕ್ಯವನ್ನು ಕೂಡ ಅವರು ಆಲಿಸುವರಿದ್ದಾರೆ, ಅದು ನಮಗೆ ಗೊತ್ತಿದೆ. ಹಾಗೆಯೇ ಯಾವ ರೀತಿಯಾಗಿ ಈ ಮಾತನ್ನು ಹೇಳಬೇಕಾಯ್ತು ಅಂದ್ರೆ ಅವರು ಒಂದು ಮಾತು ಹೇಳಿದ್ರು, ನೀವು ಬಿಟ್ಟ ಯೂಟ್ಯೂಬ್ ನಲ್ಲಿ ಬಿಟ್ಟ ಮಾನಸ ಪೂಜೆನ ನಾನು ಪ್ರಾರಂಭ ಮಾಡಿದ್ದೇನೆ, ಗಣಪತಿಗೆ ಆರತಿ ಮಾಡಿ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಅಂತ. ಅಂದ್ರೆ ಈ ಒಂದು ಭಾರತದಲ್ಲಿಯ ಆ ಮೂಲ ದೈವ ಶಕ್ತಿ ಜಾಗೃತ ಆಗಿ ಪುಣ್ಯಾಂಶವನ್ನು ಸಂಪಾದಿಸುವ ಆರಾಧನೆ ಇದ್ದಿದ್ದು ಭಾರತದಲ್ಲಿ ಮಾತ್ರ. ಈ ಆರಾಧನೆಯ ಸಮಸ್ತ ಜಗತ್ತಿಗೂ ಕೂಡ ಒಳಿತನ್ನು ಮಾಡಬಲ್ಲದು, ಅದೇ ಸನಾತನ ಧರ್ಮ. ಹಾಗಾಗಿ ಈ ಸಿಂಹರಾಶಿಯವರಿಗೆ 12ನೇ ಮನೆಯಲ್ಲಿ ಗುರು ಬಂದ್ರು ಕೂಡ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿ ಈಗಾಗಲೇ ಹೇಳಿದಂತಹ ಪದ್ಧತಿಯಲ್ಲಿ ಆಚರಣೆಯನ್ನು ಮಾಡಿ ಸಮಸ್ತ, ಅದರಲ್ಲೂ ಅತ್ಯಂತ ಮುಖ್ಯವಾಗಿ ಸಿಂಹರಾಶಿಯಲ್ಲಿ ಕೇತು ಇದೆ. ಆಹಾರ ಪದ್ಧತಿಯಲ್ಲಿ ಎಚ್ಚರಿಕೆ ಬೇಕು, ಕೆಲವರಿಗೆ ಹಸಿವೆ ಆಗದೆ ಇರೋದು, ಹೀಗೆ ಹೇಳ್ತಾ ತುಂಬಾ ಇದೆ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ 12 ರಾಶಿಯ ಫಲವನ್ನು ಈಗಾಗಲೇ ಚೈತ್ರ ಮಾಸದನ್ನ ಬಿಟ್ಟಿದ್ದೇವೆ, ಎಲ್ಲ ನೋಡಿ. 1 ಗಂಟೆಯ ವಿಡಿಯೋ ಇದೆ, ಸಂಪೂರ್ಣ ಮಾಹಿತಿ ನಿಮ್ಗೆ ಲಭ್ಯ ಆಗುತ್ತೆ. ಹಾಗಾಗಿ ಯೂಟ್ಯೂಬ್ ಹೆಸರು ಶಿವಾನಂದ್ ಭಟ್ ಕ್ಯಾರ್ಗೆ ನಿಮ್ಮ ಪಾಂಪ್ಲೆಟ್ ಅಲ್ಲಿ ಕೂಡ ಅದನ್ನ ಕೊಟ್ಟಿದ್ದಾರೆ. ಇನ್ನು ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾಗಿದೆ? ಉತ್ತರ ಫಲ್ಗುಣಿ ಅಂದ್ರೆ ಉತ್ತರ ನಕ್ಷತ್ರ 2, 3, 4, ಹಸ್ತ ಮತ್ತು ಚಿತ್ತ 1, 2ನೇ ಪಾದ, ಟೋ ಪ ಪಿ ಪೋ ಶ ಣ ಶ ಪೆ ಪೋ ಇವಿಷ್ಟು ಅಕ್ಷರಗಳು. ಶುಭವಾರ ಬುಧವಾರ, ಶುಕ್ರವಾರ, ಭಾನುವಾರ. ಶುಭರತ್ನ ಮಾಣಿಕ್ಯ ಮತ್ತು ಪಚ್ಚೆ ಮತ್ತು ವಜ್ರ. ಶುಭ ವರ್ಣ ಕೆಂಪು, ಹುಲ್ಲು ಹಸಿರು ಮತ್ತು ಶ್ಯಾಮ. ಶುಭ ದಿಕ್ಕು ಉತ್ತರ. ಶುಭ ಸಂಖ್ಯೆ 3, 5, 6, 8. ಶುಭ ದಿನಾಂಕ 5, 14, 23 ಎಂಬುದಾಗಿ ಪಂಚಾಂಗಕರ್ತರು ನಮೂದಿಸಿದ್ದಾರೆ. ಕನ್ಯಾ ರಾಶಿಯ ಅಧಿಪತಿ ಬುಧ, ಸಪ್ತಮದಲ್ಲಿ ಶನಿ, ಸಮಸಪ್ತಕ ಶನಿ ಇದ್ದಾನೆ. ಆ ಶನಿಯಿಂದ ಉತ್ತಮ ಫಲವನ್ನು ಪಡೆಯುವಂತರಾಗಿ ಮತ್ತು ದಶಮದಲ್ಲೂ ಏಕಾದಶದಲ್ಲೂ ಕೂಡ ಗುರು ಬರ್ತಾರೆ. ಸಿಂಹ ರಾಶಿಗೆ ಯಾವಾಗ ಗುರು ಬರ್ತಾನೋ ಆ ಸಮಯದಲ್ಲಿ ನೀವು ಸಾಮಾನ್ಯವಾಗಿ ಹೇಳ್ಬೇಕು ಅಂದ್ರೆ ಅಕ್ಟೋಬರ್ ಇಂದ ಜನವರಿವರೆಗೆ ಸಿಂಹದಲ್ಲಿ ಈ ಗುರು ಇರ್ತಾನೆ. ಆದ್ರಿಂದ ಆ ಸಂದರ್ಭದಲ್ಲಿ ಗುರುವಿನ ಆರಾಧನೆ ಅತಿ ಹೆಚ್ಚಿಗೆ ಬೇಕಾಗಬಹುದು. ಉಳಿದಂತೆ ಎಲ್ಲವೂ ಕೂಡ ಅತ್ಯುತ್ತಮವಾದ ಉದ್ಯೋಗ ಇತ್ಯಾದಿಗಳ ಸಮಸ್ತ ಶುಭ ಫಲಗಳು ಕನ್ಯಾ ರಾಶಿಗೆ ಕಂಡು ಬರುತ್ತೆ. ನಮ್ಮ ರಾಶಿ ಫಲವನ್ನು ಹೆಚ್ಚಿಗೆ ನೋಡ್ ಬಯಸೋರು ಯೂಟ್ಯೂಬ್ ಅಲ್ಲಿ ಮುಂದುವರಿಸಿ. ಹಾಗೆ ಇನ್ನು ತುಲಾ ರಾಶಿ, ಚಿತ್ತಾ ನಕ್ಷತ್ರ. ಯಾಕೆ ಬೇಗ ಹೇಳ್ತಾ ಇದ್ದೀನಿ? ಸಮಯ ಅಭಾವ ಇದೆ, ಅದಕ್ಕೋಸ್ಕರ ಬೇಗ ಹೇಳ್ತಾ ಇದ್ದೀನಿ. ನಮ್ಗೆ ಹೇಳ್ತಾ ಹೋದ್ರೆ ಒಂದೊಂದು ರಾಶಿಗೆ 1 ಗಂಟೆ ಆಗ್ಬಿಡುತ್ತೆ. ಅಲ್ಲಿ ಕೊನೆಗೆ ಅಲ್ಲಿ ಮಂಗಳಾರತಿಗೆ ಭಗವಂತನಿಗೆ ವಿಳಂಬ ಆಗ್ಬಿಡುತ್ತೆ. ಹಾಗಾಗಿ ಮನೆಗೆ ಹೋಗೋರಿಗೂ ತೊಂದರೆ ಆಗ್ಬಿಡುತ್ತೆ. ಯಾಕಂದ್ರೆ ಕೆಲವು ರಾಶಿಯವರು ಬೇಸರ ಮಾಡ್ಕೊಳ್ಬಹುದು. ಖಂಡಿತ ಬೇಸರ ಮಾಡ್ಕೊಳ್ಬೇಡಿ. ಮೊದಲಿಂದ ಏನ್ ಕೇಳಿದ್ರಲ್ಲ ಅದನ್ನೇ ಎಲ್ಲ ರಾಶಿಗೂ ಹೇಳ್ಬೇಕಾಗತ್ತೆ. ಯಾಕೆಂದ್ರೆ ಎಲ್ಲಾ ರಾಶಿಗೂ ಒಳ್ಳೆ ಫಲ ಸಿಗ್ಬೇಕಿದ್ರೆ ಆ ಗುಣ ಇದ್ರೆ ಮಾತ್ರ ಸಿಗ್ತದೆ. ಹಾಗೆ ಇನ್ನು ತುಲಾ ರಾಶಿ, ಚಿತ್ತ 3, 4, ಸ್ವಾತಿ 4 ಪಾದಗಳು ಮತ್ತು ವಿಶಾಖ 1, 2. ರ ರಿ ರು ರೇ ರೋ ತ ತಿ ತು ತೆ ಇದಿಷ್ಟು ಅಕ್ಷರಗಳು. ಶುಭವಾರ ಬುಧವಾರ, ಶುಕ್ರವಾರ, ಶನಿವಾರ. ಶುಭರತ್ನ ವಜ್ರ, ಬರಕತ, ನೀಲ. ಶುಭ ವರ್ಣ ಬಿಳಿ, ಹಸಿರು, ಕಪ್ಪು ಮತ್ತು ಶುಭ ದಿಕ್ಕು ಆಗ್ನೇಯ. ಶುಭ ಸಂಖ್ಯೆ 5, 6, 8. ಶುಭ ದಿನಾಂಕ 6, 9, 15, 18, 24, 27 ಎಂಬುದಾಗಿ ಪಂಚಾಂಗಕರ್ತರು ಹೇಳಿದ್ದಾರೆ. ಈ ತುಲಾ ರಾಶಿ ಅಧಿಪತಿ ಶುಕ್ರನಾಗಿರುವುದರಿಂದ ಈಗಾಗಲೇ ಉಚ್ಚ ರಾಶಿಯಲ್ಲಿ ಶುಕ್ರನು ವಿರಾಜಮಾನನಾಗಿದ್ದರಿಂದ ಅತ್ಯುತ್ತಮವಾದ ಫಲಗಳು ಲಭ್ಯವಾಗ್ತದೆ. 6ನೇ ಮನೆಯಲ್ಲಿ ಶನಿ ಇದ್ದರಿಂದ ಶತ್ರು ಸಂಹಾರ ಇತ್ಯಾದಿಗಳು, ನಮ್ಮ ಒಳಗಡೆ ಇರುವ ಶತ್ರು, ಬಾಹ್ಯ ಶತ್ರು ಎಲ್ಲರೂ ಕೂಡ ಸಂಹಾರ ಇತ್ಯಾದಿಗಳು ಕಂಡು ಬರ್ತಾ ಇದೆ. ಶನಿ ಶುಕ್ರ ಯುತಿ ಅತ್ಯುತ್ತಮವಾಗಿ ಕಂಡು ಗೋಚರವಾಗ್ತಾ ಇದೆ. ಇನ್ನು ಭಾಗ್ಯದಲ್ಲಿಯೂ, ದಶಮದಲ್ಲಿಯೂ, ಉದ್ಯೋಗ ಸ್ಥಾನದಲ್ಲಿಯೂ ಮತ್ತು ಭಾಗ್ಯದಲ್ಲಿಯೂ ಕುಲದೇವತಾ ಆರಾಧನೆ ಫಲ, ಗುರುವು ಅತ್ಯುತ್ತಮವಾದ ಮನೋ ಮತ್ತು ಬಲ ಮತ್ತು ಆತ್ಮಬಲವನ್ನ ನೀಡ್ತಕ್ಕಂತಹ ಸಂವತ್ಸರವಾಗಿ ಇದು ಪರಿಣಮಿಸ್ತಾ ಇದೆ ತುಲಾ ರಾಶಿಯವರಿಗೆ. ಹಾಗೆಯೇ ಅಲ್ಲಿ ಸಿಂಹ ರಾಶಿಗೆ ಬಂದರೂ ಕೂಡ ಏಕಾದಶಿಯಲ್ಲಿ ಗುರು ಗೋಚರವಾಗುವುದರಿಂದಾಗಿ ಈ ಒಂದು ಸಂವತ್ಸರ ಸಂಪೂರ್ಣವಾಗಿ ತುಲಾ ರಾಶಿಯವರಿಗೆ ಸಂಪೂರ್ಣ ಅತ್ಯಧಿಕವಾದ ಲಾಭವನ್ನ ಎಲ್ಲ ರೀತಿಯಿಂದಾಗಿ ಮಾನಸಿಕ ನೆಮ್ಮದಿಯನ್ನು ಕೊಡುವಂತಹ ವ್ಯವಸ್ಥೆಯನ್ನು ತೋರಿಸ್ತಾ ಇದೆ. ಇದು ತುಲಾ ರಾಶಿಯವರಿಗೆ ಅತ್ಯಂತ ಉತ್ತಮವಾದ ಒಂದು ಪರಾಭವ ಸಂವತ್ಸರ. ಈ ಉತ್ತಮವಾದ ಕಾಲವನ್ನ ಉತ್ತಮತೆಗಾಗಿಯೇ ಬಳಸಿ ಎಂಬುದು ನಮ್ಮ ವಿನಂತಿ. ಇನ್ನು ವೃಶ್ಚಿಕ ರಾಶಿ, ವಿಶಾಖ 4ನೇ ಪಾದ, ಅನುರಾಧ ಜ್ಯೇಷ್ಠ 4, 4ನೇ ಪಾದ. ತೋ ನ ನೀನು ನೆ ನೋ ಯ ಇ ಯು ಎಂಬುವಂತಹ ನಾಮಾಕ್ಷರಗಳು. ಶುಭವಾರ ಭಾನುವಾರ, ಮಂಗಳವಾರ, ಗುರುವಾರ. ಹವಳ, ಮಾಣಿಕ್ಯ, ಪುಷ್ಯರಾಗ. ಶುಭರತ್ನ, ಶುಭ ವರ್ಣ ಕೆಂಪು, ಹಳದಿ, ಕೇಸರಿ. ಶುಭ ದಿಕ್ಕು ದಕ್ಷಿಣ ಮತ್ತು ಶುಭ ಸಂಖ್ಯೆ 1, 2, 3, 9. ಶುಭ ದಿನಾಂಕ 1, 10, 27. ವೃಶ್ಚಿಕ ರಾಶಿಯು ಕೂಡ ಈಗಾಗಲೇ ಹೇಳಿದಂತೆ ಕುಜ ಅಧಿಪತಿಯಾಗಿ ಅಷ್ಟಮದಲ್ಲಿ ಗುರು ಇದ್ದು ನಂತರದಲ್ಲಿ ಭಾಗ್ಯದಲ್ಲೂ ಮತ್ತು ದಶಮಕ್ಕೆ ಬರುವುದು ಅತ್ಯುತ್ತಮ. ಆದರೆ ಪಂಚಮ ಶನಿ ಇರುವುದರಿಂದಾಗಿ ಅಹಂಕಾರಿಗಳಿಗೆ ತುಂಬಾ ಕಷ್ಟ ಆಗ್ತದೆ. ಜ್ಞಾನ ಕ್ಷೇತ್ರದಲ್ಲಿ ಶನೇಶ್ವರ ಕೂತಿದ್ದಾನೆ. ಹಾಗಾಗಿ ದೀರ್ಘಕಾಲಿಕವಾದ ಅಧ್ಯಯನ ಯೋಗ ಮತ್ತು ಅತ್ಯಂತ ಆಳವಾದ ಅಧ್ಯಯನ ಯೋಗ ಶನೇಶ್ವರ ನೀಡ್ತಾನೆ. ಈ ರೀತಿಯಾಗಿ ಪಂಚಮ ಶನಿ ಇದ್ದಿಂದ ದೋಷಗಳಿದ್ರೆ ಅದರ ಬಗ್ಗೆ ಗಮನ ಕೊಡಿ. ಪಂಚಮ ಶನಿಯು ಸ್ವಲ್ಪ
ನಮ್ಮ ಜ್ಞಾನಕ್ಕೆ ಪ್ರಭಾವವನ್ನು ಬೀರುವುದರಿಂದ ಪೂರ್ವ ಜನ್ಮದ ಪುಣ್ಯ ಫಲ ಪಡಿತಾ ಇರುವಂತವರಿಗೆ ಅತ್ಯುತ್ತಮವಾದ ಫಲವನ್ನು, ಪಾಪ ಫಲವನ್ನು ಪಡಿತಾ ಇರುವವರಿಗೆ ಅತಿ ಕೆಟ್ಟ ಫಲವನ್ನು ಕೊಡುವಂತಹ ಸಂದರ್ಭ ಪಂಚದಶರು. ಹಾಗಾಗಿ ಅದನ್ನು ನೀವು ಗಮನಿಸಿಕೊಳ್ಬೇಕಾಗತ್ತೆ. ಇನ್ನು ಧನುರಾಶಿ, ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ 4 ಪಾದಗಳು, 4 ಪಾದಗಳು, ಉತ್ತರಾಷಾಢ 1ನೇ ಪಾದ, ಎ ಯೋ ಬ ಬಿ ಬು ಧ ಭ ಢ ಬೆ ಎನ್ನುವಂತಹ ನಾಮಾಕ್ಷರಗಳು. ಶುಭವಾರ ಭಾನುವಾರ ಮತ್ತು ಮಂಗಳವಾರ, ಗುರುವಾರ, ಶನಿವಾರ. ಶುಭ ರತ್ನ ಹವಳ, ಮಾಣಿಕ್ಯ, ಪುಷ್ಯರಾಗ, ನೀಲ. ಶುಭ ವರ್ಣ ಹಳದಿ, ಕೆಂಪು, ಕೇಸರಿ, ತಾಮ್ರ. ಇನ್ನು ಶುಭ ದಿಕ್ಕು ಈಶಾನ್ಯ. ಶುಭ ಸಂಖ್ಯೆ 1, 3, 8, 9. ಶುಭ ದಿನಾಂಕ 3, 9, 12, 18, 21, 27, 31 ಎಂಬುದಾಗಿ ಪಂಚಾಂಗ ಕರ್ತರು ನಮೂದಿಸಿದ್ದಾರೆ. ಧನುರಾಶಿ ಅಧಿಪತಿಯೇ ಗುರು. ಗುರು ಅಷ್ಟಮಕ್ಕೆ ಹೋದರೂ ಕೂಡ ಅವನು ಉಚ್ಚ ರಾಶಿಯಲ್ಲಿ ಇರ್ತಾನೆ. ಹಾಗಾಗಿ ಧನುರಾಶಿಯವರಿಗೂ ಕೂಡ ಅತ್ಯುತ್ತಮವಾದ ಫಲ ಲಭ್ಯವಾಗಿದೆ. ಸಪ್ತಮದಲ್ಲಿ ಜೂನ್ವರೆಗೂ, ನಂತರದಲ್ಲಿ ಅಷ್ಟಮಕ್ಕೂ ಮತ್ತು ಭಾಗ್ಯಕ್ಕೂ ಸಿಂಹರಾಶಿಗೂ ಪ್ರವೇಶ ಮಾಡ್ತಾನೆ. ಹೀಗಾಗಿ ಈ ಧನುರಾಶಿಯವರಿಗೆ ಆರೋಗ್ಯ ಇರ್ಬೋದು, ಅವರ ಚಿಂತನೆ ಇರ್ಬೋದು, ಅವರ ನಿರ್ಣಯಗಳು ಅತ್ಯುತ್ತಮವಾಗಿ ಹೊರಬರುವ ಎಲ್ಲ ಲಕ್ಷಣಗಳು ಕಂಡು ಬರುತ್ತೆ. ಚತುರ್ಥ ಶನಿ, ಸಾರ್ಧಾಷ್ಟಮ ಶನಿ ಇರುವುದರಿಂದಾಗಿ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅನೇಕ ವಿಧವಾದ ಮನೆ ಕಟ್ಟುವಂತವರಿಗೆಲ್ಲ ವಿಳಂಬ ಆಗುವಂತಹ ಲಕ್ಷಣಗಳು ಇರ್ತದೆ. ಅದಕ್ಕೆ ಸರಿಯಾದಂತಹ ನಿಮ್ಮ ಜಾತಕ ಪರಿಶೀಲನೆ ಇತ್ಯಾದಿಗಳನ್ನು ಮಾಡಿಕೊಂಡಾಗ ಸರಿಯಾದ ಮಾರ್ಗವನ್ನ ಗಮನಿಸಬಹುದು. ಯಾಕಂದ್ರೆ ಚತುರ್ಥ ಸುಖ ಸ್ಥಾನವಾಗಿ ಶನಿಯಲ್ಲೇ ಕುತ್ಕೊಂಡಿದ್ದರಿಂದ ಅಲ್ಲಿ ಏನಾಗತ್ತೆ ಅಂತಂದ್ರೆ ಗುರುವಿನ ಪ್ರಾಬಲ್ಯ ಹೆಚ್ಚಿದ್ದವರಿಗೆ ಅದೇನು ತೊಂದರೆ ಆಗುದಿಲ್ಲ, ದುಃಖ ಇತ್ಯಾದಿಗಳು ಹೆಚ್ಚಿಗೆ ಪ್ರವೇಶ ಆಗುದಿಲ್ಲ. ಗುರುವಿನ ಪ್ರಾಬಲ್ಯ ಕಡಿಮೆ ಇರುವ ಜಾತಕಗಳಿಗೆ ಸ್ವಾಭಾವಿಕವಾಗಿ ಸಾರ್ಧಾಷ್ಟಮಿ ಶನಿಯ ಪ್ರಭಾವದಿಂದ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ, ಅಸುಖ ಇತ್ಯಾದಿಗಳು ಕಂಡು ಬರುತ್ತೆ, ಅತೃಪ್ತ ಮನೋಭಾವನೆ ಕಾಡ್ತಾ ಇರುತ್ತೆ. ಅದರಿಂದಾಗಿ ವೃಶ್ಚಿಕ ಧನುರಾಶಿಯವರು ಅತ್ಯುತ್ತಮವಾದಂತಹ ಫಲವನ್ನು ಪಡೆಯುತ್ತಾ ಚಿಂತನೆ ಮಾಡಿ. ಈಗಾಗಲೇ ಹೇಳಿದಂತೆ ಯೂಟ್ಯೂಬ್ ಅಲ್ಲಿ ಈಗಾಗಲೇ ನಾವು 12 ರಾಶಿಗಳಿಗೆ ವಿಸ್ತೃತವಾದ ವಿವರಣೆಯನ್ನು ಬಿಟ್ಟಿದ್ದೇವೆ. ಅದರಲ್ಲಿ ರಾಶಿ ಫಲವನ್ನ ನೀವು ಒಂದು ಮಾಸ ಫಲವನ್ನು ನೋಡಬಹುದು. ಹಾಗೆ ಇನ್ನು ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ, ಶ್ರವಣ ನಕ್ಷತ್ರ 4 ಪಾದ, ಧನಿಷ್ಠ ನಕ್ಷತ್ರ 1, 2ನೇ ಪಾದ. ಭೋಜ ಜಯಶಿ ಶೋತೆ ಶೋ ಗಾಗಿ ಎನ್ನುವಂಥದ್ದು ಮಕರ ರಾಶಿಯವರದ್ದು. ಶುಭವಾರ ಬುಧವಾರ, ಶುಕ್ರವಾರ, ಶನಿವಾರ. ವಜ್ರ ಪಚ್ಚ ನೀಲ ಶುಭರತ್ನವಾಗಿದ್ದು, ನೀಲ ಹಸಿರು ಹಳದಿ ಎನ್ನುವುದು ಶುಭ ವರ್ಣ ಆಗಿದೆ. ಪಶ್ಚಿಮ ದಿಕ್ಕು ಒಳ್ಳೆಯದು. ಶುಭ ಸಂಖ್ಯೆ 4, 5, 6, 8 ಹಾಗೂ ಶುಭ ದಿನಾಂಕ 1, 10, 19, 28 ಎಂಬುದಾಗಿ ಪಂಚಾಂಗ ಕರ್ತರು ನಮೂದಿಸಿದ್ದಾರೆ. ಮಕರ ರಾಶಿಯ ಅಧಿಪತಿ ಶನೀಶ್ವರನಾಗಿದ್ದು ತೃತೀಯದಲ್ಲಿ ವಿರಾಜಮಾನನಾಗಿದ್ದು ಅತ್ಯಂತ ಉತ್ತಮವಾದ ಫಲವನ್ನ ಇಲ್ಲಿ ನಾವು ಕಾಣಬಹುದು. ಮತ್ತು ಮಕರ ರಾಶಿಗೆ ಜೂನ್ 2ರಂದು, ಈಗ ಸಾಮಾನ್ಯವಾಗಿ ಗುರುಬಲ ಇಲ್ಲದ ಸ್ಥಿತಿ ಆಗಿರುವುದರಿಂದ ಜೂನ್ 2ರ ನಂತರದಲ್ಲಿ ಗುರುವು ಉಚ್ಚ ರಾಶಿಗೆ ಬಂದು ನೇರ ದೃಷ್ಟಿಯನ್ನು ಇಟ್ಟಿದ್ದರಿಂದಾಗಿ ಅತ್ಯುತ್ತಮವಾದ ಫಲ ಸಂಪೂರ್ಣವಾಗಿ ಲಭ್ಯವಾಗುವುದು ಮಕರ ರಾಶಿಯವರಿಗೆ. ಆದ್ದರಿಂದ ಮಕರ ರಾಶಿಯವರಿಗೆ ಈಗಾಗಲೇ ಹೇಳಿದಂತೆ ಯಾರು ಮಕರ ರಾಶಿಯಲ್ಲಿ ಚಂದ್ರ ಇರ್ತಾನೆ ಅವ್ರದ್ದು ಮಕರ ರಾಶಿ. ಹಾಗಾಗಿ ಪ್ರತಿಯೊಬ್ಬರ ರಾಶಿ ನಿರ್ಣಯ ಆಗುವುದು ಚಂದ್ರನ ಮೂಲಕ, ಪ್ರತಿಯೊಬ್ಬರ ಸಂಸ್ಕಾರ ನಿರ್ಣಯ ಆಗುವುದು ತಾಯಿಯ ಮೂಲಕ. ಹಾಗಾಗಿ ಚಂದ್ರ ಮನಃಕಾರಕ ಮತ್ತು ಮಾತೃಕಾರಕ ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರು ಕೂಡ ನಿತ್ಯ ನಮಸ್ಕಾರ ತಾಯಿ ಎಲ್ಲ ರಾಶಿಯವರು ಕೂಡ ಮಾಡಿದ್ರೆ ಮಾತ್ರ ನಿಮ್ಮ ರಾಶಿ ಫಲ ಸಿಗ್ತದೆ, ಇಲ್ಲಾಂದ್ರೆ ಎಲ್ಲಿಂದ ಸಿಗ್ತದೆ? ಬಹಳ ಜನ ಕೇಳ್ತಾರೆ, ನಮ್ಗೆ ಇಷ್ಟೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ, ಎಲ್ಲಾಯ್ತು ಅಂತ. ನಿತ್ಯ ನಮಸ್ಕಾರನೇ ತಾಯಿಗೆ ಮಾಡಿದ್ರೆ ಎಷ್ಟು ತೀರ್ಥಕ್ಷೇತ್ರ ಯಾತ್ರೆ ಹೋದ್ರೂ ಪ್ರಯೋಜನ ಇಲ್ಲ. ಹಾಗಾಗಿ ಆ ಚಂದ್ರನಿಂದಲೇ ಅವರ ರಾಶಿ ನಿರ್ಧಾರ ಆಗುತ್ತೆ, ಆ ತಾಯಿಯಿಂದಲೇ ಆ ಮಗುವಿನ ಸಂಸ್ಕಾರ ನಿರ್ಧಾರ ಆಗುತ್ತೆ. ಹಾಗಾಗಿ ತಾಯಿಯೇ ಅತ್ಯಂತ ಸಂಸ್ಕಾರಯುಕ್ತವಾಗಿದ್ದಾಗ ಮಗು ಆ ಸಂಸ್ಕಾರ ಫಲವನ್ನು ಪಡೆಯುತ್ತೆ. ಹಾಗಾಗಿ ಪ್ರತಿ ತಾಯಂದಿರು ನಮ್ಮ ಭಾರತ ದೇಶದಲ್ಲಿ ಅತ್ಯುತ್ತಮ ಸಂಸ್ಕಾರವಂತರಾಗಿದ್ದರಿಂದ ಸಮಸ್ತರಿಗೂ ಶುಭ ಫಲ ಸಿಗಲಿ ಅಂತ ಹೇಳಿ ಮಕರ ರಾಶಿಯವರಿಗೂ ಕೂಡ ಒಳ್ಳೆಯ ಫಲ ಸಿಗಲಿ ಅಂತ ಹಾರೈಸ್ತಾ ಇನ್ನು ಕುಂಭರಾಶಿಗೆ ಬರೋಣ. ಆ ಕುಂಭರಾಶಿ ಧನಿಷ್ಠ ನಕ್ಷತ್ರ 3, 4, ಶತಭಿಷ ನಕ್ಷತ್ರ 1, 4 ಪಾದಗಳು, ಪೂರ್ವಭದ್ರ 1, 2, 3 ಪಾದಗಳು. ಗೂಗೆ ಗು ಸ ಸಿ ಸು ಸೆ ಸೋ ದ ಎನ್ನುವಂತಹ ನಾಮಾಕ್ಷರಗಳು. ಬುಧ ಶುಕ್ರ ಶನಿ ಎಂಬುವಂಥದ್ದು ಈ ಒಂದು ಶುಭವಾರ ಆಗಿದೆ. ವಜ್ರ ಪಚ್ಚ ನೀಲ ಶುಭರತ್ನ ಆಗಿದೆ. ನೀಲ ಹಸಿರು ಹಳದಿ ಶುಭ ವರ್ಣ ಆಗಿದೆ. ಪಶ್ಚಿಮ ಶುಭ ದಿಕ್ಕು. ಶುಭ ಸಂಖ್ಯೆ 4, 5, 6, 8. ಶುಭ ದಿನಾಂಕ 1, 10, 19, 28 ಎಂಬುದಾಗಿ ಪಂಚಾಂಗ ಕರ್ತರು ನಮೂದಿಸಿದ್ದಾರೆ. ಕುಂಭರಾಶಿ ಅಧಿಪತಿ ಶನೇಶ್ವರ ದ್ವಿತೀಯದಲ್ಲಿ ಸಾರದ ಸಪ್ತಮ ಶನಿಯ ಕೊನೆಯ ಹಂತದಲ್ಲಿದ್ದಾನೆ. ಇಲ್ಲಿ ರಾಹು ವಿರಾಜಮಾನನಾಗಿ ಈಗಾಗಲೇ 2 ವರ್ಷದಿಂದ ಸಾರದ ಸಪ್ತಮ ಶನಿಯ ಪ್ರಭಾವಕ್ಕೆ ಕುಂಭರಾಶಿಯವರು ಅತಿ ಹೆಚ್ಚಿನ ಪ್ರಮಾಣದ ಜನರು ಇದರ ಕೆಟ್ಟ ಫಲಕ್ಕೆ ಒಳಗಾಗಿದ್ದಾರೆ. ಅದರಲ್ಲೂ ಕೂಡ ರಾಹು ನೀಚ ಕ್ಷೇತ್ರಕ್ಕೆ ಬರುವಂತಹ ದಿಕ್ಕಿನಲ್ಲಿ ಆ ಒಂದು ದಿಕ್ಮುಖನಾಗಿ ಇದ್ದು ಆ ಕುಂಭರಾಶಿಯಲ್ಲಿ ವಿರಾಜಮಾನನಾಗಿದ್ದಾಗ ಆಂಜನೇಯನ ಆರಾಧನೆ ತುಂಬಾ ಬೇಕಾಗತ್ತೆ. ಈಗಾಗಲೇ ಹೇಳಿದ ರೀತಿಯಲ್ಲಿ ಮಾಡೋದು ತುಂಬಾ ಒಳ್ಳೆಯದು. ಕುಂಭರಾಶಿಯವರು ಆಂಜನೇಯನ ಆರಾಧನೆಯನ್ನು ಬಿಟ್ಟರೆ ತುಂಬಾ ಕಷ್ಟ. ಆ ಬುದ್ಧಿ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅನೇಕರು ಶೇರ್ ಮಾರ್ಕೆಟ್ ಕಳ್ಕೊಂಡು ಈ ಒಂದು ಕುಂಭರಾಶಿಯವರು ಸಂಪೂರ್ಣವಾಗಿ ದಿವಾಳಿ ಆಗ್ತಾ ಇರೋದನ್ನು ನಾನು ನೇರವಾಗಿ ನೋಡ್ತಾ ಇದ್ದೇನೆ. ಅನೇಕರು ಕುಂಭರಾಶಿಯನ್ನು ಫೋನ್ ಮಾಡಿ, ಮೊದಲು ಈ 40 ಲಕ್ಷ ಸಾಲ ಆಯ್ತು, 50 ಲಕ್ಷ ಸಾಲ ಆಯ್ತು, ಬಡ್ಡಿ ತಗೊಂಡಿದ್ವಿ, 10% ಬಡ್ಡಿ, 1-2 ಈಗ ಏನ್ ಮಾಡೋದು, ಮನೆ ಆಸ್ತಿ ಮಾಡೋದು, ಏನ್ ಮಾಡೋದು ಅಂತ ಕೇಳಿದವರು ಬಹಳ ಜನ ಇದ್ದಾರೆ. ಹಾಗಾಗಿ ಕುಂಭ ರಾಶಿಯವರಿಗೆ ಆಂಜನೇಯನ ಆರಾಧನೆ ಅತಿ ಮುಖ್ಯವಾಗಿ ಕಾಣುತ್ತೆ. ಎಲ್ಲ ಆರಾಧನೆ ಮಾಡಿಕೊಂಡು
ಆಂಜನೇಯನ ಆರಾಧನೆಯನ್ನು, ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿದಲ್ಲಿ ಮಾತ್ರ ಅವರು ಈ ಸಂಕಷ್ಟದಿಂದ ಹೊರಬರ್ಲಿಕ್ಕೆ ಸಾಧ್ಯ. ಆದರೆ ಅವರ ಮನಸ್ಥಿತಿ ಸಾಲ ಬಾಧೆಯಿಂದ ದೇವರತ್ತ ಹೋಗದಿದ್ರೆ ದೇವರೇ ಅವರನ್ನು ಕಾಪಾಡಬೇಕಷ್ಟೇ. ಹಾಗಾಗಿ ಕುಂಭರಾಶಿಯವರಿಗೆ ಎಲ್ಲರಿಗೂ ಕಷ್ಟ ಆಗಿದೆ ಖಂಡಿತ ಇಲ್ಲ. ಈಗಾಗಲೇ ಹೇಳಿದ ಲಕ್ಷಣದಲ್ಲಿ ಯಾರು ರಾಹು ಪ್ರಭಾವದಿಂದ ಹೊರಗಿದ್ದಾರೆ, ಶನಿಯ ಕೆಟ್ಟ ಪರಿಣಾಮದಿಂದ ಹೊರಗಿದ್ದಾರೆ, ಅವರಿಗೆಲ್ಲ ಅತ್ಯುತ್ತಮವಾದ ಫಲಗಳು ಖಂಡಿತವಾಗಿ ಲಭ್ಯವಾಗಿದೆ. ಅವರಿಗೆಲ್ಲರಿಗೂ ಕೂಡ ಎಲ್ಲ ಕುಂಭರಾಶಿಯವರಿಗೆ ಸಮಸ್ತ ವಿಧವಾದ ಶುಭ ಫಲಗಳು ಲಭ್ಯವಾಗಲಿ. ಈ ಒಂದು ಪಂಚಮದಲ್ಲಿ ಗುರುವು ಮತ್ತು ಷಷ್ಠಕ್ಕೆ ಉಚ್ಚ ರಾಶಿಗೆ ಬರ್ತಕ್ಕಂಥ ಗುರು ಶತ್ರು ಸಂಹಾರವನ್ನು ಮಾಡುವ ಮೂಲಕ ಸಪ್ತಮಕ್ಕೆ ಸಿಂಹ ರಾಶಿಗೆ ಬಂದಾಗ ಸಮಸ್ತ ವಿಧ ಗುರು ದೃಷ್ಟಿ ನೇರವಾಗಿ ಕುಂಭರಾಶಿಗೆ ಬೀಳುವುದರಿಂದ ಆಗ ಆ ಒಂದು ಸಿಂಹ ರಾಶಿಗೆ ಗುರು ಬಂದಾಗ ಈ ಒಂದು ಕುಂಭರಾಶಿಯವರಿಗೆ ಯಾವೆಲ್ಲ ಕಷ್ಟಗಳಿದೆ ಅದು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳುವ ಸಮಯ ಬರ್ತದೆ, ಅಕ್ಟೋಬರ್ ಇಂದ ಜನವರಿ. ಹಾಗೇನೆ ಇನ್ನು ಮೀನ ರಾಶಿಯನ್ನು ನೋಡಿದಾಗ ಮೀನರಾಶಿಯ ಅಧಿಪತಿ ಗುರು, ಪೂರ್ವಭದ್ರ ನಕ್ಷತ್ರ 4, ಉತ್ತರಾಭದ್ರ 4 ಪಾದ, ರೇವತಿ 4 ಪಾದಗಳು, ದಿ ದು ಖ ಝ ಥ ದೆ ದೋ ಚ ಚಿ ಎನ್ನುವಂತಹ ನಾಮಾಕ್ಷರಗಳು. ಶುಭವಾರ ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರ. ಮಾಣಿಕ್ಯ ಪುಷ್ಯರಾಗ ನೀಲ ಹವಳ ಎನ್ನುವುದು ಶುಭರತ್ನ, ಹಳದಿ ಕೆಂಪು ಕೇಸರಿ ಎನ್ನುವುದು ತಾಮ್ರ ವರ್ಣಗಳು ಶುಭ ವರ್ಣಗಳು. ಶುಭ ದಿಕ್ಕು ಈಶಾನ್ಯ ದಿಕ್ಕು, ಶುಭ ಸಂಖ್ಯೆ 1, 3, 8, 9, ಶುಭ ದಿನಾಂಕ 3, 9, 12, 18, 21, 27, 30. ಮೀನರಾಶಿಯವರಿಗೆ ಗುರುವೇ ಅಧಿಪತಿಯಾಗಿದ್ದು ಈಗಾಗಲೇ ಆ ಗುರುವಿನ ಅಸ್ತಿತ್ವ ಚತುರ್ಥದಲ್ಲಿದ್ದು ಪಂಚಮಕ್ಕೆ ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇರುವಂತದ್ದು ಅತ್ಯುತ್ತಮವಾದ ಫಲವನ್ನ ಕೊಡುವಲ್ಲಿ ಯಾವ ಸಂದೇಹ ಇಲ್ಲ. ಶಾರದಾ ಸಪ್ತಮ ಶನಿಯ ಒಂದು ವೈಶಿಷ್ಟ್ಯತೆ ಮತ್ತು ಈಗಾಗಲೇ ಈ ಗುರು ಮೀನರಾಶಿಯವರಿಗೆ ರಾಹು ಮೀನರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಮಾಡಿದಾಗಿನಿಂದ ಅತ್ಯುತ್ತಮವಾದ ಫಲಗಳು ಲಭ್ಯವಾಗ್ತಾ ಇವೆ. ಆದ್ರೂ ಕೂಡ 7.5 ಶಾರದಾ ಸಪ್ತಮ ಶನಿಯ ಕೊನೆಯ ಹಂತದಲ್ಲಿರುವವರಿಗೆ ಶನಿ ಹೋಗುವಾಗ ಒಳ್ಳೆಯದೇ ಮಾಡ್ತಾನೆ ಎನ್ನುವಂತಹ ಕನ್ನಡದ ನಾಣ್ಣುಡಿಯಂತೆ ಅತ್ಯುತ್ತಮವಾದ ಫಲಗಳು ಲಭ್ಯವಾಗಲಿ. ಅದೇ ರೀತಿಯಾಗಿ ಗುರುವಿನ ಆರಾಧನೆಯನ್ನು ಮಾಡ್ತಾ ತಾಯಿ ತಂದೆ ಗುರು ಗಣಪತಿ, ನಾಗಶಕ್ತಿ ವಿನಾಯಕ ಮತ್ತು ಕುಲದೇವತಾ ಆರಾಧನೆಯನ್ನು ಮಾಡುವ ಮೂಲಕ ಉಳಿದ ಆಂಜನೇಯನ ಆರಾಧನೆಯನ್ನು ಇನ್ನು ನಿಮ್ಮ ಜಾತಕಕ್ಕೆ ತಕ್ಕಂತೆ ಸಮಸ್ತ ವಿಧವಾದಂತಹ ದೇವತಾ ಆರಾಧನೆಗಳ ಮೂಲಕವಾಗಿ ನಿಮ್ಮ ಸಮಯಕ್ಕೆ ತಕ್ಕಂತೆ ಆ ದೇವರ ಆರಾಧನೆ ಮೂಲಕವಾಗಿ ನಿಮ್ಮ ಆಶೋತ್ತರಗಳು ಈಡೇರುವಂತಾಗಲಿ. ಆಂಜನೇಯನ ಸಂಪೂರ್ಣ ಅನುಗ್ರಹ, ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಇವತ್ತಿನ ಈ ಒಂದು ಪರಾಭವ ಸಂವತ್ಸರದ ರಾಶಿ ಭವಿಷ್ಯವನ್ನ ಸಮಾಪ್ತಿ ಮಾಡುವ ಮೂಲಕವಾಗಿ ಪಂಚಾಂಗ ಶ್ರವಣ, ಪಂಚ ಅಂಗಗಳನ್ನ ಶ್ರವಣ ಮಾಡೋಣ. ಶ್ರೀ ಪರಾಭವ ನಾಮ ಸಂವತ್ಸರೇ ಉತ್ತರಾಯಣೆ ವಸಂತ ಋತವು ಚೈತ್ರ ಮಾಸೆ ಶುಕ್ಲೇ ಪಕ್ಷೆ ಗತ ಶಾಲಿ ಈಗಾಗಲೇ ಶಾಲಿವಾನಶಕ್ಕೆ 1948, ಗತ ಕಲಿಯುಗ 5127ನೇ ದಿನ. ಇದರ ಬಗ್ಗೆ ಒಂದೆರಡು ಮಾತು. ಕಲಿಯುಗದ ಮೊದಲನೇ ಪಾದ 5127ನೇ ದಿನ ಇವತ್ತಾಗಿದೆ. ಹಾಗಾಗಿ ಈ 27ನೇ ದಿನ ಇವತ್ತಿನದು. ಆದ್ದರಿಂದಾಗಿ 2 ರೀತಿಯ ಪಾದ ಇದೆ. ಒಂದು ಕಲಿಯುಗದಲ್ಲಿ 4 ಪಾದಗಳು, ಇದು ಮೊದಲನೇ ಪಾದ. ಕಲ್ಕಿ ಅವತಾರ ಎನ್ನುವಂಥದ್ರ ಬಗ್ಗೆ ಬಹಳಷ್ಟು ಜನ ನ್ಯೂಸ್ ನೋಡ್ತಾ ಇರ್ಬೋದು. ಅನೇಕರ ಉಲ್ಲೇಖದಂತೆ ಈ ಒಂದು ಕಲಿಯುಗದ ಮೊದಲನೇ ಪಾದವೇ ಅಂತ್ಯಪಾದ ಎಂಬುದಾಗಿ ಅನೇಕ ಋಷಿಮುನಿಗಳು ಹೇಳ್ತಾ ಇದ್ದಾರೆ. ಅದು ಹೇಗೆ ಅಂತ ನಮಗೂ ಗೊತ್ತಿಲ್ಲ, ಅದು ಉಲ್ಲೇಖ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಕಲಿಯುಗದ ಮೊದಲನೇ ಪಾದವೇ ಅಂತ್ಯಪಾದ ಎನ್ನುವ ವಾದ ಒಂದು ಕಡೆ ನಡೀತಾ ಇದೆ. ಮತ್ತು ಪ್ರತಿಯುಗದಲ್ಲೂ ಕೂಡ ಈ ಒಂದು 4 ಪಾದಗಳು ಇರುವುದು ಸಹಜವಾಗಿದೆ. ಇನ್ನು ಯುಗಗಳು ತೀರ್ಮಾನ ಆಗುವುದು ಭೂಮಿ, ಸೂರ್ಯ ಮತ್ತು ನಮ್ಮ ಗ್ಯಾಲಕ್ಸಿ ಅಂದ್ರೆ ಸುಮೇರು ಮಂಡಲ. ಈ ಸುಮೇರು ಮಂಡಲವನ್ನ ಗ್ಯಾಲಕ್ಸಿ ಅಂತ ಕರೆದಿದ್ದಾರೆ. ಹಾಗಾಗಿ ಈ ಒಂದು ಸುಮೇರು ಮಂಡಲದ ವ್ಯವಸ್ಥೆಯ ಮೂಲಕವಾಗಿ ಈ ಒಂದು ಕಾಲದ ಗಣನೆ ಇರುತ್ತೆ. ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ ಇತ್ಯಾದಿಗಳು ಅವರ ಚಲನೆಯನ್ನು ಆಧರಿಸಿ ಇರುತ್ತೆ. ಹಾಗಾಗಿ ಈ ಒಂದು ಉತ್ತರಾಯಣ ಮತ್ತು ದಕ್ಷಿಣಗಳ ಮಧ್ಯದಲ್ಲಿ ಈಗ ಇದು ಉತ್ತರಾಯಣ, ಸೂರ್ಯನು ಉತ್ತರ ದಿಕ್ಕಿನಲ್ಲಿ ಪಯಣ ಮಾಡ್ತಾ ಇದ್ದಾನೆ. ಮತ್ತು ಈ ಒಂದು ದಿನಗಳು ಎಷ್ಟು ಅಂತಂದ್ರೆ 15 ದಿನ. 5127ನೇ ವರ್ಷದ 15ನೇ ದಿನ ಇವತ್ತು. ಇನ್ನು ಪಂಚಾಂಗ ಹೀಗಿದೆ. ಗುರುವಾರ ಬೆಳಗ್ಗೆ ಅಮಾವಾಸ್ಯೆ 56 ಗಳಿಗೆಗಳು, 56 ವಿಘಟಿಗಳು ಮಾತ್ರ. ಬೆಳಗ್ಗೆ 6:54ರವರೆಗೆ ಇವತ್ತು ಅಮಾವಾಸ್ಯೆ ಇತ್ತು. ಉಪರಿ ಏನಾಗಿದೆ, ಶ್ರೀ ಪರಾಭವ ಸಂವತ್ಸರ ದಕ್ಷಿಣ ಚೈತ್ರ ಶುಕ್ಲ ಪ್ರತಿಪದ್ಯ 56:40 ಬೇವು ಬೆಲ್ಲವನ್ನ ಸವಿದಂತಹ ಉತ್ತಮ ದಿನ. ಹಾಗಾಗಿ ಬೇವನ್ನು ಕೂಡ ಬೆಲ್ಲದ ಜೊತೆಗೆ ಸೇರಿಸಿದಾಗ ಕಹಿ ಕಡಿಮೆ ಆಗ್ತದೆ. ಗುರುವಿನ ಜೊತೆಗೆ ಯಾವ ಗುರುತತ್ವ ಜಾಗೃತ ಆದವರಿಗೆ ಕಷ್ಟ ಕಡಿಮೆ ಆಗ್ತದೆ. ಹಾಗಾಗಿ ಯಾರಿಗೆ ಗುರುತತ್ವ ಜಾಸ್ತಿ ಇದೆ, ಆನಂದದ ಪರಿಮಿತಿ ಜಾಸ್ತಿ ಇದೆ, ಗುರುವು ಅತ್ಯುತ್ತಮವಾದ ಫಲ ನೀಡ್ತಾ ಇದ್ದಾನೆ, ಅವರಿಗೆಲ್ಲ ಕಷ್ಟಗಳು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಗುರುವಿನ ಅನುಗ್ರಹ ಬೇಕು. ಯಾವತ್ತೂ ಕೂಡ ನಮ್ಮ ಚಿಂತನೆ ಎನ್ನುವಂಥದ್ದು ಆಂಜನೇಯನ ಆರಾಧನೆಯನ್ನು ಮಾಡುವ ಮೂಲಕವಾಗಿ ಬುದ್ಧಿ ಶುದ್ಧವಾಗಿ ಚಿತ್ತ ಶುದ್ಧಿಗಾಗಿ ಮಾತೃ ನಮಸ್ಕಾರಾದಿಗಳನ್ನು ಮಾಡಿದಾಗ ಅತ್ಯುತ್ತಮವಾದ ಫಲವನ್ನ ಎಲ್ಲರೂ ಕೂಡ ಪಡೀತಾರೆ. ಅದೇ ರೀತಿಯಾಗಿ ಇವತ್ತು ಬೆಳಗಿನ ಜಾವ ಈ ಶುಕ್ಲ ಪ್ರತಿಪತ್ 56:40, ನಾಳೆ ಬೆಳಗಿನ ಜಾವ 5:34ರವರೆಗೆ ಈ ಪಾಡ್ಯ ಮಿತಿ ಇರುತ್ತೆ. ಹಾಗೆ ಅಮಾವಾಸ್ಯೆ ಉಪರಿ ಬಂದಂತ ಇದು ಉತ್ತರ ಭಾದ್ರ ನಕ್ಷತ್ರ ಇವತ್ತು ಇದ್ದು
ಆ ಉತ್ತರಾಭದ್ರ ನಕ್ಷತ್ರ ಮೀನರಾಶಿಯಿಂದ ಪ್ರಾರಂಭವಾದ ಸಂವತ್ಸರ ಇದು. ಹಾಗಾಗಿ 55 ಘಟಿ 48 ವಿಘಟಿ ರಾತ್ರಿ 4:51 ಈ ಉತ್ತರಾಭದ್ರ ನಕ್ಷತ್ರ ಇದೆ. ಹಾಗೆ ಶುಕ್ಲ ಯೋಗ 48 ಘಟಿ 47 ವಿಘಟಿ, ಅದುಪರಿ ನಾಗ ಯೋಗ 56 ವಿಘಟಿ, ಉಪರಿ ಕಿಂಸ್ತುಗ್ನ ಕರಣ 28 ಘಟಿ 20 ವಿಘಟಿ, ಮತ್ತು ಅಮೃತಗಳಿಗೆ ಕೂಡ 43 ಘಟಿ 48 ವಿಘಟಿ ಇದೆ. ಚಾಂದ್ರ ಸಂವತ್ಸರದ ಆರಂಭವಾಗಿ ಇವತ್ತು ಯುಗಾದಿ ಹಬ್ಬ. ಆದರೆ ಎಲ್ಲರಿಗೂ ಕೂಡ ಇವತ್ತು ಬಂದವರಿಗೆ, ಇಲ್ಲಿ ಬರದೇ ಇದ್ದವರಿಗೆ ಹಾಗೂ ಈ ವಿಡಿಯೋವನ್ನು ನೋಡುವ ಎಲ್ಲರಿಗೂ ಕೂಡ ಈ ಒಂದು ಹೊಸ ವರ್ಷ ಯುಗಾದಿಯ ಸಂವತ್ಸರದ ಪರಾಭವ ಸಂವತ್ಸರದ ಶುಭಾಶಯಗಳು. ಇವತ್ತು ತೈಲಾಭ್ಯಂಗ ಮತ್ತು ನಿಂಬ ಸಮಭಕ್ಷಣ ಇತ್ಯಾದಿಗಳು, ಅಂದ್ರೆ ಈಗಾಗಲೇ ಹೇಳಿದಂತೆ ಬೆಲ್ಲ ಮತ್ತು ಬೇವಿನ ಸೇವನೆ, ಶ್ವೇತವರಹ ಕಲ್ಪಾದಿ ಇರತಕ್ಕಂತಹ ಒಂದು ಇದು. ನಂತರದಲ್ಲಿ ನಾಳೆ ಶುಕ್ರವಾರ ದ್ವಿತೀಯ, ಬೆದಿಗೆ ಎನ್ನುವುದು 53 ಘಟಿ 39 ವಿಘಟಿ ಇದೆ. ರಾತ್ರಿ 3 ಗಂಟೆ 57 ನಿಮಿಷದವರೆಗೂ ಕೂಡ ನಾಳೆ ರೇವತಿ ನಕ್ಷತ್ರ ಇದ್ದು 53 ಘಟಿ 37 ವಿಘಟಿ ಇದೆ. ರಾತ್ರಿ 3:56 ಈ ಒಂದು ರೇವತಿ ನಕ್ಷತ್ರ ಇರುತ್ತೆ. ಬ್ರಹ್ಮಯೋಗ ಬಾಲವಕರಣ ಮತ್ತು ಆ ಬ್ರಹ್ಮಯೋಗ 42 ಘಟಿ 51 ವಿಘಟಿ, ಬಾಲವಕರಣ 25 ಘಟಿ 37 ವಿಘಟಿ ಇರುತ್ತೆ. ಹಾಗೆಯೇ ಅಮೃತಗಳಿಗೆ ಕೂಡ 47 ಘಟಿ 33 ವಿಘಟಿ ಇದೆ. ಹಾಗೆ ಪೂರ್ವಭದ್ರ ನಕ್ಷತ್ರ ಕೂಡ ಅಲ್ಲಿ ಕುಜ ಇರ್ತಾನೆ. ಅದೇ ರೀತಿಯಾಗಿ ರೇವತಿ ಶುಕ್ರ ಚಂದ್ರ ದರ್ಶನ ನಾಳೆ ಇರುವಂಥದ್ದು. ವಸಂತ ನವರಾತ್ರ ಪ್ರಾರಂಭ ಆಗುತ್ತೆ. ಬಾಲೇಂದ್ರ ಪೂಜಾ ನಾಳೆ ಮಾಡ್ತಕ್ಕಂಥದ್ದು. ಹಾಗಾಗಿ ಬಾಲೇಂದ್ರ ಪೂಜಾ ನಾಳೆ ಮಾಡುವಂಥದ್ದು. ಅನೇಕ ಅಮೃತ ಸಿದ್ಧಿ ಯೋಗ ಇತ್ಯಾದಿಗಳು ನಾಳೆ ತುಂಬಾ ಚೆನ್ನಾಗಿದೆ. ಅದರಿಂದಾಗಿ ಈ ಒಂದು ಪರಾಭವ ನಾಮ ಸಂವತ್ಸರದ ಉತ್ತರಾಯಣದ ವಸಂತ ಋತುವಿನ ಈ ಒಂದು ಸುದಿನ ನಿಮ್ಮೆಲ್ಲರ ಸಂಪೂರ್ಣ ಏಳಿಗೆಗೆ, ಜಗತ್ತಿನ ಶಾಂತಿಗೆ ಕಾರಣವಾಗಲಿ. ಅದೇ ರೀತಿಯಾಗಿ ನಾಳೆ ಚಂದ್ರ ಉದಯ 7 ಗಂಟೆ 11 ನಿಮಿಷಕ್ಕಿದೆ. ಹಾಗೂ ಇವತ್ತು ಚಂದ್ರ ಉದಯ ಆದಮೇಲೆ ನಮಸ್ಕಾರ ಮಾಡ್ಬಿಡೋದು, ಯಾಕೆಂದ್ರೆ ಎಲ್ಲ ಮೋಡ ಆವರಿಸಿದಂತೆ ಇದೆ. ಹಾಗಾಗಿ ಈ ಚಂದ್ರನ ಒಂದು ಉದಯ ಇವತ್ತು ಏಳು ಗಂಟೆಗೆ ಇದೆ. ಹಾಗಾಗಿ ಚಂದ್ರೋದಯದ ಒಂದು ದರ್ಶನ ಆಗಿದೆ. ಈಗಾಗಲೇ ಚಂದ್ರ ಉದಯ ಆಗಿದ್ದಾನೆ. ಅವನಿಗೆ ಚಂದ್ರನಿಗೆ ಒಂದು ನಮಸ್ಕಾರವನ್ನು ಮಾಡ್ತಾ, ನಾಳೆಯೂ ಕೂಡ ನೋಡಿ ಚಂದ್ರ ಮನಃಕಾರಕ ಮತ್ತು ಮಾತೃಕಾರಕ, ನಿತ್ಯ ತಾಯಿ ತಂದೆಯನ್ನು ನಮಸ್ಕಾರ ಮಾಡುವ ಮೂಲಕವಾಗಿ ಸಮಸ್ತ ವಿಧ ಶುಭ ಫಲಗಳು ಕೂಡ ಪ್ರತಿ ಸಂವತ್ಸರದಂತೆ ಈ ಸಂವತ್ಸರವೂ ಕೂಡ ಸಂಪೂರ್ಣ ಲಭ್ಯವಾಗಲಿ ಎನ್ನುವಂಥ ಜೊತೆಗೆ ಇವತ್ತಿನ ಒಂದು ಪಂಚಾಂಗ ಶ್ರವಣವನ್ನ ಲೋಕಾ ಸಮಸ್ತ ಸುಖಿನೋ ಭವಂತು. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀ ಮಹಿಷಾಃ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು. ಕಾಲೇ ವರ್ಷಂತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ಲೋಕೋಯಂ ಕ್ಷಾಮರಹಿತೋ ಸಜ್ಜನಾಃ ಸಂತು ನಿರ್ಭಯಾಃ ಸರ್ವೇ ಜನಾಃ ಸುಜನಾಃ ಸಂತು ಸುಜನಾಃ ಸರ್ವೇ ಸುಖಿನೋ ಭವಂತು. ಓಂ ಸ್ವಸ್ತಿ. ಪುಸ್ತಕ ಪೂಜೆಯನ್ನು ಪಂಚಾಂಗ ಪೂಜೆಯನ್ನು ಮಾಡುವ ಮೂಲಕವಾಗಿ ಇವತ್ತಿನ ಒಂದು ಪಂಚಾಂಗ ಶ್ರವಣ ಸಮಾಪ್ತಿಯಾಗತ್ತೆ. ಓಂ ಓಂ ಪುಸ್ತಕ ಸರಸ್ವತೇ ನಮಃ. ಸುಜ್ಞಾನ ಸಾರ ಸರ್ವಾಂಗೀಂ ಶಾರದಾಕರ ಭೂಷಣಾಂ ನಮಾಮಿ ಜ್ಞಾನದಾತ್ರೀಂ ಚ ದೇವೀಂ ಪುಸ್ತಕ ರೂಪಿಣೀಂ. ಪುಸ್ತಕ ಸರಸ್ವತೇ ನಮೋ ನಮಃ. ಓಂ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಧ್ಯಾಯಾಮಿ ದೇವದೇವೇಶಿ ಭಕ್ತಾನಾಂ ಹೃತ್ಕಮಲಸ್ಥಿತೇ ದೇವಿ. ಪುಸ್ತಕ ಸರಸ್ವತೇ ನಮೋ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಆವಾಹಂ ಸಮರ್ಪಯಾಮಿ ಆಸನಮಾಸನಂ ಸಮರ್ಪಯಾಮಿ ಪಾದಯೋಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಹಸ್ತೇಶ್ವರ್ಘ್ಯಂ ವಾಗ್ದೇವಿ ಚ ವಿದ್ಮಹೇ ಬ್ರಹ್ಮಪತ್ನ್ಯೈ ಚ ಧೀಮಹಿ ತನ್ನಃ ಸರಸ್ವತಿ ಪ್ರಚೋದಯಾತ್. ಹಸ್ತೇಶ್ವರ್ಘ್ಯಂ ಸಮರ್ಪಯಾಮಿ. ಅರ್ಘ್ಯಾನಂತರೇ ಮುಖೇ ಆಚಮನೀಯಂ ಸಮರ್ಪಯಾಮಿ. ಸ್ನಾನಂ ಕರಿಷ್ಯೆ. ಓಂ ಆಪೋಯಿಷ್ಟಾಮಯೋ ಭುವಸ್ಥಾನಂ ಊರ್ಜಿದಾತನ ಮಹೇರಣ ಯಚಕ್ಷಸೆ ಯೋವ ಶಿವತಮೋ ರಸಸ್ತಸ್ಯ ಭಾಜತೆ ನಃ ಉಷತಿರಿವ ಮಾತರಃ ತಸ್ಮಾ ಅರಂಗಮಮ ಭೋಜಸ್ಯಕ್ಷಯಾ ಯಜಿನ್ವಥ ಆಪೋ ಜನೇಥಾಚನಃ. ಸ್ನಾನಂ ಸಮರ್ಪಯಾಮಿ. ಸ್ನಾನಾಂಗಮುಖೇ ಆಚಮನೀಯಂ ಸಮರ್ಪಯಾಮಿ. ಸ್ನಾನಾಂಗ ಆಚಮನೀಯಂ ಸಮರ್ಪಯಾಮಿ.
आचमनानन्तरे हरिद्रा कुङ्कुमादीनि वस्त्रोपवीताभरणार्थे च पुष्पाक्षतानि समर्पयामि। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोस्तुते। सौभाग्यार्थे कुङ्कुमं ॐ सुशोभनार्थे च हरिद्रां च समर्पयामि। ओम वाग्देवी नमः, सरस्वत्यै नमः, ज्ञानदायिन्यै नमो नमः। ओम विरिञ्चि पत्नी नमो नमः। नाम पूजां समर्पयामि। आवाहित पुस्तक सरस्वत्यै नमो नमः। ओम ओम वनस्पतिसोत्पन्नो गन्धाढ्योदकोतमाग्नेयदेवानां धूपोऽयं प्रसृह्यतां धूपमाघ्रापयामि। दीपदेव्यै नमो नमः। ओम धूपं सरस्वत्यै नमो नमः। धूपमाघ्रापयामि। स्थापितदीपं ते दर्शयामि। अपवित्रपवित्रवासुभासंस्कृते पुरतः स्थापितकदलीपकुनैवेद्यादिवेद्यं निवेदयामि स्वानारिकेलफलानि प्राणाय समपानाय स्नानाय समदानाय समानाय स कृपया प्रयुक्तां समर्पित नैवेद्येन तृप्ता सन्तु देवताः। सरस्वती नमो नमः। नैवेद्येन तृप्ता भव। घंटाकर्ण विरूपाक्षि शुष्कोदरि महोदरि महादेव्या प्रसादोऽयं सर्वागृह्णन्तु वदेविकाः। हरिमुण्डिनीर्मावलीर्णं विसर्जयामि। हस्तप्रक्षां कल्पयामि, गण्डूशं कल्पयामि, पुनः आचमनीं कल्पयामि। अतिशय शुभफलाप्तये आवाहित श्री पुस्तक सरस्वती प्रीत्यर्थे मङ्गलनीराजने विनियोगः। ओम विश्वतश्चक्षुरुत विश्वतोमुखो विश्वतो असौत विश्वतस्पात् सम्भावोभ्यानमर्थमतत्रयस्यावः पृथिवी जनयन् देव एकः नीराजनं गृहाणेरं सुमङ्गलनिरञ्जन। ओम श्रीराजनं गृहाणेरं सुमङ्गलनिरञ्जनाय नमो नमः। नीराजनं ते दर्शयामि। मयि मेधा मयि प्रजा मयि अग्निस्तेजो दधातु। मयि मेधा मयि प्रजा मयि इन्द्र इन्द्रियं दधातु। मयि मेधा मयि प्रजा मयि सूर्योऽभ्राजो दधातु। ओम पुस्तक सरस्वत्यै नमो नमः। नीराजनं समर्पयामि, रक्षां धारयामि। ओम यज्ञेन यज्ञमय जन्तदेवाः तानि धर्माणि प्रथमान्यासन् ते हनाकं महिमानसजन्ते। ओम प्रणो देवी सरस्वती वाजेभिर्वाजिनीपति धीनामवित्रवतो मंत्रपुष्पाञ्जलिं समर्पयामि। प्रदक्षिण नमस्कारार्थे अक्षतां समर्पयामि। ओम प्रसन्नार्घ्यं करिष्ये। ओम वाग्देवी च विद्महे ब्रह्मपत्न्यै च धीमहि तन्नः सरस्वती प्रचोदयात्। ओम प्रसन्नार्घ्यं समर्पयामि। करचरणकृतं वा कायजं कर्मजं वा श्रवणनेनजं वा मानसं वा पराधं विहितमविहितं वा सर्वमेतत्क्षमस्व जय जय करुणाब्धे श्रीमहादेव शम्भो। कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणायेति समर्पयामि। ओम नमो नारायणाय। अनेन कृतपूजाराधनकर्मणा श्री पुस्तक सरस्वती प्रियताम् आञ्जनेयः प्रियतां परमेश्वरश्च प्रीयताम्। प्रसीद प्रसीद प्रसादान् देहि सुप्रसादो अस्तु अस्तु सुप्रसादः। तथास्तानुद्वासः। सरस्वती नमो नमः। ಹಾ, ಸಂಘದವರು ಬಂದು ದಯವಿಟ್ಟು ಆರತಿಯನ್ನು ತಗೊಳ್ಬೇಕಾಗಿ ವಿನಂತಿ. ಹಾಗೆ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಓಂ ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷೇವೇಂದ್ರಿಯೇ ಪ್ರತಿಷ್ಠತಿ. ನವೋ ನವೋ ಭವತಿ ಜಾಯಮಾನೋ ನಾಂ ಕೇತುರ್ಷಸಾಮೇತ್ಯಗ್ರೆ भागं देवेभ्यो विदधात्याजन्त्र चन्द्रमा आस्तिरति दीर्घमायो श्रीवत्सस्वमायुष्यमारोग्यमाविदाच्योपमानं मह्यते धनं धान्यं पशुं बहुकीर्तिलाभं शतसंवत्सरं दीर्घमायोः सुमङ्गलीर्यं वधूरिमागुं समेत पश्यत सौभाग्यमस्ति दत्त्वा याता समिपरेतना। आञ्जनेयानुग्रहरक्षा प्राप्तिरस्तु। नवग्रहदेवतानाम् अनुग्रहरक्षा च प्राप्तिरस्तु। श्रीनागशक्तिविनायकानुग्रहरक्षा च प्राप्तिरस्तु। उत्तरोत्तराभिवृद्धिरस्तु। समस्त सन्मंगलानि भवन्तु। विश्वे शांति प्राप्तिरस्तु। स्थिर शांति प्राप्तिरस्तु। ಇಲ್ಲಿವರೆಗೆ ಸುಮಾರು 2 ಗಂಟೆಗಳ ಕಾಲ ನೂತನ ವರ್ಷದ ಪರಭಾವನ ಸಂವತ್ಸರದ
ಪಂಚಾಂಗ ಶ್ರವಣವನ್ನು ನಾವೆಲ್ಲ ಕೇಳಿದ್ದೀವಿ. ಇಷ್ಟು ದೀರ್ಘಕಾಲವರೆಗೆ ವಿಸ್ತಾರವಾಗಿ ಮತ್ತು ವೈಜ್ಞಾನಿಕವಾಗಿ ನಮ್ಮೆಲ್ಲರಿಗೂ ಕೂಡ ಮಾಹಿತಿ ಕೊಟ್ಟಿರುವಂಥವರು ಪ್ರಖ್ಯಾತ ಜ್ಯೋತಿಷಿ, ಪೇಟೆಂಟ್ ಹೋಲ್ಡರ್ ಶ್ರೀಯುತ ಶಿವಾನಂದ ಭಟ್ ಕ್ಯಾದಿಗೆ ಅವರು. ಇವರಿಗೆ ನಮ್ಮ ಶ್ರೀರಾಮ ಸಮಿತಿಯ ಪರವಾಗಿ ಮತ್ತು ಅರ್ಚಕ ವೃಂದದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು ಕೇಳ್ತಾರೆ. ಚಪ್ಪಾಳೆ ಮೂಲಕ ಅವರಿಗೆ ಒಂದು ಪ್ರೋತ್ಸಾಹವನ್ನು. ಅವರ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಆ ಚಾನಲ್ ಕೂಡ ಇವತ್ತು ಕೂಡ ಲೈವ್ ಇದೆ, ನೋಡಬಹುದು. ಇವತ್ತಿನ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ಮುಗಿದಿದೆ. ಮುಂದೆ ಮಂಗಳಾರತಿ ಮಹಾಪ್ರಸಾದವನ್ನು ಇರುತ್ತೆ. ನಾಳೆ ವಿಶೇಷವಾಗಿ ಖ್ಯಾತ ಹಿನ್ನೆಲೆ ಗಾಯಕಿ ಆಗಿರುವಂತಹ ಸುರೇಖಾ ಹೆಗಡೆ ಅವರಿಂದ ಸುಗಮ ಸಂಗೀತ ಇರುತ್ತೆ. ಎಲ್ಲರೂ ಕೂಡ ದಯವಿಟ್ಟು ಒಂದು ಸಹಕರಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾರೆ.